ಗಿರಿವಾಸನೇ ಶುಭಪ್ರದವರದಾತನೇ ಕ್ಲೇಶವ ಕಳೆದು ಮೋಕ್ಷವ ಕೊಡುವ ತಿರುಮಲಗಿರಿವಾಸನೇ ಹರಿಷಡ್ವಾರ್ಗಕ್ಕೆ ಅಡಿಯಾಣಾಗಿರುವೆ ಹರಿಷಡ್ವಾರ್ಗಕ್ಕೆ ಅಡಿಯಾಣಾಗಿರುವೆ ಅರಿವನು ಮೂಡಿಸಿ ತೆರೆಸರಿಸು ಹರಿ ಅರಿವನು ಮೂಡಿಸಿ ತೆರೆಸರಿಸು ಹರಿ ಕ್ಲೇಶವ ಕಳೆದು ಮೋಕ್ಷವ ಕೊಡುವ ತಿರುಮಲಗಿರಿವಾಸನೇ. ಇಲಾಖೆ ಬಹಳ ಅತ್ಯದ್ಭುತವಾದ ಕೆಲಸಗಳನ್ನ ಮಾಡ್ತಾ ಬರ್ತಾ ಇದೆ. ಈ ಅತ್ಯದ್ಭುತವಾದ ಕೆಲಸ ಅತ್ಯಂತ ಹೆಚ್ಚು ಪ್ರಗತಿಯನ್ನ, ವೇಗವನ್ನ ಮತ್ತು ಬಹುಮುಖದ ಆಯಾಮವನ್ನು ಕಂಡಿದ್ದು ಯಾವಾಗ ಅಂತಂದ್ರೆ ನಮ್ಮ ದೇವರಾಜ್ ಸರ್ ಅವರು ಇಲ್ಲಿಗೆ ಆಯುಕ್ತರಾಗಿ ಬಂದ್ಮೇಲೆ. ಅದು ಬಹಳ ರೀತಿಯ, ಯಾಕಂದ್ರೆ ಅವರೆಲ್ಲ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಇದ್ದವ್ರಿಗೆ ಏನಾಗುತ್ತೆ ಅಂತಂದ್ರೆ ಅಡ್ಮಿನಿಸ್ಟ್ರೇಷನ್ ನೋಡಿ ನೋಡಿ ಎಲ್ಲಿ ಸಮಸ್ಯೆಗಳಿದೆ, ಆ ಸಮಸ್ಯೆಗೆ ಪರಿಹಾರಗಳೇನು ಅನ್ನೋದು ಕೂಡ ಅವ್ರಿಗೆ ಅರ್ಥ ಆಗುತ್ತೆ. ಮತ್ತು ಒಂದು ಇಲಾಖೆಯ ಪೊಟೆನ್ಸಿ ಅಂದ್ರೆ ಅದರ ಪರಿಪೂರ್ಣ ಶಕ್ತಿಯನ್ನು ಉಪಯೋಗಿಸ್ಕೋಬೇಕಾದ್ರೆ ಅವ್ರಿಗೆ ಅಡ್ಮಿನಿಸ್ಟ್ರೇಷನ್ ಮೊದಲೇ ಇದ್ದಂತಹ ಅನುಭವಗಳು ಇದಕ್ಕೆ ಕೆಲಸಕ್ಕೆ ಬರುತ್ತೆ. ಸೊ ಹಾಗಾಗಿ ಕೇವಲ ಪುರಾತತ್ವ ಓದ್ಕೊಂಡಿದ್ದು ಮಾತ್ರ ಸಾಕಾಗೋದಿಲ್ಲ, ಯಾಕಂದ್ರೆ ಅದಕ್ಕೆ ಒಂದು ಅಡ್ಮಿನಿಸ್ಟ್ರೇಷನ್ ಸ್ಕಿಲ್ ಬೇಕಾಗುತ್ತೆ. ಅದನ್ನ ಪಡ್ಕೊಂಡಿರೋರು ದೇವರಾಜ್ ಸರ್. ಹಾಗಾಗಿ ಈಗ ಪುರಾತತ್ವ ಮತ್ತು ನಿರ್ವಹಣೆ, ಮ್ಯಾನೇಜ್ಮೆಂಟ್ ಎಲ್ಲ ಸೇರ್ಕೊಂಡು ಅತ್ಯದ್ಭುತವಾಗಿ ಇವಾಗ ನೆರವೇರ್ತಾರೆ. ಅದನ್ನ ಬಹುಶಃ ನೀವು ಕಾವಾದಲ್ಲೂ ಕೂಡ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀರಿ. ಯಾಕೆ ಅಂದ್ರೆ ಕಾವಾದಲ್ಲೂ ಕೂಡ ಅವರು ಡೀನ್ ಆದ್ಮೇಲೆ ಅಲ್ಲಿ ಅನೇಕ ಹೊಸ ವಿಚಾರಗಳನ್ನ ಹೊಸದಾಗಿ ವಿದ್ಯಾರ್ಥಿಗಳಿಗೆ ಹೇಗೆ ತಲುಪಿಸ್ಬೋದು ಅನ್ನೋದನ್ನ ಅವರು ಸದಾ ಆ ಚಿಂತನೆಯಲ್ಲಿರ್ತಾರೆ. ಸೊ ಅಂತಹ ಒಂದು ಚಿಂತನೆಯ ಫಲವಾಗಿ ಬಂದಿದ್ದೆ ಈ ಕಾರ್ಯಕ್ರಮಗಳು. ಅಂದ್ರೆ ಪ್ರತಿಯೊಂದು ತಿಂಗಳಿನಲ್ಲಿಯೂ ಪುರಾತತ್ವ ಇಲಾಖೆಯ ಒಂದಷ್ಟು ವಿಚಾರಗಳು ಜನಸಾಮಾನ್ಯರಿಗೆ ತಲುಪಬೇಕು ಅನ್ನೋದಕ್ಕೋಸ್ಕರ ಪ್ರತಿ ತಿಂಗಳ ಮೊದಲ ವಾರದಲ್ಲಿ ವಾಕ್ ವಿತ್ ಹೆರಿಟೇಜ್ ಅಂತ, ಅಂದ್ರೆ ನಮ್ಮ ಪ್ರಾಚೀನ ಸ್ಮಾರಕಗಳ ಮಧ್ಯದಲ್ಲಿ ನಡ್ಕೊಳ್ತಾ ಅದರ ಮಧ್ಯೆ ನಡೀತಾ ಅದರ ಬಗ್ಗೆ ತಿಳ್ಕೊಳ್ಳೋದು. ಅದೇ ತರ ಪ್ರತಿ ತಿಂಗಳ ಕಡೆಯಲ್ಲಿ ಟಾಕ್ ಆನ್ ಹೆರಿಟೇಜ್ ಅಂತ, ಅಂದ್ರೆ ಪರಂಪರೆಯ ಬಗ್ಗೆ ಮಾತನ್ನ ತಿಳಿಸ್ಕೊಡೋದು ಅನ್ನುವಂತಹದ್ದು ಅವರ ಒಂದು ಐಡಿಯಾ. ಸೊ ಹಾಗಾಗಿ ಈಗಾಗಲೇ ನಮ್ಮ ಗೌಡ್ರು ಹೇಳಿದ ಹಾಗೆ 16 ಕಾರ್ಯಕ್ರಮಗಳು ಈಗಾಗಲೇ ಆಗೋಯ್ತು. ಅಂದ್ರೆ 16 ತಿಂಗಳ ಕಾಲ ಸಕ್ಸಸ್ ಆಗಿ ನಡೆಸ್ತಾ ಇದ್ದಾರೆ ಅಂತ ಆಯ್ತು. ಯಾಕಂದ್ರೆ ಸಾಮಾನ್ಯವಾಗಿ ಆರಂಭ ಶೂರಾಹ ಕಲು ದಾಕ್ಷಿಣಾತ್ಯಾಹ ಅಂತ ಒಂದು ಗಾದೆ. ಈ ಸೌತ್ ಇಂಡಿಯನ್ಸ್ಗೆ ಏನಪ್ಪ ವಿಶೇಷ ಅಂತಂದ್ರೆ ಆರಂಭ ಶೂರಾಹ ಅಂತ. ಏನು ಇವ್ರು ಆರಂಭ ಮಾಡೋದು ನೋಡಿದ್ರೆ ಪ್ರಪಂಚದಲ್ಲಿ ಇವ್ರ ತರ ಯಾರು ಮಾಡೋದಿಲ್ವೇನೋ ಅಂತ, ಆಮೇಲೆ ನಿಧಾನಕ್ಕೆ ನಿಂತೋಗುತ್ತೆ ಅಂತ ನಮ್ಮನ್ನ ಉತ್ತರ ಭಾರತೀಯರು ಹಾಸ್ಯ ಮಾಡ್ತಿದ್ರಂತೆ. ಆರಂಭ ಶೂರ ಕಲು ದಾಕ್ಷಿಣಾತ್ಯಾಹ ಅಂತ. ಆದ್ರೆ ಆರಂಭ ಶೂರತ್ವ ಇಲ್ದೇನೆ ಇದು 16 ತಿಂಗಳು ನಡೆದಿದೆ ಅಂದ್ರೇನೆ ಇದು ನಡ್ಕೊಂಡು ಹೋಗ್ತಾ ಇದೆ, ಸಸ್ಟೈನಬಿಲಿಟಿ ಇದೆ ಅಂತ ಅರ್ಥ. ಇವತ್ತು ನಮ್ಮ ಮಧ್ಯದಲ್ಲಿ ಭಾನು ಅವರಿದ್ದಾರೆ. ಇವರು ತುಂಬಾ ವಿಭಿನ್ನವಾದ ವ್ಯಕ್ತಿತ್ವ. ಭಾನು ಪ್ರಕಾಶ್ ಆಚಾರ್ಯ ಅಂತ ಅವ್ರ ಪೂರ್ಣ ಹೆಸರು. ಇವರು ಇಂಜಿನಿಯರ್ ಆದ ನಂತರ ಇವರು ಮತ್ತು ಇವರ ವೈಫ್ ಇಬ್ರು ಕೂಡ ಲಂಡನ್ ನಲ್ಲಿ ಇದ್ರು. ಬಹಳ ದೀರ್ಘಕಾಲ ಲಂಡನ್ ನಲ್ಲಿ ಇದ್ದಿದ್ರಿಂದ ಅವ್ರಿಗೇನು ದುಡ್ಡಿನ ಕೊರತೆ ಏನಿರ್ಲಿಲ್ಲ. ಅವರಿಗೆ ಇಬ್ರಿಗೂ ಕೂಡ ಒಳ್ಳೆ ಸಂಬಳ ಬರ್ತಾ ಇತ್ತು, ಕೈ ತುಂಬ ಸಂಬಳ ಬರ್ತಾ ಇತ್ತು, ಮತ್ತು ಭಾರತಕ್ಕಿಂತ ಹೆಚ್ಚು ಸಂಬಳ ಬರ್ತಾ ಇತ್ತು. ಆ ದುಡ್ಡನ್ನೇ ಪ್ರಧಾನವಾಗಿ ಇಟ್ಕೊಂಡಿದ್ದಿದ್ರೆ ಅವರು ಲಂಡನ್ ನಿಂದ ತಿರ್ಗಾ ವಾಪಸ್ ಬರೋ ಅಗತ್ಯ ಯಾವುದೂ ಇರಲಿಲ್ಲ. ಮತ್ತು ಅವರ ಮನೆತನದಲ್ಲಿಯೂ ಕೂಡ ಅವರೇನು ಬಹಳ ಇದ್ರಲ್ಲಿದ್ದವ್ರೇನಲ್ಲ, ಬಡತನದಲ್ಲಿದ್ದವ್ರೇನಲ್ಲ. ಹಾಗಾಗಿ ಅವರು ಬರುವ ಅವಶ್ಯಕತೆ, ಹಣಕ್ಕಾಗಿ ಕಂಪನಿಯನ್ನ ಓಪನ್ ಮಾಡುವ ಅವಶ್ಯಕತೆ ಖಂಡಿತವಾಗಿಯೂ ಅವ್ರಿಗಿರ್ಲಿಲ್ಲ. ಇವತ್ತಿಗೂ ಅವ್ರ ಹೆಂಡತಿಯವರು, ಅವರ ಧರ್ಮಪತ್ನಿಯವರು ಒಳ್ಳೆ ಸಂಬಳವನ್ನೇ ಪಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಅವ್ರಿಗೇನು ಅದರದ್ದು ದುಡ್ಡಿನ ವಿಚಾರವೇ ಪ್ರಧಾನ ಅಂತ ಅನ್ನಿಸ್ಲಿಲ್ಲ. ಆದ್ರೆ ಇವರು ಲಂಡನ್ಗೆ ಹೋಗಿ ಅಲ್ಲಿ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಆದ್ಮೇಲೆ ಅಲ್ಲಿ ಇದ್ದಂತಹ ಮ್ಯೂಸಿಯಂಸ್ಗಳು, ಅಲ್ಲಿ ಇದ್ದಂತಹ ಅರಮನೆಗಳು,
ಬಂಕಿಂಗ್ಹ್ಯಾಮ್ ಪ್ಯಾಲೇಸ್ ಅಲ್ಲೆಲ್ಲ ಹೋಗಿ ನಮ್ಮ ಇಂಡಿಯನ್ ಗ್ಯಾಲರಿಗೆಲ್ಲ ಹೋದ್ಮೇಲೆ ಅವ್ರಿಗನ್ಸಿದ್ದೇನು ಅಂತಂದ್ರೆ ಅಲ್ಲಿಗೆ ತಂದಿಟ್ಟಿರೋ ಮುಕ್ಕಾಲು ಪಾಲು ವಸ್ತುಗಳೆಲ್ಲ ಬೇರೆ ದೇಶದಿಂದ ಬಂದಿರೋದೆ, ಅಲ್ಲಿ ತಯಾರಾಗಿದ್ದು ಕಡಿಮೆ. ಹಾಗಿದ್ರೆ ನಮ್ಮ ದೇಶದ ಪಾರಂಪರಿಕ ವಸ್ತುಗಳು ಮತ್ತು ಆರ್ಟ್ ವರ್ಕ್ಗಳು ತುಂಬಾ ಇತ್ತು. ಅದನ್ನ ನೋಡಿ ನಾನೇ ಯಾಕೆ ನಮ್ಮ ದೇಶದ ಪರಂಪರೆಯನ್ನ ನಾವು ಪ್ರಪಂಚಕ್ಕೆ ಪರಿಚಯಿಸಬಾರ್ದು ಅನ್ನೋದಕ್ಕೋಸ್ಕರ ಲಂಡನ್ ಅನ್ನ ಬಿಟ್ಟು ಇಲ್ಲಿಗೆ ಬಂದು ಸುಮಾರು 4-5 ಕೋಟಿ ರೂಪಾಯಿಗಳ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ, ಇವತ್ತಿಗೂ ಆದಾಯದಲ್ಲಿಲ್ಲ ಅವ್ರ ಕಂಪನಿ, ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಸ್ಟಾರ್ಟ್ಅಪ್ಗಳೆಲ್ಲ ಹಾಗೇನೆ, ಒಂದಷ್ಟು ದಿನ ಬೇಕಾಗ್ತದೆ ನಮ್ಮ ಭಾರತೀಯ ಪರಂಪರೆಗೆ ಒಕ್ಕೊಳ್ಳೋದು. ಸೊ ಅಲ್ಲಿಂದ ಬಂದು ಕಂಪನಿಯನ್ನ ಆರಂಭಿಸಿದ್ರು. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಮೈಸೂರಲ್ಲಿಯೂ ಕೂಡ ಕಲಾವಿದರು ಇದಕ್ಕಾಗಿ ಕೆಲಸ ಮಾಡೋರು ಬೇರೆ ಬೇರೆ ಕೆಲಸಗಳಲ್ಲಿ ತೊಡಗಿಸ್ಕೊಂಡಿದ್ರಿಂದ ಇಂಗ್ಲೇ ಕಡೆಗೆ ಮುಖ ಮಾಡ್ತಾ ಇರಲಿಲ್ಲ. ಯಾಕಂದ್ರೆ ಇದು ಅಷ್ಟು ಆದಾಯಕರವಾದ ಉದ್ಯೋಗ ಅಲ್ಲ, ಜನಕ್ಕೆ ಹೆಚ್ಚು ಬೇರೆ ರೀತಿಯಾದ ಆಕರ್ಷಣೆಗಳಿದ್ವು. ಅಂತದ್ರಲ್ಲಿ ಭಾನುಪ್ರಕಾಶ್ರವರು ತಮ್ಮ ಸ್ವಂತ ದುಡ್ಡಿನಲ್ಲಿ, ಕೆಲವರೆಲ್ಲ ಅವ್ರ ಮಿತ್ರರೆಲ್ಲ ಸೇರ್ಕೊಂಡಿದ್ರು ಆರಂಭದಲ್ಲಿ, ಈಗ ಅವರೇ ಹೆಚ್ಚು ದುಡ್ಡನ್ನ ತೊಡಗಿಸಿ ಈ ಸ್ಟಾರ್ಟ್ಅಪ್ ಅನ್ನ ಮಾಡಿದ್ದಾರೆ. ಇದು ನಮ್ಮ ಪರಂಪರೆ, ಆಕ್ಚುಲಿ ಮೈಸೂರಿನ ಪರಂಪರೆ ಇದು. ಇಂಗ್ಲೇ ಆರ್ಟ್ ಬೇರೆ ಎಲ್ಲೂ ಇರಲಿಲ್ಲ, ಬೇರೆ ಬೇರೆ ಕಡೆ ಬೇರೆ ಬೇರೆ ತರ ಇತ್ತು. ಹುದುಗಿಸುವ ಕಲೆ ಅಂತ ಕನ್ನಡದಲ್ಲಿ ಇದಕ್ಕೆ ಹೆಸರು. ಮತ್ತು ಅಂತಹ ಕಲೆಯ ಬಗ್ಗೆ ಅವರ ಆಸಕ್ತಿಯನ್ನು ತೆಗೆದುಕೊಂಡು ಇವತ್ತು ಅವರು ಕ್ರಾಫ್ಟ್ ಮೆಲನ್ ಅಂತ ಒಂದು ಸಂಸ್ಥೆಯನ್ನ ಹುಟ್ಟಾಕಿದ್ದಾರೆ. ನನ್ನ ಸಜೆಷನ್ ತಮ್ಮೆಲ್ಲರಿಗೂ, ನಾನು ಬಹಳ ಸಲ ATI ಅಲ್ಲಿ ಕೂಡ ಟ್ರೈನಿಂಗ್ ಮಾಡುವಾಗ IAS KS ಅವ್ರಿಗೆಲ್ಲ ಹೇಳ್ತಾ ಇರ್ತೀನಿ, ತಾವು ದಯವಿಟ್ಟು ಒಂದು ಸಲ ಹೋಗಿ ಅವರ ಆಫೀಸನ್ನು ನೋಡಿ ಅಂತ. ಯಾಕೆಂದ್ರೆ ಅಲ್ಲಿ ಒಂದು ಕಲೆ ಇಲ್ಲ, ಅಲ್ಲಿ ಎಲ್ಲ ರೀತಿಯ ಮರದ ಯಾವುದೆಲ್ಲ ಸಾಧ್ಯತೆಗಳಿದೆಯೋ ಸರ್, ತಾವು ಸಹ ಒಂದ್ಸಲ ವಿಸಿಟ್ ಮಾಡ್ಬೇಕು. ಮರದ ಯಾವೆಲ್ಲ ಸಾಧ್ಯತೆಗಳಿದೆಯೋ ಅದನ್ನೆಲ್ಲ ಮಾಡಿದ್ದಾರೆ. ಅದು ಇಂಗ್ಲೇ ಇರ್ಬೋದು, ಅಥವಾ ವಿಗ್ರಹಗಳ ಕೆತ್ತನೆ ಇರ್ಬೋದು, ಅಥವಾ ಫರ್ನಿಚರ್ಸ್ ಇರ್ಬೋದು, ಅಥವಾ ಮಾಡರ್ನ್ ಟೆಕ್ನಾಲಜಿಗೆ ಬೇಕಾದಂತಹ ವಿಚಾರಗಳಿರ್ಬೋದು, ಆಮೇಲೆ ಎಪೋಕ್ಸಿ ಪ್ಲಸ್ ಮರ ಇದೆರಡರ ಕಾಂಬಿನೇಷನ್ ಆಗ್ಬೋದು. ನೋಡೋದಕ್ಕೆ ಒಂದು ಖುಷಿ ಆಗುತ್ತೆ. ಮತ್ತು ಅರಮನೆಯ ಪ್ರತಿಕೃತಿಗಳು ನಿಮ್ಗೆಲ್ಲ ಗೊತ್ತು, ಮಾರ್ಕೆಟ್ ಅಲ್ಲಿ ಮಾರ್ತಾರೆ ಅರಮನೆ ಪ್ರತಿಕೃತಿಗಳ ಚಿಕ್ಕದು, 1000 ರೂಪಾಯಿ, 2000 ರೂಪಾಯಿ, 5000 ರೂಪಾಯಿ. ಆ ತರದ ಸಾವಿರಾರು ಅರಮನೆಯ ಪ್ರತಿಕೃತಿಗಳನ್ನು ಇವರೇ ತಯಾರಿಸೋದು, ಇಲ್ಲಿಂದ ಮಾರ್ಕೆಟ್ಗೆ ಹೋಗಿ. ಸೊ ನಿಮ್ಗೆ ಅಲ್ಲಿಗೆ ಹೋದ್ರೆ ಬಹಳ ಕಡಿಮೆಗೆ ಸಿಗುತ್ತೆ, ಅವ್ರು ಕೊಡ್ತಾರೆ ನಿಮ್ಗೆ. ನೀವು ಮಾರ್ಕೆಟ್ ಅಲ್ಲಿ 3000 ರೂಪಾಯಿ ಇದ್ರೆ, ನಾನೊಂದ್ಸಲ ಹೋಗಿ ಮಾರ್ಕೆಟ್ ಅಲ್ಲಿ ನೋಡ್ 3000 ಪ್ಲಸ್ ಇತ್ತು. ನಾನು ಇವ್ರ ಹತ್ರ ಹೋಗಿ ಕೇಳಿದೆ, ಇಲ್ಲ 1200 ರೂಪೀಸ್ ಇದೆ. ನನಗೆ ಆಶ್ಚರ್ಯ ಆಯ್ತು. ಇರ್ಲಿ, ಅದನ್ನ ನಾನು ಕಂಪೇರ್ ಮಾಡಕ್ ಹೋಗಲ್ಲ, ಯಾಕಂದ್ರೆ ಕಂಪನಿ ರೇಟ್ ಬೇರೆ ಇರ್ತದೆ, ಮಾರ್ಕೆಟಿಂಗ್ ಯೂನಿಟ್ ಬೇರೆ ಇರ್ತದೆ. ಅಂತಹ ಭಾನುಪ್ರಕಾಶನ್ನ ಇವತ್ತು ಇಲ್ಲಿ ಕರೆದು ನಮ್ಮ ಪರಂಪರೆ ಇಲಾಖೆಯಿಂದ ಪ್ರಾತ್ಯಕ್ಷಿಕೆಯ ಮೂಲಕ ಈ ಎಕ್ಸ್ಪ್ಲೈನ್ಸ್ ವಿತ್ ದಿ PPT ಅಂಡ್ ಆಲ್ಸೋ ವಿತ್ ದಿ ಅವರ ಒಂದು ಆರ್ಟಿಸಾನ್ಸ್ ಇದ್ದಾರೆ, ಎಲ್ಲರೂ ಆರ್ಟಿಸ್ಟ್ಗಳಿದ್ದಾರೆ. ಅವರ ಆರ್ಟಿಸ್ಟ್ಗಳ ಜೊತೆಯಲ್ಲಿ ನಿಮ್ಗೆಲ್ಲ ಕಾವಾದಲ್ಲಿ ನೀವು ಕೂಡ ಅದನ್ನ ಕಲಿತಾ ಇದ್ದೀರಿ. ಸೊ ನಿಮ್ಗೆ ಅನುಕೂಲ ಆಗ್ಲಿ ಅಂತ ಸರ್ರು ಕೂಡ ಪ್ಲಾನ್ ಮಾಡಿದ್ದಾರೆ. ಅತ್ಯದ್ಭುತವಾದ ಯೋಜನೆ, ಎಲ್ಲರಿಗೂ ಅಭಿನಂದನೆಗಳು. ಇದನ್ನ ಪಿಕ್ಚರ್ ನೋಡುವಾಗ ನಿಮ್ಗೆ ಹೇಳಿದಾರೋ ಇಲ್ವೋ ಗೊತ್ತಿಲ್ಲ, ನನಗ್ ತೋರಿಸಿದ್ರು. ಮೊಬೈಲ್ ಅಲ್ಲಿ ನೋಡಿ ಚಿತ್ರಾನ್ನ ಅಂತ, ಮೊಬೈಲ್ ಅಲ್ಲಿ ನೋಡಿದ್ರೆ ಮಾತ್ರನೇ ಅದ್ರ 3D ಎಫೆಕ್ಟ್ ಕಾಣುತ್ತೆ. ಯಾಕಂದ್ರೆ ತುಂಬಾ ದೂರ ಬೇಕು ಅದನ್ನ ನೋಡೋದಕ್ಕೆ. ನೋಡಿರ್ಬೋದು ಇದನ್ನ ನೀವು ಮೊಬೈಲ್ ಅಲ್ಲಿ ಫೋಟೋ ಇಟ್ಕೊಂಡು ಮೊಬೈಲ್ ಫೋಟೋದಲ್ಲಿ ಗಮನಿಸಿ ಅದನ್ನ 3D ಹೇಗೆ ಒಳಗಡೆ ಟೆಂಪಲ್ ಕಾಣಿಸುತ್ತೆ ಅನ್ನೋದು. ನಮ್ಮ ಪರಂಪರೆಯನ್ನ ಉಳಿಸುವಂತಹ ಪ್ರಯತ್ನಕ್ಕಾಗಿ ಇವತ್ತು ಎಲ್ಲವನ್ನೂ ಬಿಟ್ಟು, ಕೆಲಸವನ್ನ ಬಿಟ್ಟು, ಲಂಡನ್ ನಲ್ಲಿ ಇದ್ದ ಕೆಲಸವನ್ನು ಬಿಟ್ಟು ಭಾನುವರು ಬಂದಿದ್ದಾರೆ. ಅವ್ರಿಗೆ ನಿಮ್ಮೆಲ್ಲರ ಶುಭ ಹಾರೈಕೆಗಳಿರ್ಲಿ. ಈ ಭಾಷಣ ನಿಮ್ಗೆ ಉಪಯೋಗ ಆಗತ್ತೆ ಅಂತ ಭಾವಿಸ್ತೀನಿ. ನನ್ನನ್ನ ಈ ಕಾರ್ಯಕ್ರಮಕ್ಕೆ ಕರೆದು ಮಾತನಾಡೋಕೆ ಅವಕಾಶ ಕೊಟ್ಟಂತಹ ಶ್ರೀಯುತ ದೇವರಾಜ್ ಸರ್ಗೆ ಮತ್ತು ಪರಂಪರೆಯ ಇಲಾಖೆಯ ಎಲ್ಲ ಸಿಬ್ಬಂದಿಗಳಿಗೆ ಮತ್ತು ಪ್ರೀತಿಯಿಂದ ಕೇಳಿಸ್ಕೊಂಡ ಕಾವಾದ ಎಲ್ಲ ವಿದ್ಯಾರ್ಥಿಗಳು, ನನ್ನ ವಿದ್ಯಾರ್ಥಿಗಳು ಕೂಡ ಇದ್ದಾರೆ, ಅವರೆಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ. ಅಲ್ಲ, ಅದರ ಮಹತ್ವ ಮತ್ತೆ ಗಂಭೀರತೆಯನ್ನು ಅರ್ಥ ಮಾಡ್ಕೊಂಡಾಗ ಏನಾಗುತ್ತೆ, ಅದರ ಬಗ್ಗೆ ನಮ್ಗೆ ಗೌರವ ಬರುತ್ತೆ. ಒಬ್ಬ ವ್ಯಕ್ತಿ ಬಗ್ಗೆ ಯಾಕೆ ಗೌರವ ಬರುತ್ತೆ, ಹೇಗ್ ಬರುತ್ತೆ? ಒಬ್ಬ ನೋಡಿದ ತಕ್ಷಣ ಗೌರವ ಬರುತ್ತೆ ನಿಮ್ಗೆ. ಆ ವ್ಯಕ್ತಿ ಸುಂದರವಾಗಿದ್ರೆ ಓಕೆ, ಚೆನ್ನಾಗಿದ್ದಾನೆ ಅಷ್ಟೇ. ಆದ್ರೆ ಅವನ ಸಾಧನೆಗಳನ್ನ ನೋಡಿದಾಗ, ಕೇಳಿದಾಗ ಆ ವ್ಯಕ್ತಿಯ ಬಗ್ಗೆ ನಮ್ಗೆ ಅಗಾಧವಾದಂತ ಗೌರವ, ಅಭಿಮಾನ ಎರಡು ಬರುತ್ತೆ. ಇವುಗಳನ್ನ ನಾವು ಕೊಡೋದಕ್ಕೆ, ಇವುಗಳನ್ನ ನಾವು ಕಾಣೋದು ನಮ್ಮ
ಕಲೆಯಲ್ಲಿ, ಸಂಸ್ಕೃತಿಯಲ್ಲಿ ಮತ್ತು ಪರಂಪರೆಯಲ್ಲಿ. ತಲಕಾಡು ಉತ್ಖನನದ ಬಗ್ಗೆ ನಮ್ಮ ಪ್ರೊಫೆಸರ್ ಕೃಷ್ಣಮೂರ್ತಿ ಅವರು ಹೇಳಿದರು. ಗಂಗರು ನಮ್ಮ ಕರ್ನಾಟಕ ರಾಜ್ಯದ ಮೊದಲ ಒಂದು ರಾಜಮನೆತನ ಅಂತ ಹೇಳ್ತಾರೆ. ಸುದೀರ್ಘವಾದಂತ ಆಳ್ವಿಕೆಯನ್ನ ಮಾಡಿ ಏನೆಲ್ಲ ಕುರುಹುಗಳನ್ನು ಬಿಟ್ಟು ಹೋಗಿದ್ದಾರೆ. ಬಹುಶಃ ನೀವು ನಮ್ಮ ಮ್ಯೂಸಿಯಂ ನೋಡಿದ್ರೆ ಗೊತ್ತಾಗುತ್ತೆ. ಅದರಲ್ಲಿ ತಲಕಾಡು ಉತ್ಖನನದಲ್ಲಿ ಕಂಡು ಬಂದಂತಹ ಅಂಶಗಳನ್ನ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಆ ಟೈಮಲ್ಲಿ ರೋಮನ್ ಎಂಪೈರ್ ಜೊತೆ ಒಂದು ಟ್ರೇಡ್ ಅಂಡ್ ಕಾಮರ್ಸ್ ಇತ್ತು. ಸೊ ಅಮೇಜಿಂಗ್ ಅಲ್ಲೋ. ವಿಮಾನ ಇರಲಿಲ್ಲ, ದೊಡ್ಡ ದೊಡ್ಡ ಶಿಪ್ಸ್ ಇರಲಿಲ್ಲ. ಕೇವಲ ಗಾಳಿ ಬೀಸುವ ದಿಕ್ಕಿನ ನಾವು ಅದನ್ನು ಗುರ್ತಿಟ್ಕೊಂಡು ದೇಶಗಳಿಗೆ ಪ್ರವಾಸ ಮಾಡಿ ವ್ಯಾಪಾರ ಮಾಡೋದು ಎಷ್ಟು ಚಾಲೆಂಜಿಂಗ್. ಆ ರೀತಿ ವ್ಯಾಪಾರ ಆ ಟೈಮಲ್ಲಿ ಇತ್ತು. ಅದರ ಕುರುಹುಗಳು ನಾವು ನೋಡ್ತೇವೆ. ರಾಜಘಟ್ಟದ ಬೌದ್ಧ ಚೈತ್ಯಾಲಯ ಮತ್ತು ವಿಹಾರದ ಉತ್ಖನನವನ್ನ ನೋಡಿದ್ವಿ. ಕರ್ನಾಟಕದ ಜೈನ ಪರಂಪರೆಯನ್ನ ನೋಡಿದ್ವಿ. ಇನ್ಸ್ಕ್ರಿಪ್ಷನ್ ಓದೋದ್ರ ಬಗ್ಗೆ ನಮಗೆ ಮಿಥಿಕ್ ಸೊಸೈಟಿ ಅವರು ಬಂದು ಹೇಳ್ಕೊಟ್ರು. ಕರ್ನಾಟಕದ ಮೊದಲ ನಾವು ಲಿಪಿ ನಮ್ಮ ಕರ್ನಾಟಕದ ಮೊದಲ ಇದು ಅಲ್ಲ, ನಮ್ಮ ಹಲ್ಮಿಡಿ ಶಾಸನ. ಸೊ ಕನ್ನಡ ಲಿಪಿ ಹೇಗೆ ಪ್ರಾರಂಭ ಆಗ್ತಾ ಬಂತು, ಹೇಗೆ ಅದನ್ನ ಅರ್ಥ ಮಾಡಕ್ಕೆ ನಾವು ನೋಡಿದಾಗ, ಒಂದು ಶಾಸನವನ್ನ ನೋಡಿದಾಗ ಓದೋದು ಭಾರಿ ಕಷ್ಟ ಆಗ್ಬಿಡುತ್ತೆ. ಅದನ್ನ ಸುಲಭವಾಗಿ ಓದೋದು ಹೇಗೆ ಅಂತ ಅವ್ರು ಬಂದು ನಮ್ಗೆ ಮಾಹಿತಿಯನ್ನ ಕೊಟ್ಟರು. ಇಟ್ಸ್ ಸೋ ಅಮೇಜಿಂಗ್. ಅದು ಕೇಳ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ. ಈ ತರ ನಾನಾ ವಿಚಾರಗಳ ಬಗ್ಗೆ ನಾವು ಉಪನ್ಯಾಸ ಕಾರ್ಯಕ್ರಮಗಳನ್ನ ಕೊಡ್ತಾ ಇದೀವಿ. ಪ್ರತಿ ತಿಂಗಳು ನಾನು ರಿಕ್ವೆಸ್ಟ್ ಮಾಡ್ಕೊಳ್ದೆ ಎಲ್ಲ ವಿದ್ಯಾರ್ಥಿಗಳಲ್ಲಿ, ಪ್ರತಿ ತಿಂಗಳು ಕೊನೆ ವಾರದಲ್ಲಿ ಯಾವ್ದಾದ್ರು ಒಂದು ದಿನ ಈ ಒಂದು ಕಾರ್ಯಕ್ರಮ ಇರುತ್ತೆ. ನೀವೆಲ್ಲ ಸಮಯ ಮಾಡ್ಕೊಳ್ಳಿ. ನನ್ಗೆ ಗೊತ್ತಿದೆ ತರಗತಿಯ ಒಂದು ಅವಧಿ ಇರುತ್ತೆ. ಒಳ್ಳೆ ಉಪನ್ಯಾಸಕಾರರು ಬರ್ತಾರೆ, ಒಳ್ಳೆ ಆಡಿಟೋರಿಯಂ ಇದೆ, ಒಂದು ಒಳ್ಳೆ ಮಾಹಿತಿಯನ್ನ ನೀವು ಪಡ್ಕೊಬಹುದು. ಯಾಕೆಂದ್ರೆ ಇಲ್ಲಿ ಕೊಡುವಂತ ಎಲ್ಲ ಮಾಹಿತಿ ಕೂಡ ನಿಮ್ಮ ಪಠ್ಯಕ್ಕೆ, ನೀವು ಓದ್ತಿರುವಂತ ವಿಚಾರಕ್ಕೆ, ವಿಷಯದ ಬಗ್ಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಂಬಂಧ ಇರುತ್ತೆ ಅಂತ ಭಾವಿಸ್ತಾರೆ. ಇಲಾಖೆಯ ಮೂಲಭೂತ, ಯಾಕಂದ್ರೆ ಐ ವಾಂಟ್ ಟು ಟೇಕ್ ಲಿಟಲ್ ಟೈಮ್ ಎಕ್ಸ್ಟ್ರಾ ಬಿಕಾಸ್ ಐ ವಾಂಟ್ ಟು ಕನ್ವಿನ್ಸ್ ಅಂಡ್ ಟೆಲ್ ದ ಪೀಪಲ್ ದಟ್ ವೈ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಇಸ್ ಎಕ್ಸಿಸ್ಟಿಂಗ್. ಯಾಕೆ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಇರಬೇಕು? ಎಲ್ಲ ಇಲಾಖೆಗಳು ಇದೆ. ಒನ್ ಆಫ್ ದ ಓಲ್ಡೆಸ್ಟ್ ಡಿಪಾರ್ಟ್ಮೆಂಟ್, 1885ರಲ್ಲಿ ಸ್ಥಾಪನೆಗೊಂಡಂತ ಇಲಾಖೆ. ಪ್ರಾರಂಭದಲ್ಲಿ ಎಂಟ್ರಿ ಆಗ್ತಾ ಇದ್ದಂಗೆ ನೋಡಿದ್ರಿ, BL ರೈಸ್ ಅವರ ಒಂದು ಫೋಟೋ ನೋಡಿದ್ರಿ. ಈಸ್ ದ ಫೌಂಡರ್ ಆಫ್ ದಿಸ್ ಡಿಪಾರ್ಟ್ಮೆಂಟ್. ಒಬ್ಬ ಬ್ರಿಟಿಷ್, ಅವ್ರು ಇಲ್ಲೇ ಹುಟ್ಟಿ ಬೆಳೆದಿದ್ದು, ಇಸ್ ಬಾರ್ನ್ ಟು ಬ್ರಿಟಿಷ್ ಪೇರೆಂಟ್ಸ್. ಒಬ್ಬ ಹೊರ ದೇಶದ ವ್ಯಕ್ತಿಗೆ ನಮ್ಮ ರಾಜ್ಯದಲ್ಲಿರುವಂತಹ ಇನ್ಸ್ಕ್ರಿಪ್ಷನ್ಗಳ ಬಗ್ಗೆ ಸ್ಟಡಿ ಮಾಡಬೇಕು ಅಂತ ಯಾಕೆ ಆಸಕ್ತಿ ಬಂತು? ಇನ್ಸ್ಕ್ರಿಪ್ಷನ್ಗಳನ್ನ ಸ್ಟಡಿ ಮಾಡಿ ಅಗಾಧವಾದಂತಹ ಗ್ರಂಥಗಳನ್ನ, ಸುಮಾರು 55 ಸಂಪುಟಗಳನ್ನ ಅವರು ಪಬ್ಲಿಷ್ ಮಾಡಿದ್ದಾರೆ. ಯಾಕೆ ಬೇಕು ಅಲ್ವಾ? ನಮ್ಮ ದೇಶದ ಬಗ್ಗೆ ನಮ್ಗೆ ಎಷ್ಟು ಅಭಿಮಾನ ಇರಬೇಕು. ನಮ್ಮ ದೇಶದ ಬಗ್ಗೆ ಬೇರೆ ವ್ಯಕ್ತಿ ಇಷ್ಟು ಅಗಾಧವಾಗಿ ಸಂಶೋಧನೆ ಮಾಡಿ ಗ್ರಂಥಗಳನ್ನ ಪ್ರಕಟಣೆ ಮಾಡಿದ್ದಾರೆ. ಆದ್ರೆ ನಾವು ಆ ಗ್ರಂಥಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ನಾವು ಮಾಡಿದ್ವಿ. ಬಹುಶಃ ಈ ಸಂದರ್ಭಗಳಲ್ಲಿ ಅವುಗಳನ್ನ ಹೇಳೋದಕ್ಕೆ ಒಂದು ಅವಕಾಶ ಸಿಗುತ್ತೆ. ತಜ್ಞರಿದ್ದಾರೆ. ಈಗ ನಮ್ಗೆ ಬಟ್ ಫಾರ್ ದಿಸ್ ಪ್ರೋಗ್ರಾಮ್ ಭಾನುವಾರ ಪರಿಚಯ ಆಗ್ತಾ ಇರ್ಲಿಲ್ಲ. ಬಟ್ ಫಾರ್ ದಿಸ್ ಪ್ರೋಗ್ರಾಮ್ ಎಷ್ಟು ವಿಚಾರಗಳು ನಮ್ಗೆ ತಿಳ್ಕೊಳ್ಳೋಕೆ ಸಾಧ್ಯ ಆಗ್ತಿರ್ಲಿಲ್ಲ. ಸೊ ಹಾಗಾಗಿ ಈ ಒಂದು ವೇದಿಕೆಯನ್ನ ನಾವು ಅರ್ಥಪೂರ್ಣವಾಗಿ ಬಳಸ್ಕೋಬೇಕು, ಹೇಳ್ಬೇಕು. ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಏನಕ್ಕಿದೆ, ಇದರ ಒಂದು ಅಸ್ತಿತ್ವ ಏನಿದೆ. ವಿ ಹ್ಯಾವ್ ಟು ಸಿ. ಸೆಲ್ವಪಿಳ್ಳಿ ಅವರು ಹೇಳಿದಾಗೆ ಪ್ರಾರಂಭದಲ್ಲಿ ನಾವು ಗೊತ್ತಿಲ್ಲ ವೇರ್ ವಿಲ್ ರೀಚ್ ಅಂತ. ಅಫ್ಕೋರ್ಸ್ ದರ್ ಇಸ್ ನೋ ಡೆಸ್ಟಿನೇಷನ್ ಫಾರ್ ದಿಸ್ ಉಪನ್ಯಾಸ ಕಾರ್ಯಕ್ರಮ. ಪ್ರತಿ ತಿಂಗಳು ಒಂದೊಂದು ಒಬ್ಬೊಬ್ಬ ತಜ್ಞರು ಬರ್ತಾರೆ, ಒಬ್ಬರು ಎಕ್ಸ್ಪರ್ಟ್ ಬರ್ತಾರೆ. ಅವರ ಒಂದು ಕ್ಷೇತ್ರದ ಬಗ್ಗೆ ಮಾಹಿತಿಯನ್ನು ಕೊಡ್ಕೊಂಡು ಹೋಗ್ತಾರೆ. ಎಲ್ಲ ನಮ್ಮ ಪರಂಪರೆಗೆ ಸಂಬಂಧಪಟ್ಟಂತ ವಿಚಾರಗಳು ಎಲ್ಲ ಡಾಕ್ಯುಮೆಂಟ್ ಆಗುತ್ತೆ. ನಾವು ತಿಳ್ಕೋಬೇಕು. ಉದ್ದೇಶ ಇಷ್ಟೇ, ನಾವು ನಮ್ಮ ದೇಶದ ಬಗ್ಗೆ, ನಮ್ಮ ರಾಜ್ಯದ ಬಗ್ಗೆ, ಕಲೆ, ಸಂಸ್ಕೃತಿ ಮತ್ತು ಪರಂಪರೆಯನ್ನು ತಿಳ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ನಾವು ನಮ್ಮ ರಾಜ್ಯದ, ದೇಶದ ಬಗ್ಗೆ ಗೌರವ ಬೆಳೆಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಯಾವತ್ತೂ ಅಷ್ಟೇ ನಮ್ಮ ಪೇರೆಂಟ್ಸ್ ಬಗ್ಗೆ ನಮ್ಗೆ ಗೌರವ ಇದೆ, ಅದೇ ರೀತಿ ನಮ್ಮ ಟೀಚರ್ಸ್ ಬಗ್ಗೆ ಗೌರವ ಬರಬೇಕು, ದೇಶದ ಬಗ್ಗೆ ಬರಬೇಕು, ರಾಜ್ಯದ ಬಗ್ಗೆ ಬರಬೇಕು. ನಾವು ಯಾವ ವ್ಯಕ್ತಿಯ ಬಗ್ಗೆ ತಿಳ್ಕೊಂಡಿರ್ತೀವಿ ಅವನ ವ್ಯಕ್ತಿಯ ಬಗ್ಗೆ ನಾವು ಗೌರವ ಖಂಡಿತ ಕೊಡ್ತೇವೆ. ಇಲಾಖೆ ನಿಜವಾಗ್ಲೂ ಕೂಡ ನಮ್ಮ ರಾಜ್ಯದಲ್ಲಿ ಸುಮಾರು 800ಕ್ಕೂ ಹೆಚ್ಚು ರಾಜ್ಯ ರಕ್ಷಿತ ಸ್ಮಾರಕ ಇದೆ, 600ಕ್ಕೂ ಹೆಚ್ಚು ಕೇಂದ್ರ ರಕ್ಷಿತ ಸ್ಮಾರಕಗಳಿದೆ. ಆದರೆ 25,000ಕ್ಕೂ ಹೆಚ್ಚು ಆರಕ್ಷಿತ ಸ್ಮಾರಕಗಳಿದೆ.
ಅಂದ್ರೆ ಇದರ ರಕ್ಷಣೆ ಯಾರು ಮಾಡ್ತಾ ಇಲ್ಲ. ನೀವು ಬಹುಶಃ ಬೇರೆ ಬೇರೆ ಊರಿಂದ ಬಂದಿದ್ರೆ ನಿಮ್ಗೆಲ್ಲ ಗೊತ್ತಿರುತ್ತೆ, ನಿಮ್ಮ ಗ್ರಾಮಗಳಲ್ಲಿ ಎಷ್ಟೋ ದೇವಸ್ಥಾನಗಳು ಸೋರ್ತಾ ಇದೆ, ಹಾಳು ಬಿದ್ದಿದೆ, ಯಾರು ಹತ್ರಕ್ಕೆ ಹೋಗೋರಿಲ್ಲ, ಹಾಳು ಬಿದ್ದ ಗುಡಿಗಳಾಗಿದೆ, ಗೋಪುರಗಳಾಗಿದೆ. ಯಾರು ನೋಡ್ತಾರೆ ಅದನ್ನೆಲ್ಲ? ಒಂದಾನೊಂದು ಕಾಲದಲ್ಲಿ ತುಂಬಾ ವಿಜೃಂಭಿಸ್ತಾ ಇದ್ದಂತ ಒಂದು ಸ್ಮಾರಕಗಳು ಇವತ್ತು ಪಳೆಯುಳಿಕೆಗಳಾಗಿ ನಮ್ಮ ಕಣ್ಮುಂದೆ ನಿಂತಿದೆ. ಇವುಗಳನ್ನ ಸಂರಕ್ಷಣೆ ಮಾಡೋದು ಇಲಾಖೆ ಜವಾಬ್ದಾರಿ ಆಗಿದೆ. ಇದರ ಮಾಹಿತಿಯನ್ನು ಕೊಡೋದು ಸಾರ್ವಜನಿಕರ ಒಂದು ಜವಾಬ್ದಾರಿ ಆಗಿದೆ. ಆದ್ರೆ ಕೇವಲ ಸರ್ಕಾರ ಅಥವಾ ಒಂದು ಇಲಾಖೆ ಈ ಕಾರ್ಯಗಳನ್ನ ಮಾಡೋಕೆ ಸಾಧ್ಯ ಆಗೋದಿಲ್ಲ. ಸಾರ್ವಜನಿಕರು, ವ್ಯಕ್ತಿಗಳು ಕೂಡ ಕೈ ಜೋಡಿಸ್ಬೇಕು. ಈ ನಿಟ್ಟಿನಲ್ಲಿ ನಾವು ಅಡಾಪ್ಟ್ ಎ ಮಾನ್ಯುಮೆಂಟ್ ಸ್ಕೀಮ್, ಸ್ಮಾರಕ ದತ್ತಿ ಯೋಜನೆಯನ್ನು ಜಾರಿಗೆ ತಂದಿದ್ದೇವೆ. ಇವುಗಳಲ್ಲಿ ವ್ಯಕ್ತಿಯಿಂದ ಹಿಡಿದು ಒಂದು ಸಂಘ ಸಂಸ್ಥೆಗಳು ಕೂಡ ಸ್ಮಾರಕಗಳನ್ನ ದತ್ತು ಸ್ವೀಕಾರ ಮಾಡಿ ಸ್ಮಾರಕಗಳ ಸಂರಕ್ಷಣೆಗೆ ಇಲಾಖೆ ಜೊತೆ ಕೈ ಜೋಡಿಸಿಕೊಂಡ ಅವಕಾಶನ ನಾವು ಮಾಡಿಕೊಟ್ಟಿದ್ದೇವೆ. ಅಗಾಧವಾದಂತ ಸಂಖ್ಯೆ 25,000 ಸಂರಕ್ಷಣಾ ಅಂತ ಯೋಜನೆ ನಾವು ಹಮ್ಮಿಕೊಂಡಿದ್ದೇವೆ. ಇದ್ರ ಮುಖಾಂತರ ಗ್ರಾಮವಾರು ಸರ್ವೆ ಕಾರ್ಯ, ರಾಜ್ಯಾವಶೇಷಗಳ ಸರ್ವೆ ಕಾರ್ಯವನ್ನ ಇಲಾಖೆ ಹಮ್ಮಿಕೊಂಡಿದೆ. ಇದುವರೆಗೂ ಸುಮಾರು 119 ತಾಲೂಕುಗಳ ರಾಜ್ಯಾವಶೇಷಗಳ ಸರ್ವೆ ಕಾರ್ಯ ಪೂರ್ಣ ಮಾಡಿದ್ದೀವಿ. ಈ ಫೈನಾನ್ಷಿಯಲ್ ಇಯರ್ ಅಲ್ಲಿ ಉಳಿದಂತ ಎಲ್ಲಾ ತಾಲೂಕುಗಳ ಸರ್ವೆ ಕಾರ್ಯವನ್ನ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಸೊ ಈ ರೀತಿಯ ಗ್ರಾಮವಾರು ಪ್ರಾಚ್ಯಾವಶೇಷಗಳ ಸರ್ವೆ ಕಾರ್ಯವನ್ನ ಮಾಡಿ ಅವುಗಳ ದಾಖಲೀಕರಣವನ್ನ ಮಾಡಿದಂತಹ ಮೊದಲ ರಾಜ್ಯ ಕರ್ನಾಟಕ. ಯಾವುದೇ ರಾಜ್ಯ ಈ ರೀತಿಯ ಒಂದು ಪ್ರಾಚ್ಯಾವಶೇಷಗಳ ದಾಖಲೀಕರಣ ಮಾಡಿರಲಿಲ್ಲ. ಬಹುಶಃ ಈ ವರ್ಷದ ಅಂತ್ಯದಕ್ಕೆ, ಈ ಫೈನಾನ್ಷಿಯಲ್ ಇಯರ್ ಕೊನೆಗೆ ನಾವು ನಮ್ಮ ಇಲಾಖೆ ವತಿಯಿಂದ ಪ್ರತಿಯೊಂದು ಪ್ರಾಚ್ಯಾವಶೇಷಗಳ ದಾಖಲೀಕರಣ ಮಾಡಿ ಅದನ್ನ ಪಬ್ಲಿಷ್ ಮಾಡ್ತಾರೆ. ಇಟ್ಸ್ ಅಥೆಂಟಿಕ್ ಡಾಕ್ಯುಮೆಂಟ್ ಟು ಅಂಡರ್ಸ್ಟ್ಯಾಂಡ್ ಹೌ ಮೆನಿ ಆಂಟಿಕ್ವಿಟೀಸ್ ಆರ್ ಅವೈಲಬಲ್ ಆನ್ ದ ಗ್ರೌಂಡ್, ಇನ್ಕ್ಲೂಡಿಂಗ್ ಇಟ್ಸ್ ಜಿಯೋ ಕೋಆರ್ಡಿನೇಟ್ಸ್. ಎಲ್ಲಿದೆ ಅನ್ನೋದ್ರ ಬಗ್ಗೆ ಅದರ ಜಿಯೋ ಕೋಆರ್ಡಿನೇಟ್ಸ್ ಜೊತೆ ನಾವು ಇದನ್ನ ದಾಖಲೀಕರಣ ಮಾಡ್ತಾ ಇದ್ದೇವೆ. ಸ್ಮಾರಕಗಳನ್ನ ನಾವು 3D ಲೇಸರ್ ಸ್ಕ್ಯಾನಿಂಗ್ ತಂತ್ರಜ್ಞಾನ ಬಳಸಿಕೊಂಡು ಸ್ಕ್ಯಾನಿಂಗ್ ಮಾಡಿದ್ದೇವೆ. ಸುಮಾರು 530 ಸ್ಮಾರಕಗಳನ್ನ ನಾವು ಸ್ಕ್ಯಾನ್ ಮಾಡಿ ಡೇಟಾವನ್ನ ಸಂಗ್ರಹಿಸಿಟ್ಟಿದ್ದೇವೆ. ಫಸ್ಟ್ ಆಫ್ ಇಟ್ಸ್ ಕೈಂಡ್ ಇನ್ ಇಂಡಿಯಾ. ಯಾವುದೇ ರಾಜ್ಯ ತನ್ನೆಲ್ಲಾ ಸ್ಮಾರಕಗಳನ್ನ 3D ತಂತ್ರಜ್ಞಾನವನ್ನು ಬಳಸಿಕೊಂಡು ಸ್ಕ್ಯಾನಿಂಗ್ ಮಾಡಿಲ್ಲ. ನಮ್ಮ ಇಲಾಖೆ 530 ಸ್ಮಾರಕಗಳ ಸ್ಕ್ಯಾನಿಂಗ್ ಅನ್ನ ಮಾಡಿ ನಾವು ಮುಗಿಸಿದ್ದೇವೆ. ಉದ್ದೇಶ ಇಷ್ಟೇ, ಇದರ ಡಿಜಿಟಲೀಕರಣ ಯಾಕೆ ಮಾಡಬೇಕು ಅಂತ ಹೇಳಿ, ನಾಳೆ ಸ್ಮಾರಕಗಳು ಇವತ್ತಿನ ಸ್ಥಿತಿಗೆ ವಿಭಿನ್ನವಾಗಿ ನಾಳೆ ಇರ್ಬೋದು, ನಶಿಸಿ ಹೋಗ್ಬೋದು, ಕಣ್ಮರೆ ಆಗ್ಬೋದು. ಅದರ ಪುನರ್ನಿರ್ಮಾಣಕ್ಕೆ, ಅದರ ರಿಪೇರಿ ಕಾರ್ಯಕ್ಕೆ ಈ ದತ್ತಾಂಶ ನಮಗೆ ತುಂಬಾ ಅನುಕೂಲ ಆಗುತ್ತೆ. ಈ ಆರ್ಥಿಕ ಸಾಲಿನಿಂದ ನಾವು ನಮ್ಮ ಸುಮಾರು 16 ಏನು ವಸ್ತು ಸಂಗ್ರಹಾಲಯಗಳಿದೆ ಇಲಾಖೆ ವ್ಯಾಪ್ತಿಯಲ್ಲಿ, ಇವುಗಳಲ್ಲಿ ಇರುವಂತ ಆಂಟಿಕ್ವಿಟಿಗಳ ಸ್ಕ್ಯಾನಿಂಗ್ ವರ್ಕ್ ಕೂಡ ನಾವು ಪ್ರಾರಂಭ ಮಾಡಿದ್ದೇವೆ. ಅವುಗಳನ್ನ AR ಮತ್ತೆ VR ತಂತ್ರಾಂಶದ ಮೂಲಕ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಸಾರ್ವಜನಿಕರಿಗೆ, ವಿದ್ಯಾರ್ಥಿಗಳಿಗೆ ಅದನ್ನ ತಲುಪಿಸುವಂತ ವ್ಯವಸ್ಥೆ. ಯಾಕಂದ್ರೆ ಇವತ್ತು ವಸ್ತು ಸಂಗ್ರಹಾಲಯಗಳು ತುಂಬಾ ಯಾರು ಹೋಗದೆ ಅಥವಾ ಕನಿಷ್ಠ ಸಂಖ್ಯೆಯಲ್ಲಿ ಹೋಗುವ ಒಂದು ಜಾಗ ಆಗಿದೆ. ಇಟ್ಸ್ ಆಲ್ಮೋಸ್ಟ್ ಡೆಡ್ ಪ್ಲೇಸಸ್. ಕೆಲವು ನಮ್ಮ ಮ್ಯೂಸಿಯಮ್ಸ್ ಇದೆ, ದಿನಕ್ಕೊಬ್ರು ಬರ್ತಾರೆ, ದಿನಕ್ಕಿಬ್ರು ಬರ್ತಾರೆ. ಜಸ್ಟ್ ಇಮ್ಯಾಜಿನ್, ಒಂದು ಇಲಾಖೆಯ ಒಂದು ಮ್ಯೂಸಿಯಂಗೆ ಒಬ್ರು ಇಬ್ರು ಬಂದ್ರೆ ಏನ್ ಪ್ರಯೋಜನ? ಅದರ ಅಸ್ತಿತ್ವನೇ ಕಳ್ಕೊಂಡ್ಬಿಡುತ್ತಲ್ಲ. We have to make every museum most interesting and attractive and also interactive. ಈ ನಿಟ್ಟಿನಲ್ಲಿ ನಾವು ಕೂಡ ನಾವು ಸ್ಕ್ಯಾನಿಂಗ್ ಡೇಟಾವನ್ನು ಬಳಸಿಕೊಂಡು ನಮ್ಮ ಆಗ್ಮೆಂಟೆಡ್ ರಿಯಾಲಿಟಿ ಅಥವಾ ವರ್ಚುವಲ್ ರಿಯಾಲಿಟಿ ಮುಖಾಂತರ ಅದನ್ನ ಸಾರ್ವಜನಿಕರ, ಎಸ್ಪೆಷಲಿ ವಿದ್ಯಾರ್ಥಿಗಳಿಗೆ ತಲುಪಿಸುವಂತ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಪ್ರಾಚ್ಯ ಪ್ರಜ್ಞೆ ಅಂತ ನಾವು ಶಾಲಾ ಮಕ್ಕಳಿಗೆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಬಹುಶಃ ನಾನು ಚೇಂಬರ್ ಅಲ್ಲಿ ಒಂದು ಟಾಪ್ 3 ಪೇಂಟಿಂಗ್ಸ್ ನ ಹಾಕಿದ್ದೇನೆ. ಈ ಸಾಲಿನಲ್ಲಿ ಗುಲ್ಬರ್ಗದಲ್ಲಿ ನಡೆದಂತ ಪ್ರಾಚ್ಯ ಪ್ರಜ್ಞೆ ಒಂದು ಸ್ಪರ್ಧೆಯಲ್ಲಿ ಆಯ್ಕೆಯಾದಂತ ಟಾಪ್ 3 ಪೇಂಟಿಂಗ್ಸ್. ಬಹುಶಃ ಅದು ವಿದ್ಯಾರ್ಥಿಗಳು ಮಾಡಿದ್ದು ಅನ್ನೋದು ನೀವು ಹೇಳದೇ ಇದ್ರೆ, ಹೈಸ್ಕೂಲ್ ವಿದ್ಯಾರ್ಥಿಗಳು ಅಂತ ಹೇಳದೇ ಇದ್ರೆ, ನೀವು ನಿಜವಾಗ್ಲೂ ಪ್ರತಿಯೊಬ್ರು ಹೆಮ್ಮೆ ಪಡುವಂತ ಒಂದು ಪೇಂಟಿಂಗ್ಸ್. ಅಷ್ಟು ಚೆನ್ನಾಗಿ ಪೇಂಟಿಂಗ್ ಮಾಡಿದ್ದಾರೆ ನಮ್ಮ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು. ಅಗಾಧವಾದ ಪ್ರತಿಭೆ ಇದೆ. ಪೇಂಟಿಂಗ್ ಮುಖಾಂತರ, ಭಾಷಣದ ಮುಖಾಂತರ, ರಸಪ್ರಶ್ನೆ ಮುಖಾಂತರ, ಪ್ರಬಂಧ ಬರ್ಸೋದ್ರ ಮುಖಾಂತರ ಟೀಚರ್ಸ್ ಹೇಳ್ತಾರೆ, 1 ವರ್ಷದಿಂದ ಪ್ರಯತ್ನ ಪಡ್ತಾರೆ ಸರ್ ಮುಂದಿನ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸೋದಕ್ಕೆ. ಬಹುಶಃ ಯೂಟ್ಯೂಬ್ ಅಲ್ಲಿ ಇದೆ ಅನ್ಸುತ್ತೆ. ಈ ಬಾರಿ ಮೊದಲ ಸ್ಥಾನ ಪಡೆದುಕೊಂಡ ಒಂದು ವಿದ್ಯಾರ್ಥಿನಿ, ಕಳೆದ ಬಾರಿ ಅವಳಿಗೆ ಪ್ಲೇಸ್ ಬರಲಿಲ್ಲ. ಅದನ್ನ ಚಾಲೆಂಜಿಂಗ್ ಆಗಿ ತಗೊಂಡು ಈ ವರ್ಷ ಅವಳು ಮೊದಲನೇ ಸ್ಥಾನ ತೆಗೆದುಕೊಂಡಿದ್ದಾಳೆ.
ಅವಳ ಮಾತುಗಳು ಕೇಳಬೇಕು. ನಮ್ಮ ಪರಂಪರೆ ಬಗ್ಗೆ, ಕರ್ನಾಟಕದ ದೇಶದ ಪರಂಪರೆ ಬಗ್ಗೆ ಮಾತಾಡ್ತಾಳೆ ಒಂದು ಹುಡುಗಿ. ಎಷ್ಟು ಸುಂದರವಾಗಿ ಮಾತಾಡ್ತಾಳೆ, ಎಷ್ಟು ವಿಚಾರವನ್ನು ಅವಳು ಹೇಳ್ತಾಳೆ. ಈ ಒಂದು ವೇದಿಕೆಯನ್ನ ಇಲಾಖೆ ಕ್ರಿಯೇಟ್ ಮಾಡಿ ಕೊಟ್ಟಿದೆ. ಸೊ ಇದು ನಿರಂತರವಾಗಿ ನಾವು ಸಾಕಷ್ಟು ಒಂದು ವಿವಿಧ ಯೋಜನೆಗಳನ್ನ, ಕಾರ್ಯಕ್ರಮಗಳನ್ನ ಹಾಕಿಕೊಂಡು ನಮ್ಮ ಪರಂಪರೆಯನ್ನ ರಕ್ಷಣೆ ಮಾಡೋದು ಒಂದು ಕಡೆ ಆದ್ರೆ, ಹರಿವನ್ನ ಮೂಡಿಸೋದು ಮತ್ತೊಂದು ಕಡೆ. ಈ ಒಂದು ಹರಿವು ಕಾರ್ಯಕ್ರಮವನ್ನ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಬಹುಶಃ ಈ ನಿಟ್ಟಿನಲ್ಲಿ ಇದು ಕೂಡ ಒಂದು ಸೇರ್ಕೊಂಡುತ್ತೆ ಅಂತ ನಾನು ಭಾವಿಸ್ತೇನೆ. ನಿಮ್ಮಲ್ಲಿರುವಂತ ಎಲ್ಲ ಕಾವಾದಲ್ಲಿರುವಂತ ಎಲ್ಲ ಏನು ಡಿಪಾರ್ಟ್ಮೆಂಟ್ಗಳಿದೆ, ಬಹುಶಃ ಒಂದಲ್ಲ ಒಂದು ರೀತಿಯಲ್ಲಿ ಈ ಪರಂಪರೆಯ ಉಪನ್ಯಾಸ ಕಾರ್ಯಕ್ರಮ ಅನುಕೂಲ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ನಾನು ಸಾಕಷ್ಟು ಸಮಯ ತೆಗೆದುಕೊಂಡೆ, ಬಟ್ ಸ್ಟಿಲ್ ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ ಇಲಾಖೆಯ ಒಂದು ಕಾರ್ಯಕ್ರಮಗಳನ್ನ, ಇಲಾಖೆಯ ಬಗ್ಗೆ ಮಾಹಿತಿಯನ್ನ ಹಂಚ್ಕೊಳ್ಳುವಂಥದ್ದು. ನಾನು ಹಂಚ್ಕೊಳ್ಳಿಲ್ಲ ಅಂದ್ರೆ ಮತ್ತೆ ಯಾರು ಹಂಚ್ಕೊಳ್ತಾರೆ, ಹೌದಲ್ವಾ? ಸೊ ನಾನು ಕೂಡ ಭಾನುವಾರ ಮಾತುಗಳನ್ನ ಕೇಳೋದಕ್ಕೆ ತುಂಬಾ ಕಾತರನಾಗಿದ್ದೇನೆ. ಮತ್ತೊಮ್ಮೆ ಎಲ್ಲರಿಗೂ ವಂದಿಸ್ತಾ, ಇಲ್ಲಿ ಬಂದಿದ್ದಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತುಗಳು ಮುಗಿಸ್ತೇನೆ. ಧನ್ಯವಾದ. ಈ ತರ ಮಾತಾಡ್ತಿರೋದು ಪ್ರಾಬ್ಲಿ ಇದೇ ಫಸ್ಟ್ ಟೈಮ್. ಅಂದ್ರೆ ಇಷ್ಟು ದಿವಸ ಮಾತಾಡಿದ್ದು ಪ್ರಾಬ್ಲಿ ಬರೀ ಆರ್ಟ್ ಅಲ್ಲಿ ಗೊತ್ತಿಲ್ದಿರೋರು, ಅಂದ್ರೆ ಆರ್ಟ್ ಬಗ್ಗೆ ಅಷ್ಟು ಮಾಹಿತಿ ಇಲ್ದಿರೋರ ಬಗ್ಗೆ ಆಗ್ಲಿ ಅಂತವ್ರಿಗೆ ನಮ್ಮ ಇನ್ಲೆ ಕಲೆ ಬಗ್ಗೆ ಹೇಳೋದು ಆಗ್ತಿತ್ತು. ಬಟ್ ಇವಾಗ ಆರ್ಟಿಸ್ಟ್ಗಳಿಗೆ ಇದನ್ನ ಮತ್ತೆ ಹೇಳೋ ರೀತಿ ಇರುತ್ತಲ್ಲ, ಅದು ತುಂಬಾನೇ ಒಂಥರ ಏನೋ ಖುಷಿ ಆಗ್ತಾ ಇದೆ. ಯಾಕಂದ್ರೆ ನಮ್ಮಲ್ಲಿರುವಂತ ಬಹಳಷ್ಟು ಕಲೆಗಳ ಬಗ್ಗೆ ನಮಗೆ ಅರಿವಿಲ್ಲ, ನಮಗೆ ಅವೇರ್ನೆಸ್ ಇಲ್ಲ. ಅದು ಯಾವ ಸ್ಥಿತಿಲಿ ಇದೆ ಅನ್ನೋದು ನಮಗೆ ಆಕ್ಚುಲಿ ಏನೋ ಮನವರಿಕೆ ಆಗ್ತಾ ಇಲ್ಲ. ಸೊ ಪ್ರಾಬಲಿ ಈ ಸೆಷನ್ ಮುಗಿದಿದ್ದಂಗೆ ನಾನು ಅಟ್ಲೀಸ್ಟ್ ಇಬ್ಬರಾಗಾದ್ರೂ ಏನಾದ್ರು ಇನ್ಸ್ಪಿರೇಷನ್ ತರ ಅವರು ಇದನ್ನ ತೊಡಗಿಸ್ಕೊಂಡ್ರೆ ಪ್ರಾಬಲಿ ಈ ಸೆಷನ್ ತುಂಬಾ ಏನೋ ಸಕ್ಸಸ್ಫುಲ್ ಅಂತ ಅಂದ್ಕೊಳ್ತೀನಿ. ಸೊ ನನ್ನ ಬಗ್ಗೆ ಆಲ್ರೆಡಿ ಶೆಲ್ವಾ ಸರ್ ಹೇಳಿದ್ದಾರೆ, ಡಿ ಸರ್ ಆಲ್ರೆಡಿ ಹೇಳಿದ್ದಾರೆ. ಬಟ್ ನಾನು ಮೂಲತಃ ಬೆಂಗಳೂರು, ನನ್ನ ಹುಟ್ಟೂರು ಬೆಂಗಳೂರು. ಬಟ್ ಇವಾಗ ಕಂಪ್ಲೀಟ್ ಹಾರ್ಡ್ ಕೋರ್ ಮೈಸೂರಿಯನ್ ಆಗ್ಬಿಟ್ಟಿದ್ದೀನಿ. ಸೊ ಕ್ಷಮಿಸಿ, ನಾನು ಫುಲ್ಲು ಕನ್ನಡ, ಸ್ಪಷ್ಟ ಕನ್ನಡ ಅಲ್ಲ, ಸ್ವಲ್ಪ ಇಂಗ್ಲಿಷ್ ಮಿಕ್ಸ್ ಮಾಡಿ ಮಾತಾಡ್ತೀನಿ ನಾನು. ಸೊ ಬೆಂಗಳೂರು ಕನ್ನಡ ಜಾಸ್ತಿ, ಮೇಲಾಗಿ ಬೆಂಗಳೂರು ಕನ್ನಡ. ಸೊ ಮೂಲತಃ ಬೆಂಗಳೂರು, ಓದಿದ್ದು ಬೆಂಗಳೂರು, ನನ್ನ ವಿದ್ಯಾಭ್ಯಾಸ ಬೆಂಗಳೂರು. ನನ್ನ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ವಿಶ್ವೇಶ್ವರಯ್ಯ ಕಾಲೇಜ್ VC ನಲ್ಲಿ ನಾನು ಇಂಜಿನಿಯರಿಂಗ್ ಮುಗಿಸ್ತೀನಿ. ಎಲೆಕ್ಟ್ರಿಕಲ್ ಆದ್ಮೇಲೆ ನನ್ನ ಟೈಮಲ್ಲಿ ಏನಾಗ್ತಿತ್ತು ಅಂದ್ರೆ ರಿಸೆಷನ್, ಕೆಲಸನೇ ಸಿಗ್ತಿರ್ಲಿಲ್ಲ. ಅವಾಗೇನಂದ್ರೆ ಇದು 2002 ನಲ್ಲಿ ರಿಸೆಷನ್ ಇರುತ್ತೆ. ಎಲ್ಲರಿಗೂ ಕೆಲಸ ಸಿಗ್ತಿರತ್ತೆ, ಬಟ್ ನಾವು ಪಾಸ್ಔಟ್ ಆದವ್ರಿಗೆ ಪ್ಲೇಸ್ಮೆಂಟ್ ಸಿಗ್ತಿಲ್ಲ, ಆದ್ಮೇಲೆ ಎಲ್ಲೂ ಕೆಲಸ ಸಿಗ್ತಿಲ್ಲ ಅನ್ನೋದಾಗ್ತಿರುತ್ತೆ. ಸೊ ಅವಾಗೇನಪ್ಪ ಅಂತ ಹೇಳಿದ್ರೆ, ನಿಮಗೆ ಸಾಫ್ಟ್ವೇರ್ ಇಂಜಿನಿಯರ್ ಆಗೋದಕ್ಕೆ ನೀವು ಕಂಪ್ಯೂಟರ್ ಸೈನ್ಸೇ ಓದಬೇಕು ಅಂತ ಏನೂ ಇರ್ತಿರ್ತಿರ್ಲಿಲ್ಲ. ನೀವು ಯಾವುದೋ ಒಂದು ಡಿಗ್ರಿ ಪಡ್ಕೊಂಡ್ರು ನೀವು ಸಾಫ್ಟ್ವೇರ್ ಇಂಜಿನಿಯರ್ ಆಗುವಂತ ಓಪನಿಂಗ್ಸ್ಗಳು ತುಂಬಾ ಇದ್ವು ಆಗ. ಅಂದ್ರೆ ಅವಾಗ 2002 ನಲ್ಲಿ ಎಲ್ಲ ಕಂಪ್ನಿಗಳು ಬೆಂಗಳೂರಿಗೆ ಬರ್ತಾ ಇದ್ವು. ಸೊ ಅವ್ರಿಗೆ ಏನೋ ಒಂದು ಡಿಗ್ರಿ ಬೇಕಾಗಿತ್ತು ಅಷ್ಟೇ, ಮಿಕ್ಕಿದೆಲ್ಲ ಅವ್ರು ಕಳಿಸ್ಕೊಡ್ತೀವಿ, ನೀವು ಬನ್ನಿ ಸಾಕು ಸೇರ್ಕೊಳ್ಳಿ ಅನ್ನೋ ಒಂದು ಸಿಚುವೇಶನ್ ಇತ್ತು. ಬಟ್ ನಾವು ಪಾಸ್ ಔಟ್ ಆಗುವಂತ ಟೈಮಲ್ಲಿ ತುಂಬಾ ರಿಸೆಷನ್ನು, ಜಾಬ್ ತುಂಬಾ ಕಡಿಮೆ ಇದ್ವು. ಸೊ ಹಾಗೂ ನಮ್ಗೊಂದು ಆಪರ್ಚುನಿಟಿ ಸಿಕ್ತು. ನಾನು ಫಸ್ಟ್ ಜಾಬ್ ನಾನು ಎಚ್ ಪಿ ಇದ್ದೆ. ಅವಾಗ ಬ್ಲೂಟೂತ್ ಅನ್ನೋದೇನೋ ಒಂದು ಕಾನ್ಸೆಪ್ಟ್ ಸ್ಟಾರ್ಟ್ ಆಗಿತ್ತು. ಸೊ ಅಲ್ಲಿಂದ ಸ್ಟಾರ್ಟ್ ಆಯ್ತು ಮೊಬೈಲ್ ಏನೋ ಕಂಪ್ನಿಗಳಿಗೆ ಕೆಲಸ ಮಾಡುವಂಥದ್ದು. ಸೊ ನಾನು ನೋಕಿಯಾ ಜಾಯ್ನ್ ಆದೆ. ನೋಕಿಯಾ R&D ಮೊಬೈಲ್ ಫೋನ್ಸ್, ಸ್ಟಾರ್ಟಿಂಗ್ ಫ್ರಮ್ ಫಸ್ಟ್ ಸ್ಮಾರ್ಟ್ ಫೋನ್ 6600 ಇಂದ ವರ್ಕ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದು. ಅಂದ್ರೆ ನಾನು ನೋಕಿಯಾ ಜಾಯ್ನ್ ಆದಾಗ ನಾನು 45ನೇವನು. ನಮ್ದು ಹೇಗಿತ್ತು ಅಂದ್ರೆ ಟೀಮು ಒಂದೇ ಫ್ಲೋರ್ ಅಲ್ಲಿ ಎಲ್ಲ R&D ಪೀಪಲ್ ಕುತ್ಕೊಂಡ್ಬಿಡ್ತಾ ಇದ್ವಿ. ಸೊ ಫಸ್ಟ್ ಫೋನ್ ಇಂದ ಸ್ಟಾರ್ಟ್ ಮಾಡಿದ್ವಿ ನಾವು. ಅವಾಗ ಸ್ಮಾರ್ಟ್ ಫೋನ್ ಈ ಮಟ್ಟಕ್ಕೆ ಬೆಳೆಯುತ್ತೆ ಅಂತ ನಿಜಕ್ಕೂ ನಾವು ಊಹೆ ಮಾಡಿರ್ಲಿಲ್ಲ. ಅಂದ್ರೆ ಅವಾಗ ನಾವು ಫಸ್ಟ್ ಫೋನ್ ನಮ್ಗೆ ಕೊಟ್ಟಾಗ ಹೇಗೆ ನಾವು ಫೀಲಿಂಗ್ ಆಗ್ತಿತ್ತು ಅಂತ ಹೇಳಿದ್ರೆ, ಅದೊಂಥರ ದೊಡ್ಡ ಹೆಮ್ಮೆ. ಯಾಕಂದ್ರೆ ಅವಾಗ ಮಾಡಿದ್ರು ದುಡ್ಡು ಕೊಡ್ಬೇಕಾಗಿತ್ತು, ನಾವು ರಿಸೀವ್ ಮಾಡಿದ್ರು ದುಡ್ಡು ಕೊಡ್ಬೇಕಾಗಿತ್ತು ಅವಾಗ. ಸೊ ಹಾಗಾಗಿ ಒಂದು SMS ಕಳಿಸಿದ್ರು, ಇವಾಗ ಯಾರಿಗಾರು ಕಾಲ್ ಮಾಡ್ಬಿಟ್ಟು ರಿಸೀವ್ ಮಾಡಿದ ತಕ್ಷಣ ಬೇಗ ಮುಗಿಸು, ನಾನು ಜಾಸ್ತಿ ಹೊತ್ತು ನನ್ನ ಹತ್ರ ಇದಿಲ್ಲ, ತುಂಬಾ ದುಡ್ಡು ಆಗ್ಬಿಡುತ್ತೆ ಅನ್ನೋ ಕಾಲ ಇತ್ತು ಅವಾಗ. ಸೊ ನಾವು ಅವಾಗ ಖಂಡಿತವಾಗ್ಲೂ ಅವಾಗ ನಾವು ರಿಕ್ವೈರ್ಮೆಂಟ್ ಆಗಲಿ, ಅವಾಗ ನಾವು ಏನೋ ಮಾಡ್ತಿದ್ದ ಡೆವಲಪ್ಮೆಂಟ್ ಅಲ್ಲಿ ಈ ಮಟ್ಟಿಗೆ ಮೊಬೈಲ್ ಫೋನ್ ಬೆಳೆಯುತ್ತೆ ಅಂತ ನಾವು ಯಾವತ್ತೂ ಚಿಂತನೆ ಕೂಡ ಮಾಡಿರ್ಲಿಲ್ಲ.
ಬಟ್ ಎನಿವೇ, ಬಟ್ ಏನಾಗ್ತಿತ್ತು ಅಂದ್ರೆ ಆರ್ಟ್ ಅಂಡ್ ಕ್ರಾಫ್ಟ್ ವಾಸ್ ಆಲ್ವೇಸ್ ಮೈ ಇಂಟ್ರೆಸ್ಟ್. ಆರ್ಟಲ್ಲಿ ಏನಾದರೂ ಮಾಡಬೇಕು ಅನ್ನೋದು ಯಾವಾಗಲೂ ಮೊದಲಿಂದನೂ ಇತ್ತು. ಯಾಕಂದ್ರೆ ನಮ್ಮ ತಂದೆನೂ ಆರ್ಟಲ್ಲೇ ಅವರು ಆರ್ಟಿಸ್ಟ್ ಆಗಿರ್ತಾರೆ. ಸೊ ಆರ್ಟಲ್ಲಿ ಏನಾದರೂ ಮಾಡಬೇಕು ಅಂತ ಇತ್ತು. ನಾವು ಸರ್ ಹೇಳ್ದಂಗೆ ನೀವು ನಿಜಕ್ಕೂ ನಮ್ಮ ಕಲೆಗಳ ಬಗ್ಗೆ ನಿಮಗೆ ನೋಡಬೇಕು ಅಂತ ಹೇಳಿದ್ರೆ ಇಂಡಿಯಾದಲ್ಲಿ ಇದ್ದರೆ ನೀವು ಅದನ್ನ ಅಪ್ರಿಷಿಯೇಟ್ ಮಾಡೋದಿಲ್ಲ. ಇದು ನಿಮ್ಮ ಪಕ್ಕದಲ್ಲೇ ಇಲ್ಲೇ ಕಲೆ ಇರುತ್ತೆ, ನೀವು ನಿಜಕ್ಕೂ ಅದನ್ನ ಅಪ್ರಿಷಿಯೇಟ್ ಮಾಡೋದೇ ಇಲ್ಲ. ನೀವು ಇಲ್ಲೇ ಕಲೆ ನಿಜಕ್ಕೂ ಅಪ್ರಿಷಿಯೇಟ್ ಮಾಡಬೇಕು ಅಂದ್ರೆ ಇಂಡಿಯಾದಿಂದ ಹೊರಗಡೆ ಹೋಗಿ ಅದನ್ನ ನೋಡ್ಬೇಕು. ನೀವು ಎಷ್ಟು ಸುಂದರವಾಗಿದೆ, ಎಷ್ಟೋ ನಮ್ಮಲ್ಲಿದೆ, ನಾವು ಅದನ್ನ ಗುರುಸ್ತಾನೆ ಇಲ್ಲ ಅನ್ನೋವಂಥದ್ದು ನಿಮಗೆ ಗೊತ್ತಾಗತ್ತೆ. ಪ್ರಾಬ್ಲಿ ನಿಮ್ಗೆ ಆ ದೃಷ್ಟಿ ಇದ್ರೆ ಖಂಡಿತವಾಗ್ಲೂ ನೀವು ಅದನ್ನ ಅಪ್ರಿಷಿಯೇಟ್ ಮಾಡ್ತೀರಿ ಅಂತ. ಸೊ ಒಂದು ಶಾರ್ಟ್ ವಿಡಿಯೋ ಇದೆ ನಾನು ಸ್ಟಾರ್ಟ್ ಮಾಡಿದಾಗ ಮಾಡಿದಂಥ ವಿಡಿಯೋ. ಪ್ರಾಬ್ಲಿ ಅದೊಂದು ಪ್ಲೇ ಮಾಡೋಣ ಅಂತ. ಫೈನಲ್ ಕಟ್ ಅಂತ ಒಂದು ವಿಡಿಯೋ ಇದೆ ನೋಡಿ. ವಿಡಿಯೋ ಕಾಣಿದ್ರೆ ಏನ್ ಬೇಡ ಸರ್. ಅದನ್ನ ಮಿನಿಮೈಸ್ ಮಾಡ್ಬಿಡಿ ಮೇಡಮ್. I wanted to contribute something like this. I wanted to continue this. I wanted to give new life for this art. I quit my software job. I wanted to continue this hard work. The craftsmen are trying to identify sustained art. Even water looked at it with a direction. We wanted to fuse this traditional art into contemporary design and come up with a new design altogether. Started starting from scratch, really lot of variations from the video. Also finalize what to do in the computers and the updates in the computers. Make a container for whatever styles you wanted. And once the video is ready, choose what paper to be used and what shoes to use. Once the wood is chosen, we take that to the working area where we start cutting the wood. Once the wood is cut, we join all the wood to keep the artwork. Use the beauty greens in this wood and come up with different shades. The beauty of these artwork is all the wood are recyclable and it's very good for ecological artists. In the market, art was always frames, was always walls. Craftsman is trying to bring this kind of artwork in fashion products like dining table, chairs, of tables, side tables, cots, sofas. So people use this every day. These classrooms will be having work only during the festival seasons because these crafts are dedicated to the natives or to the friends during the festival seasons. But we at Craftsman wanted to bring these artisans to us so that they have to know very long. Student or youngster who wants to learn art, they will have found their work here. Craftsman this craft. And we want to show that interest, saying that you have a career. Because after just school, factory, ಕಲೆ ಫ್ಯಾಕ್ಟ್ರಿ ಇತ್ತು. ಅದನ್ನು ನೋಡಿ ಕಲಿಬೇಕು ಅನ್ನೋ ಆಸಕ್ತಿ ಇತ್ತು. ಸ್ಕೂಲ್ಗೆ ಹೋಗ್ತಾ ಅಲ್ಲಿ ಸೇರ್ಕೊಂಡೆ, ಪಾರ್ಟ್ ಟೈಮ್ ಅಲ್ಲಿ ಕಲಿತೆ. ಸ್ವಲ್ಪ ಕಲಿತಾ ಇನ್ನೊಂದು ದೊಡ್ಡ ಮಟ್ಟದಲ್ಲಿ ಕಲಿಬೇಕು ಅಂತ ಕಲಿತೆ. ಆದ್ರೆ ನನ್ನ ವಯಸ್ಸಲ್ಲಿ ಬಂದವರು ಈಗ ಯಾರು ಬರ್ತೀಯಾ ಈ ಕೆಲಸ ಬೆಳವಣಿಗೆನೇ ಆಗ್ತಾ ಇಲ್ಲ. ನನಗೆ ನಮ್ಮ ಇಂಡಿಯಾದಲ್ಲಿ ಅದು ನಮ್ಮ ಕರ್ನಾಟಕದಲ್ಲಿ ಮೈಸೂರು ಜಿಲ್ಲೆ ಮಾತ್ರ ಈ ಕೆಲಸ ನಡೆಯೋದು, ಬೇರೆ ಕಡೆ ಏನು ನಡೀತಾ ಇಲ್ಲ. The vision of Craftsman is to identify such type art. And we started off with the idea art work in Mysore. So we have many
for artworks in India, which is almost like we wanted to identify such artwork, bring that art form to the contemporary design so that this artwork is still alive. On your mission to grapple with this contribution to the craftsman, help the artisans to continue their career and also help the extras to come learn this art, this contribute. ಈ ವಿಡಿಯೋ ಮಾಡಾದ್ಮೇಲೆ ನಾನೇನ್ ಇದನ್ನ ಈ ಆರ್ಟ್ ವರ್ಕ್ ನ ಕಂಟೆಂಪ್ರೈಸ್ ಮಾಡಬೇಕು, ಇವಾಗಿರುವಂತ ತಾಳಮಾಲಕ್ಕೆ ಇದನ್ನ ತರಬೇಕು, ಇವಾಗಿರುವಂತ ಮಾಡರ್ನ್ ಆಸ್ಪೆಕ್ಟ್ಸ್ ತರಬೇಕು ಅಂತ ನಾವೇನ್ ಹೇಳ್ತಾ ಇದ್ವಿ. ವಿ ಸ್ಟಾರ್ಟೆಡ್ ವರ್ಕಿಂಗ್ ವಿತ್ ಫ್ಯಾಷನ್ ಡಿಸೈನರ್ಸ್, ವಿ ಸ್ಟಾರ್ಟೆಡ್ ವರ್ಕಿಂಗ್ ವಿತ್ ವೆರಿ ಬಿಗ್ ಆರ್ಕಿಟೆಕ್ಟ್ಸ್ ಇನ್ ಇಂಡಿಯಾ. ನಾವು ಕೆಲವೊಂದು ಪ್ರಾಡಕ್ಟ್ಗಳು ನಾವು NDA ಸೈನ್ ಮಾಡಿದೀವಿ, ಸೊ ಹಾಗಾಗಿ ನಾನು ಡಿಸ್ಪ್ಲೇ ಮಾಡೋಕ್ಕಾಗಲ್ಲ. ಬಹಳಷ್ಟು ಇಲ್ಲೇ ಆರ್ಟ್ ವರ್ಕ್ಗಳು ಪ್ಯಾರಿಸ್ ಮಿಲನ್ ಫ್ಯಾಷನ್ ವೀಕ್ಗೆ ಆಕ್ಚುಲಿ ಸೆಲೆಕ್ಟ್ ಆದವು. ಮಿಲನ್ ಅಲ್ಲಿ ಫ್ಯಾಷನ್ ಶೋಸ್ಗಳಾದವು. ಅದಾದ್ಮೇಲೆ ಇವಾಗಿರುವಂತ ದೊಡ್ಡ ದೊಡ್ಡ ಆರ್ಕಿಟೆಕ್ಟ್ಸ್ ಕೂಡ ಇದನ್ನ ಇವಾಗ ಬಳಸ್ಕೊಳ್ತಾ ಇದ್ದಾರೆ. ಅಂದ್ರೆ ನಿನ್ನೆ ನಾವು ಒಂದು ಆರ್ಟ್ ವರ್ಕ್ ನಾನು ತೋರಿಸ್ತೀನಿ. ಆದ್ಮೇಲೆ ವಿ ಜಸ್ಟ್ ಗೇವ್ ಟು ಪವನ್ ಕಲ್ಯಾಣ್ ಸರ್, ನಮ್ಮ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಫ್ ಆಂಧ್ರ ಪ್ರದೇಶ್. ಟೋಟಲಿ ಅಬ್ಸ್ಟ್ರಾಕ್ಟ್ ಆಗಿ ಒಂದು ಮಾಡಿದ್ವಿ. ಸೊ ಹಾಗಾಗಿ ಏನಂತ ಹೇಳಿದ್ರೆ ಇದನ್ನ ನಾವು ಇವಾಗಿರುವಂತ ಫಾರ್ಮ್ಸ್ ಅಳವಡಿಸ್ಕೊಬಹುದು. ಅದು ಪ್ರಾಬ್ಲಿ ನಾನು ಹೇಳ್ತಾ ಹೋಗ್ತೀನಿ ನಾವೇನೇನ್ ಮಾಡಿದೀವಿ ಅಂತ. ಸೊ ನಾನು ಇಲ್ಲಿ ಅಂದ್ರೆ ಏನೇನ್ ನಾನು ಕಲೆ ಹಾಕಿದೀನಿ ಅಂತ ಹೇಳಿದ್ರೆ, ನಮ್ಮ ಶಾರ್ಟ್ ಹಿಸ್ಟ್ರಿ ಅಂದ್ರೆ ನಮ್ಮ ಮೈಸೂರಲ್ಲಿ ಏನೇನು ಆರ್ಟ್ ಫಾರ್ಮ್ಸ್ ಗಳೇ ಇದಾವೆ. ಸೊ ಇದೆಲ್ಲ ಎಲ್ಲಿಂದ ತಗೊಂಡಿದೀನಿ ಅಂದ್ರೆ ಇವೆಲ್ಲ ಗೆಸೆಟ್ ಅಲ್ಲಿ ಇದೆ. ನೀವು ಗೆಸೆಟ್ಗೆ ಹೋದ್ರೆ ಇವೆಲ್ಲ ಆಕ್ಚುಲಿ ಇದೆಲ್ಲ ಮಾಹಿತಿಗಳು ಸಿಗುತ್ತೆ ನಿಮ್ಗೆ. ಸೊ ಐ ಪುಟ್ ಎವ್ರಿಥಿಂಗ್, ಅಂದ್ರೆ ಇದೆಲ್ಲಾನು ಏನೇನು ಅಂತ ಒಂದು PPT ಹಾಕಿದ್ದೀನಿ. ಮೇಡಮ್ ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಸೊ ಮೈಸೂರಲ್ಲಿ ಇವಾಗ ಸ್ಯಾಂಡ್ಲ್ವುಡ್ ಕಾರ್ವಿಂಗ್ ಆಕ್ಚುಲಿ ಇವಾಗ ತುಂಬಾ ಕಡಿಮೆ ಆಗ್ಬಿಟ್ಟಿದೆ. ಸ್ಯಾಂಡ್ಲ್ವುಡ್ ಪ್ರಾಡಕ್ಟ್ಸ್ಗಳು ಕೂಡ ಇವಾಗಿಲ್ಲ. ಬಟ್ ನೀವು ಅರಮನೆಗೆ ಹೋದ್ರೆ ಒಂದು ಕಂಪ್ಲೀಟ್ ಮ್ಯೂಸಿಯಂ ಫುಲ್ ನೀವು ಸ್ಯಾಂಡ್ಲ್ವುಡ್ ಬಾಕ್ಸಸ್ಗಳು, ಕಾರ್ವಿಂಗು ಎಲ್ಲ ನೋಡ್ಬೋದು ನೀವು. ಒಂದು ಮುಂಚೆ ಪ್ರಾಬ್ಲಿ ಶಲೋ ಸರ್ ಚೆನ್ನಾಗಿ ಹೇಳ್ತಾರೆ ಅದ್ರ ಬಗ್ಗೆ. ಇನ್ವಿಟೇಷನ್ಸ್ಗಳಾಗ್ಲಿ, ಜ್ಯುವೆಲರಿ ಬಾಕ್ಸಸ್ಗಳಾಗ್ಲಿ, ಇವೆಲ್ಲ ಚೆನ್ನಾಗಿ ಫಸ್ಟ್ ಪ್ರಾಕ್ಟೀಸ್ ಮಾಡ್ತಾ ಇದ್ವು. ಇವಾಗ ಸ್ಯಾಂಡ್ಲ್ವುಡ್ ಅವೈಲಬಿಲಿಟಿ ಕಡಿಮೆ ಆಗಿರೋದ್ರಿಂದ ಸ್ಯಾಂಡ್ಲ್ವುಡ್ ವರ್ಕರ್ಸ್ ಕಡಿಮೆ ಆಗಿದ್ದಾರೆ. ಸೊ ಈಗಲೂ ಸೊರಬ ಸಾಗರ್ ಕಡೆ ತುಂಬಾ ಆಕ್ಚುಲಿ ಸ್ಯಾಂಡ್ಲ್ವುಡ್ ವರ್ಕ್ಗಳು ನಡೀತದೆ. ನೆಕ್ಸ್ಟ್ ಸ್ಲೈಡ್. ಸ್ಟೋಪ್ ಸ್ಟೋನ್ ಕಾರ್ವಿಂಗ್, ಇದರಲ್ಲಿ ನಾನು ಜಾಸ್ತಿ ಹೇಳೋದು ಏನು ಬೇಕಿಲ್ಲ. ಯಾಕಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಅರುಣ್ ಯೋಗಿರಾಜ್ ಅವರು ನಮ್ಮ ರಾಮ್ಲಲ್ಲಾ ಮಾಡಿರುವಂತ ವರ್ಕ್ ಇದು. ಸೊ ಸ್ಟೋಪ್ ಸ್ಟೋನ್ ಅಲ್ಲಿ ಕೂಡ ಇಲ್ಲಿ ಮೈಸೂರಲ್ಲಿ ಬಹಳ ಜನ ಆರ್ಟಿಸ್ಟ್ ಗಳಿದ್ದಾರೆ, ಅದು ಇಲ್ಲಿ ಪ್ರಾಕ್ಟೀಸ್ ಆಗತ್ತೆ. ನೆಕ್ಸ್ಟ್ ಸ್ಲೈಡ್. ಮೈಸೂರು ಪೇಂಟಿಂಗ್ ಪ್ರಾಬ್ಲಿ ನಿಮ್ಗೆ ಇವೆಲ್ಲ ನಿಮ್ ಸಿಲೆಬಸ್ ಅಲ್ಲಿ ಇರುತ್ತೆ, ನೀವು ನೋಡಿರ್ತೀರಿ. ಬಟ್ ನಾನು ಏನ್ ಮಾಡಿದೀನಿ ಅಂದ್ರೆ ಎಲ್ಲ ಒಂದ್ ಕಡೆಗೆ ಏನೇನ್ ನಮ್ಮ ಮೈಸೂರಲ್ಲಿ ಆಗುವಂತ ಎಲ್ಲಾ ಕಲೆಗಳನ್ನ ಒಂದ್ ಕಡೆ ಹಾಕಿದೀನಿ. ಸೊ ಇದು ಮೈಸೂರು ಪೇಂಟಿಂಗ್ ಅಗೇನ್. This is one of the painting which is practiced only here in Mysore. Next, madam. Ganjifa art. So ನಮ್ಮ ರಘುಪತಿ ಭಟ್ ಸಾರು ಇದನ್ನ ಬಹಳ ಚೆನ್ನಾಗಿ ಇದನ್ನ ಇದು ಮಾಡಿದ್ದಾರೆ. ಸೊ ಇದು ಅವರು ಇದು ಮಾಡಿರುವಂತ ಒಂದು ಕಲೆ. ಸೊ ಗಂಜಿಫಾ ಕೂಡ ಒಂದು ಕಲೆ. ಶೀಟ್ ಮೆಟಲ್ ಎಂಬೋಸಿಂಗ್ ಕೂಡ ಇಲ್ಲಿ ಬಹಳ ಜನ ಕಲೆಗಳಿದ್ದಾರೆ. ಸೊ ಇದನ್ನ ಈಗಲೂ ಟ್ರೆಡಿಷನಲ್ ಆಗಿ ದೇವಸ್ಥಾನಗಳಲ್ಲಿ ಬಳಸ್ಕೊಳ್ಳುವಂತ ಒಂದು ಕೆಲಸ ನಡೀತಾ ಇದೆ. ಬಟ್ ಇದನ್ನ ನಾವು ಬಹಳಷ್ಟು ಇದನ್ನ ಫ್ಯೂಸ್ ಮಾಡಿದೀವಿ. ಬಹಳಷ್ಟು ಇಂಟೀರಿಯರ್ಸ್ಗೆ ವಿ ಹ್ಯಾವ್ ಫ್ಯೂಸ್ಡ್ ಶೀಟ್ ಮೆಟಲ್ ವರ್ಕ್ ವಿತ್ ಇನ್ಲೇ ವಿತ್ ಸ್ಟೋನ್ ಎಲ್ಲಾನು ಫ್ಯೂಸ್ ಮಾಡಿರುವಂತ ಆರ್ಟ್ ವರ್ಕ್ ಕೂಡ ನಾವು ಮಾಡಿದೀವಿ. ನೆಕ್ಸ್ಟ್ ಟೆರಕೋಟಾ ವರ್ಕ್. ಸೊ ಇವೆಲ್ಲ ಆಕ್ಚುಲಿ ಕಡಿಮೆ ಆಗ್ಬಿಟ್ಟಿದೆ. ಬೇಸಿಕಲಿ ಮೊದಲಿಗೆ ಅದು ನಿಮ್ಗೆ ಕೊಡಗು ಜಿಲ್ಲೆನಲ್ಲಿ ಮತ್ತೆ ಏನೇನು ಪ್ರಾಡಕ್ಟ್ಸ್ಗಳು ಮಾಡ್ತಿದ್ರು ಮತ್ತೆ ಯಾವುದೇ ಟೂಲ್ಸ್ ಬಳಸ್ತಿದ್ರು ಅನ್ನೋದು ಆ ಮಾಹಿತಿ ಇದೆ. ಬಟ್ ಇದು ಕಡಿಮೆ ಆಗ್ಬಿಟ್ಟಿದೆ ಟೆರಕೋಟಾ ವರ್ಕ್ ಆಕ್ಚುಲಿ ಈ ತರ ಎಲ್ಲ. ನೆಕ್ಸ್ಟ್ ಸ್ಲೈಡ್. ಟಿಬೇಟಿಯನ್ ಕಾರ್ಪೆಟ್ಸ್. ಸೊ ಇದೆಲ್ಲ ಆಕ್ಚುಲಿ ಇದು ಅಷ್ಟೇ. ಇವಾಗ ಇದು ಮೊದಲಿಗೆ ಬಹಳ ಆಗ್ತಿದ್ವು, ಇವಾಗ ಇದನ್ನು ತುಂಬಾ ಕಡಿಮೆ ಆಗ್ಬಿಟ್ಟಿದೆ. ಟಿಬೇಟಿಯನ್ ಕಾರ್ಪೆಟ್ಸ್ ಈಗಲೂ ಮಾಡ್ತಾರೆ, ಬಟ್ ನಾಟ್ ಮೊದಲು ಮಾಡ್ತಿರೋಷ್ಟು ಇದಾಗಿ ಇವಾಗ ಮಾಡ್ತಾ ಇಲ್ಲ. ನೆಕ್ಸ್ಟ್ ಸ್ಲೈಡ್.
ಸೊ ನೆಕ್ಸ್ಟ್ ನಮ್ಮ GI ಟ್ಯಾಗ್ ಆಗಿರುವಂತ ಪ್ರಾಡಕ್ಟ್ಗಳು ಮೈಸೂರಲ್ಲಿ ಯಾವ್ದು ಅನ್ನೋದು ಎಲ್ಲ ಲಿಸ್ಟ್ ಮಾಡಿದ್ದೀನಿ. ಸೊ ನೀವು ನೋಡ್ಬೋದು, GI ಟ್ಯಾಗ್ ಅಂದ್ರೆ ಜಿಯೋಗ್ರಾಫಿಕಲ್ ಇಂಡಿಕೇಟ್ ಆಗಿರುವಂತ ಪ್ರಾಡಕ್ಟ್ಗಳಲ್ಲಿ ನಂಜನಗೂಡು ರಸಬಾಳೆ, ಮೈಸೂರು ಮಲ್ಲಿಗೆ, ಮತ್ತೆ ನಮ್ಮ ವಿಳೆದೆಲೆ, ಮೈಸೂರು ಸಿಲ್ಕು, ಅಗರಬತ್ತಿ, ಅದ್ರ ಜೊತೆಗೆ ಮೈಸೂರು ರೋಜಲ್ಲೇ ಕೂಡ GI ಟ್ಯಾಗ್ ಆಗಿರುವಂತ ಒಂದು ಆರ್ಟ್ ವರ್ಕ್. ಸೊ ಇದು ಪ್ರಪಂಚದಲ್ಲಿ ಇಲ್ಲಿ ಬಿಟ್ರೆ ಈ ತರ ಟೆಕ್ನಿಕ್, ಈ ತರ ನಾವು ಬಳಸ್ಕೊಳ್ಳುವಂತ ಟೆಕ್ನಿಕ್ ಮೈಸೂರಲ್ಲಿ ಬಿಟ್ರೆ ಬೇರೆ ಎಲ್ಲೂ ಆಗೋದಿಲ್ಲ. ಇರಾನ್ ಅಲ್ಲಿ ಆಗುತ್ತೆ, ಈಗಲೂ ಆಗುತ್ತೆ, ಬಟ್ ನಾವು ಬಳಸುವಂತ ಟೆಕ್ನಿಕ್ ಆಗೋದಿಲ್ಲ ಅಲ್ಲಿ. ಸೊ ಹಾಗಾಗಿ ನಮ್ಗೆ GI ಟ್ಯಾಗ್ ಅದನ್ನ ಕೊಟ್ಟಿದ್ದಾರೆ ಇವಾಗ ಈ ಸರಿ. ನೆಕ್ಸ್ಟ್ ಮೇಡಮ್. ಸೊ ಹಿಸ್ಟ್ರಿ ಹೇಳೋದಾದ್ರೆ ಮೈಸೂರಿಗೆ ಇಲ್ಲೇ ಹೇಗ್ ಬಂತು, ಅದ್ರದ್ದು ಹಿಸ್ಟ್ರಿ ಏನು ಅಂತ ಹೇಳಿದ್ರೆ, ಪರ್ಷಿಯನ್ಸ್ ಬರ್ತಾರೆ, ತಾಜ್ ಮಹಲ್ ಕಟ್ಟಕ್ ಬರ್ತಾರೆ. ಪರ್ಷಿಯನ್ಸ್ ತಾಜ್ ಮಹಲ್ ಆದ್ಮೇಲೆ ಅವರು ಇಂಡಿಯಾದಲ್ಲಿ ಬೇರೆ ಬೇರೆ ಕಡೆ ವಲಸೆ ಹೋಗ್ತಾರೆ. ಸೊ ಪ್ರಿಡಾಮಿನೆಂಟ್ಲಿ 4 ಕಡೆ ವಲಸೆ ಹೋಗ್ತಾರೆ. ಸೌತ್ ಅಲ್ಲಿ ಬಂದಿರೋಂಥ ಆರ್ಟಿಸ್ಟ್ಗಳು ಇದನ್ನ ಪ್ರಾಕ್ಟೀಸ್ ಮಾಡ್ತಾರೆ. ಮೊದಲಿಗೆ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಮಿರ್ಜಾ ಅಬಿದಿ ಮತ್ತೆ ಯೂಸುಫ್ ಅಲಿ ಮತ್ತೆ ಅಬ್ದುಲ್ಲಾ ಅಲಿ ಅಂತ ಹೇಳಿ, ನೀವು ಈಗಲೂ ಈ ಫ್ಯಾಮಿಲಿಯಲ್ಲಿ ಇರುವಂತ ಆನ್ಸಿಸ್ಟರ್ಸ್ ಇವ್ರ ಮಕ್ಳುಗಳು ಈಗಲೂ ಮೈಸೂರಲ್ಲೇ ಇದ್ದಾರೆ, ಮಂಡಿ ಮೋಹದಲ್ಲಿ ಇದ್ದಾರೆ. ಸೊ ಇವ್ರ ಬಗ್ಗೆ ನೀವು ಹೋಗಿ ಬೇಕಾದ್ರೆ ನೋಡಿದ್ರೆ ಅವ್ರ ಬಗ್ಗೆ ಅವ್ರು ಹೇಳುವಂತ ಮೈಸೂರು ಹಿಸ್ಟ್ರಿನೇ ತುಂಬಾ ಚೆನ್ನಾಗಿರುತ್ತೆ. ಅವ್ರ ತಾತ ಹೇಗ್ ಮಾಡ್ತಿದ್ರು, ಇದನ್ನ ಹೇಗ್ ಅವರು ಮೈಸೂರು ಫಸ್ಟ್ ಶ್ರೀರಂಗಪಟ್ಟಣಕ್ಕೆ ಹೇಗ್ ಬಂತು ಅನ್ನೋದು ತುಂಬಾ ಚೆನ್ನಾಗಿ ಹೇಳ್ತಾರೆ ಅವರು. ಸೊ ಇದು ಬೇಸಿಕಲಿ ಬಂದಿದ್ದು ಟಿಪ್ಪು ಟೈಮಲ್ಲಿ ಇದು ಶ್ರೀರಂಗಪಟ್ಟಣಕ್ಕೆ ಬರುತ್ತೆ. ಶ್ರೀರಂಗಪಟ್ಟಣದಿಂದ ನಮ್ಮ ನಾಲ್ವಡಿ ಅವರು ಪ್ಯಾಲೇಸ್ ಕಟ್ಟೋದಕ್ಕೋಸ್ಕರ ಅವ್ರ ಅಗ್ರಹಾರ ಕರ್ಕೊಂಡ್ ಬರ್ತಾರೆ. ಅಗ್ರಹಾರದಲ್ಲಿ ಇವ್ರನ್ನ ಒಂದು ಜಾಗ ಮಾಡಿಕೊಟ್ಟು ಪ್ಯಾಲೇಸ್ ನಿರ್ಮಾಣ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಸೊ ಅವಾಗ ಏನಾಗುತ್ತೆ, ಮಾಸ್ಟರ್ ಕ್ರಾಫ್ಟ್ಸ್ಮನ್ ಅಂದ್ರೆ ಅವಾಗ ಇದು ತುಂಬಾ ಎಕ್ಸ್ಪೆನ್ಸಿವ್ ಗಿಫ್ಟ್ ಆಗಿರುತ್ತೆ. ಅಂದ್ರೆ ಒಂದು ರಾಜ ಇನ್ನೊಂದು ರಾಜನ್ ಕೊಡುವಂತ ಒಂದು ಗಿಫ್ಟ್. ಅಂದ್ರೆ ಯಾಕಂದ್ರೆ ಅವಾಗ ನಿಮ್ಗೆ ಆನೆದಂತ, ಜಿಂಕೆ ಕೊಂಬುಗಳನ್ನೆಲ್ಲ ಬಳಸಿ ಮಾಡುವಂತ ಒಂದು ಕಲೆ ಆಗಿರೋದ್ರಿಂದ ಇದು ತುಂಬಾ ಎಕ್ಸ್ಪೆನ್ಸಿವ್ ಗಿಫ್ಟ್ ಆಗಿರುತ್ತೆ. ಸೊ ಶೋಕತ್ ಅಲಿ ಅಂತ ಹೇಳಿ ಅವನೊಬ್ಬ ಕಂಟೆಂಪ್ರರಿ ಆರ್ಟಿಸ್ಟ್. ಅವ್ರೇನ್ ಮಾಡ್ತಾರೆ, ಈ ಡಿಸೈನ್ ಇಂಟರ್ವೆನ್ಷನ್ಸ್ ಅವಾಗ ಆಗಿ ಅದನ್ನ ದಿನನಿತ್ಯ ಆಗುವಂತ ಸನ್ನಿವೇಶಗಳನ್ನ ತರ್ತಾರೆ. ಸೊ ಆ ಶೌಕತ್ ಅಲಿ ಆದ್ಮೇಲೆ ಇದಕ್ಕೆ ಇಂಟರ್ವೆನ್ಷನ್ಸ್ ಮಾಡಿ, ಅಂದ್ರೆ ಇದುವರೆಗೂ ಬಂದೇ ಇಲ್ಲ. ಸೊ ಇದಕ್ಕೆ ಇಂಟರ್ವೆನ್ಷನ್ಸ್ ಖಂಡಿತವಾಗ್ಲೂ ಬೇಕಾಗಿದೆ. ಸೊ ಇದೆ ಅಂದ್ರೆ ಸ್ವಲ್ಪ ಹಿಸ್ಟ್ರಿ ವೇರ್ ಆಗಿ ನೀವೆಲ್ಲ ನಮ್ಮ ಗೆಸ್ಟ್ ಅಲ್ಲಿ ಇರುವಂತ ಇದನ್ನೇ ನಾವು ಎಲ್ಲ ಲಿಸ್ಟ್ ಮಾಡಿದೀನಿ ಇಲ್ಲಿ ಮೇಡಮ್. ನೆಕ್ಸ್ಟ್ ಸ್ಲೈಡ್. ಮೈಸೂರು ಪ್ಯಾಲೇಸ್ ಅಲ್ಲಿ ಎಲ್ಲೆಲ್ಲಿ ನಾವು ಬಳಸಿದೀವಿ ಅನ್ನೋದು ಎಲ್ಲ ಇಲ್ಲಿ ಇದೆ ನೋಡಿ. ಇವಾಗ ರೋಸ್ವುಡ್ ಇರುವಂತ ರೋಸ್ವುಡ್ ಇನ್ಲೆ, ಅದು ನೀವು ರೋಸ್ವುಡ್ ಬಾಗ್ಲುಗಳ ಜೊತೆಗೆ ಇರುವಂತ ಆನೆ ದಂತದ್ದು ಇನ್ಲೆ, ಅದಾದ್ಮೇಲೆ ಶೀಟ್ ಮೆಟಲ್ ವರ್ಕ್ ಕೂಡ ಇದೆ ಅಲ್ಲಿ. ಸೊ ಇವೆಲ್ಲ ನಮ್ಮ ನಾಲ್ವಡಿ ಟೈಮಲ್ಲಿ ಆರ್ಟಿಸ್ಟ್ಗಳನ್ನ ಕರ್ಕೊಂಡ್ಬಂದು ಮಾಡಿಸಿ. ಈಗ ನೀವು ಮೈಸೂರು ಅರಮನೆಗೆ ಹೋದ್ರೆ ಇವೆಲ್ಲ ನೋಡುವಂಥದ್ದು ಇರುತ್ತೆ ನಿಮ್ಗೆ. ಅಂದ್ರೆ ಅವಾಗ ಮೊದಲು ಬಾಗಿಲುಗಳ ಜೊತೆಗೆ ಅನಿಮಲ್ಸ್ ಮೇಲೆ ಇರುವಂತ ಇನ್ಲೆ ಆರ್ಟ್ ವರ್ಕ್ ಎಲ್ಲ ಪ್ಯಾಲೇಸ್ ಅಲ್ಲಿ ಈಗಲೂ ನೋಡ್ಬೋದು ನೀವು. ಸೊ ಇಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ, ಮೈಸೂರು ರೋಸ್ವುಡ್ ಜೊತೆಗೆ ಬ್ರಿಟಿಷ್ ಕೊಲೋನಿಯಲ್ ಫರ್ನಿಚರ್ಸ್ ಕೂಡ ತುಂಬಾ ಬಹಳಷ್ಟು ಬರುತ್ತೆ. ಬ್ರಿಟಿಷ್ ಕೊಲೋನಿಯಲ್ ಫರ್ನಿಚರ್ಸ್ ಜೊತೆಗೆ ಮೈಸೂರು ಇನ್ಲೆ ಕೂಡ ಅಳವಡಿಸ್ಕೊಂಡಿದ್ದಾರೆ. ಅದು ಆಕ್ಚುಲಿ ಫರ್ನಿಚರ್ಸ್ ಗಳು ನಮ್ಗೆ ಆಕ್ಸೆಸ್ ಇಲ್ಲ, ನೋಡ್ಲಿಕ್ಕೆ ಆಕ್ಸೆಸ್ ಇಲ್ಲ. ಅದು ಯಾಕಂದ್ರೆ ಅದು ತಮ್ಮ ಪ್ರೈವೇಟ್ ಕೊಠಡಿಗಳಲ್ಲಿ ಇಟ್ಕೊಂಡಿದ್ದಾರೆ ರಾಜಾರಾಣಿ ಅವರು, ಪ್ರೈವೇಟ್ ಕೊಠಡಿಗಳಲ್ಲಿ. ಬಟ್ ನಮಗೆ ಪಬ್ಲಿಕ್ಗೆ ನೋಡುವಂತ ಆರ್ಟ್ ವರ್ಕ್ ಗಳಂತ ಹೇಳಿದ್ರೆ ಇವೆಲ್ಲ ನಾವು ಮೈಸೂರು ರೋಸ್ವುಡ್ ಇನ್ಲೆಗಳಲ್ಲಿ ನೋಡ್ಬೋದು ಕೂಡ. ನೆಕ್ಸ್ಟ್ ಸ್ಲೈಡ್. ಸೊ ಪ್ರಾಡಕ್ಟ್ಸ್ ಆಫ್ ಇನ್ಲೆ ಏನೇನ್ ಇರ್ತಿತ್ತು ಅಂತ ಹೇಳಿದ್ರೆ, ಇನ್ಲೆ ಪ್ಯಾನಲ್ಸ್ ಮಾಡೋರು, ಜ್ಯುವೆಲರಿ ಬಾಕ್ಸಸ್ ಮಾಡೋರು, ಫರ್ನಿಚರ್ಸ್ ಮಾಡೋರು, ಟಾಯ್ಸ್ ಗಳು ಮಾಡೋರು, ಟೇಬಲ್ ಟಾಪ್ಸ್ ಪ್ರಾಡಕ್ಟ್ಸ್ ಮಾಡೋರು, ಅನಿಮಲ್ ಫಿಗರ್ಸ್ ಮಾಡೋರು, ಇವರೆಲ್ಲ ಮಾಡೋರು. ಟೂಲ್ಸ್ ಗಳೇನಿವೆ ನೀವು ನೋಡ್ಬೋದು. ಇವಾಗ ನಮ್ಮ ಆರ್ಟಿಸ್ಟ್ ಗಳು ತೋರಿಸ್ತಾರೆ ನಿಮ್ಗೆ ಹೇಗೆ ಏನೇನ್ ಟೂಲ್ಸ್ ಬಳಸ್ತಾರೆ ಅನ್ನೋದನ್ನ. ನೆಕ್ಸ್ಟ್ ಸ್ಲೈಡ್. ಸೊ ಟ್ರೆಡಿಷನಲಿ ಈ ತರ ನಾನು ಹೇಳ್ದಂಗೆ ಟ್ರೆಡಿಷನಲಿ ದಿನನಿತ್ಯ ಆಗುವಂತ ಸನ್ನಿವೇಶಗಳದ್ದು ಇನ್ಲೆ ಆರ್ಟ್ ವರ್ಕ್ ಗಳನ್ನ ಈ ತರ ಮಾಡ್ತಾ ಇದ್ರು. ಸೊ ನೀವು ನೋಡ್ಬೋದು, ಅಂದ್ರೆ ಹಸುಗಳನ್ನ ಮೇಯಿಸೋದು, ಮತ್ತೆ ಕುರಿಗಳನ್ನ ಮೇಯಿಸೋದು, ಮತ್ತೆ ನಮ್ಮ ಸ್ಟೋರಿ ಟೆಲ್ಲಿಂಗ್, ಅಂದ್ರೆ ರಾಧಾಕೃಷ್ಣ ಸ್ಟೋರಿ ಇರುವಂತ ಒಂದು ಸನ್ನಿವೇಶ, ಈ ತರ ಎಲ್ಲ ಟ್ರೆಡಿಷನಲಿ ಅವಾಗ ಮಾಡ್ತಿದ್ದಂತ ಒಂದು ಪ್ಯಾಚ್ ವರ್ಕ್ ಮತ್ತೆ ಆರ್ಟ್ ವರ್ಕ್ಗಳಿದು. ನೆಕ್ಸ್ಟ್ ಸ್ಲೈಡ್. ಸೊ ಇದು ಜ್ಯುವೆಲರಿ ಬಾಕ್ಸಸ್, ಅಗೇನ್ ಇನ್ಲೈ ಜ್ಯುವೆಲರಿ ಬಾಕ್ಸಸ್.
ಇದು ಫರ್ನಿಚರ್ಸ್ಗಳು, ಇದು ಫರ್ನಿಚರ್ಸ್ಗಳೇ. ಅಗೇನ್ ಅನಿಮಲ್ಸ್ ಅಂದ್ರೆ ಟಾಯ್ಸ್ ಅನಿಮಲ್ಸ್ಗಳು. ಸೊ ಪ್ರೋಸೆಸ್ ಹೇಗೆ ಅನ್ನೋದು ಪ್ರಾಬಬ್ಲಿ ಇದರಲ್ಲಿ 6 ಸೆಕ್ಷನ್ ಬರುತ್ತೆ. 6 ಸೆಕ್ಷನ್ ಅಲ್ಲಿ 6 ತರ ಆರ್ಟಿಸ್ಟ್ಗಳು ಬರ್ತಾರೆ, 6 ತರ ಏನು ಬೇರೆ ಬೇರೆ ಸ್ಟೆಪ್ಸ್ಗಳಿರುತ್ತೆ. ಫಸ್ಟ್ ಸ್ಟೇಜ್ ಅಲ್ಲಿ ಫಸ್ಟ್ ಪ್ರೋಸೆಸ್ ಡ್ರಾಯಿಂಗ್ ಇರುತ್ತೆ. ಫಸ್ಟ್ ಆರ್ಟಿಸ್ಟ್ ಡ್ರಾಯಿಂಗ್ ಮಾಡ್ತಾರೆ. ಅದಾದ್ಮೇಲೆ ವುಡ್ ಸೆಲೆಕ್ಷನ್ ಅಂದ್ರೆ ಎಲ್ಲ ಪ್ರಾಬ್ಲಿ ಸರ್ ನಾವು ಆರ್ಟಿಸ್ಟ್ಗಳನ್ನೇ ಇಲ್ಲಿ ಕರ್ಸಿಟ್ಟು ತೋರ್ಸೋದು. ಹಾ ನೋಡಿ ಇದೆ ಡ್ರಾಯಿಂಗ್. ಸೊ ಇದು ಇನಿಷಿಯಲಿ ಇದನ್ನ ಕೈಯಲ್ಲಿ ಡ್ರಾಯಿಂಗ್ ಬರ್ಕೊಳ್ತಾರೆ. ಕೈಯಲ್ಲಿ ಡ್ರಾಯಿಂಗ್ ಬರ್ಕೊಂಡು ಆದ್ಮೇಲೆ ನೆಕ್ಸ್ಟ್ ವುಡ್ ಸೆಲೆಕ್ಷನ್ ಇರುತ್ತೆ. ಇದೆಲ್ಲ ಚಕ್ಕೆಗಳು ಅಂದ್ರೆ ಎಲ್ಲ ನ್ಯಾಚುರಲ್ ಮರಗಳು ನೋಡಿ, ಅಲ್ಲಿರುವಂತ ಎಲ್ಲ ನ್ಯಾಚುರಲ್ ಅಂದ್ರೆ ಅದು ನಿಮ್ಗೆ ರೋಸ್ ಇದೆ, ಪತಂಗ ಇದೆ, ಸಂಪಿಗೆ ಮರ ಇದೆ, ಈ ತರ ಎಲ್ಲ ನ್ಯಾಚುರಲ್ ಮರಗಳನ್ನ ಚಕ್ಕೆಗಳು ಅಂದ್ರೆ 3mm ಕಟ್ ಮಾಡಿ ನಾವ್ ಇವಾಗ ಡ್ರಾಯಿಂಗ್ಗೆ ಕಲರ್ ಹಾಕೋ ಬದಲು ಈ ಮರಗಳನ್ನ ಬಳಸ್ಕೊಂಡು ಕೈಯಲ್ಲೇ ಕಟ್ ಮಾಡಿ ತುಂಬ್ತಾ ಬರ್ತೇವೆ. ಇದೊಂದು ಪ್ರೋಸೆಸ್. ವುಡ್ ಸೆಲೆಕ್ಷನ್ ಆದ್ಮೇಲೆ ಇದು ಬೋ ಅಂತ ಕರಿತೀವಿ. ಇದನ್ನ ನಾವು ಇದರಲ್ಲೇ ಕಟ್ ಮಾಡೋದು. ಇದು ಬೋ ಅಂತ ಇರುತ್ತದೆ. ಇದ್ರಲ್ಲಿ ಕಟ್ ಮಾಡುವಂತ ಒಂದು ಇದು ಟೂಲ್ ಇದು. ನೆಕ್ಸ್ಟ್ ಮೇಡಮ್ ನೋಡಿ, ಕಟ್ ಆದ್ಮೇಲೆ ಅದನ್ನ ಆತರ ಪೇಸ್ಟ್ ಮಾಡ್ತಾ ಬರ್ತೀವಿ. ಎಲ್ಲ ವುಡ್ಡುಗಳ ಕಟ್ ಮಾಡಿ ಅದನ್ನ ಪೇಸ್ಟ್ ಮಾಡ್ತಾ ಬರೋದು, ಪೇಸ್ಟ್ ಆಗ್ತಾ ಬರುತ್ತೆ. ನೆಕ್ಸ್ಟ್ ಮೇಡಮ್, ಸೊ ಇದೆಲ್ಲ ನಾವು ಆಕ್ಚುಲಿ ಇದನ್ನ ನಾ ಹೇಳ್ದಂಗೆ ನಾವು ಹೇಗೆ ಕಂಟೆಂಪ್ರೈಸ್ ಮಾಡೋದು, ಬೇರೆ ಬೇರೆ ಇಂಟೀರಿಯರ್ಸ್ ಅಲ್ಲಿ ಹೇಗೆ ಅಳವಡಿಸ್ಕೊಳ್ತೀವಿ ಅನ್ನೋದು ತೋರ್ಸೋದಕ್ಕೋಸ್ಕರ ಇದೆಲ್ಲ ಹಾಕಿರೋದು. ಅದು ಆನೆ ಬಂದ್ಬಿಟ್ಟು ನಮ್ಗೆ ಆಲ್ಮೋಸ್ಟ್ ಎಸ್ ಸರ್, ಈ ಆನೆ ಬಂದ್ಬಿಟ್ಟು ಆಕ್ಚುಲಿ ನಮ್ಗೊಂದು 7 ತಿಂಗಳು ವರ್ಕ್ ಇದು ಹೇಗೆ ಅಂದ್ರೆ ಆನೆ ಸೈಜ್ ಅಲ್ಲೇ ಮಾಡಿಸಿರೋದು ಇದನ್ನ. ಅಂದ್ರೆ 1 ಸೈಜ್ ಆನೆ ಮರಿ ಎಷ್ಟು ಸೈಜ್ ಬರುತ್ತೋ ಆ ಸೈಜ್ ಅಲ್ಲೇ ಇದನ್ನ ಮಾಡಿರೋದು. ಅಗೇನ್ ಏನಂತ ಹೇಳಿದ್ರೆ ಇದು ನಿಮಗೆ ಹೇಗೆ 3D ಇಲ್ಲಿ ನೀವು ಇಲ್ಲಿ ನೋಡಿದ್ರೆ ವಾಟ್ ವಿ ಹ್ಯಾವ್ ಡನ್ ಇಸ್ ಇನಿಷಿಯಲ್ ಪ್ರೋಸೆಸ್ ಏನಿರ್ತಿತ್ತು ಅಂದ್ರೆ ನಿಮಗೆ 3D ಅಂದ್ರೆ ಇನ್ಲೇ ವರ್ಕ್ಗಳಲ್ಲಿ ಫುಲ್ ಸ್ಯಾಂಡಿಂಗ್ ಮಾಡಿ ಪೇಂಟಿಂಗ್ ತರ ಮಾಡ್ಬಿಡೋರು. ಸೊ ನಾವೇನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಈ ಟೆಕ್ನಿಕ್ಗೆ ವಿ ಹ್ಯಾವ್ ಆಲ್ಮೋಸ್ಟ್ ವರ್ಕ್ ಫಾರ್ 4.5 years ಟು ಡೆವಲಪ್ ದಿಸ್ ಟೆಕ್ನಿಕ್. ಏನಂತ ಹೇಳ್ತೀರಿ ಅಂತ ಹೇಳಿದ್ರೆ ನಿಮಗೆ ಇದು ಹತ್ರದಕ್ಕೆ ಏನು ಕಾಣೋದಿಲ್ಲ. ನೀವು ದೂರಕ್ಕೆ ನೋಡಿದಾಗ ಇದು ನಿಮ್ಗೊಂದು 3D ಇದ್ರ ತರ ಕಾಣುತ್ತೆ, ನಿಮಗೆ ಗಮನಿಸಬಹುದು ನೀವು. ಸೊ ಇವೆಲ್ಲ ಆರ್ಟ್ ವರ್ಕ್ಗಳು ನಾವು ಹಾಗೆ ಮಾಡಿರೋದು. ಸೊ ಹೇಗೆ ಅಂತ ಹೇಳಿದ್ರೆ ನಿಮ್ಗೆ ದೂರಕ್ಕೆ ಅದು ಆಕ್ಚುಲ್ ಆನೆಗಳ ತರನೇ ಕಾಣುವಂತ ಏನೋ ಆರ್ಟ್ ವರ್ಕ್ಗಳು ಇವೆಲ್ಲ. ಪ್ರಾಬ್ಲಿ ಮೇಡಮ್ ಇನ್ನೊಂದು ವಿಡಿಯೋ ಇದೆ ಮೇಕಿಂಗ್ ಆಫ್ ಲಾಸ್ಟ್ ಸಪ್ಪರ್ ಅಂತ, ನೀವು ಅದು ಪ್ಲೇ ಮಾಡಿದ್ರೆ ಅತಿ ದೊಡ್ಡ ವರ್ಕ್ ಮಾಡಿದ್ದು ಅಂದ್ರೆ ಮೋದಿ ಮತ್ತು ಅವ್ರ ತಾಯಿದು. ಸೊ ಇದನ್ನ ಆಲ್ಮೋಸ್ಟ್ ನಾವು 1 ವರ್ಷ ಮಾಡಿದ್ವಿ. ಇದೊಂದು ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ. Art is never old. Art is never new. Art is forever. Art is to be cherished and saved. In the art of Mysore, the land of rich cultural heritage, we used to live. This is the heartbeats of art. On the event of the Prime Minister's mother's 100th birthday, the inspired artisans of Mysore, Karnataka, created a wonderful inlay art commemorating the love of mother and child. This is called the inlay art. It has a rich history of 400 years and dates as back as 1680. Originating in Mysore, the cultural capital of Karnataka, this artwork was practiced by more than 10,000 artisans
during the period of the Odia kings. Traditionally, inlay art stayed in frames and vases and were majorly done with ivory. Craftmelon has created contemporary art designs to suit today's modern taste and mindset. The young, dynamic entrepreneur, Arnav Prakash, left his lucrative software job in the UK and life as an NRI to revive his dying art. His aim is to provide this art with a new platform and life for art and its artisans. Inlay art is 100% biodegradable. Craftmelon was started in the year 2015. At Craftmelon, artwork starts from scratch. At first, the contemporary fused design sketches are made on paper. Once the design is finalized, only natural wood is chosen from more than 50 varieties of suitable colors and shades. The chosen wood is cut using the design stencils printed out from computers. The wood pieces are joined and an oil-based finishing is given to create a beautiful and intricate wood ensemble. This artwork has more than 80,000 wood pieces. 25 artisans worked on it for over a year to produce this historical masterpiece. This artwork, titled Mother's Love, is one of the biggest portraits ever done in the history of Mysore Inlay art. And it will remain as a record for years to come. Next year. This dying art needs life. ಅಲ್ಲ ಬೆಂಗಳೂರಲ್ಲಿ ಇದೆ. The artisans are forced to take up other jobs due to lack of patrons. Art and artisans need to live and grow. We, as art lovers, need to put it back of the artistic world. We are both responsible and accountable for leaving the legacy of Inlay art for our future generations.
ಮತ್ತೆ ಅಂದ್ರೆ ಪ್ರೋಸೆಸ್ ಎಲ್ಲ ಸೇಮ್ ಇರುತ್ತೆ. ಸೊ ಬಟ್ ಇದ್ರದ್ದೊಂದು ಆಸ್ಪೆಕ್ಟ್ ನೋಡಿ, ಇದನ್ನ ನಾವು ಯುರೋಪ್ ಅಲ್ಲಿ ಇರುವಂತ ಒಂದು ಮ್ಯೂಸಿಯಂ ಅಲ್ಲಿ ಇರುವಂತ ಆರ್ಟ್ ವರ್ಕ್ ನ ರಿಪ್ಲಿಕೇಟ್ ಮಾಡಿದೀವಿ ಇದನ್ನ. ಸೊ ಆ ಆರ್ಟಿಸ್ಟ್ ಏನ್ ಪೇಂಟಿಂಗ್ ಇದೆ, ಆ ಪೇಂಟಿಂಗ್ ನ ನಾವು ಇಲ್ಲೇ ರೂಪದಲ್ಲಿ ತಂದಿದ್ದೀವಿ ಇದನ್ನ. ಸೊ ಎಲ್ಲ ನ್ಯಾಚುರಲ್ ಮರಗಳೇ, ಯಾವುದು ಆಕ್ಚುಲಿ ಕಲರ್ ಇಲ್ಲ ಇದರಲ್ಲಿ. ಸೇಮ್. ಹೌದು ಸರ್. ಎಸ್ ಸರ್. ಒಂದು ಸ್ವಲ್ಪ ಪಾಸ್ ಮಾಡಿ ಮೇಡಮ್. ಪಾಸ್ ಅಲ್ಲ, ಪ್ರೀವಿಯಸ್. ಸರ್ ಇವಾಗ ಇಲ್ಲಿ ನೋಡಿ, ಈ ಗ್ರೈನ್ಸ್ಗಳು ಹೇಗಿದೆ ಸರ್, ಎಲ್ಲ ವರ್ಟಿಕಲ್ ಇದೆ. ಇವಾಗ ಅದೊಂದು ಪೀಸು, ಅದೊಂದು ಪೀಸು, ಅದೊಂದು ಪೀಸು, ಅದೆಲ್ಲ ಹೇಗಿರ್ಬೇಕು ಅಂತ ಹೇಳಿದ್ರೆ ಗ್ರೈನ್ಸ್ ಸಾರಿ ನೋಡಿ, ಇವಾಗ ಇದು ಇದೆಯಲ್ಲ ಸರ್, ಇದು ಇವಾಗ ಇದೆಲ್ಲ ಇದು ರಬ್ಬರ್ ವುಡ್ ಅಂತ ಹೇಳ್ತೀವಿ, ಇದು ಕೇರಳದಿಂದ ಬರುತ್ತೆ. ಸೊ ಈ ಗ್ರೈನ್ಸ್ ಹೇಗಿದೆ ಅಂತ ಹೇಳಿದ್ರೆ ವೈಟ್ ಅಂಡ್ ಬ್ಲ್ಯಾಕ್ ಇದೆ ನೋಡಿ, ಅವ್ರ ವಯಸ್ಸಾಗಿದೆ, ಅವನಿಗೆ ವೈಟ್ ಅಂಡ್ ಬ್ಲ್ಯಾಕ್ ಇದೆ. ಸೊ ಆ ಗ್ರೈನ್ಸ್ ಹಾಗೆ ಫ್ಲೋ ಆಗಬೇಕು. ಇವಾಗ ಇದೊಂದು ಮರ, ಅದ್ರ ಪಕ್ಕದ ಇರೋದೊಂದು ಮರ, ಅದೊಂದು ಮರ. ಈ ಗ್ರೈನ್ಸ್ ಹೇಗಿರುತ್ತೆ ಅಂತ ಹೇಳಿದ್ರೆ ಇದು ಅಷ್ಟೇ ನೋಡಿ, ಕ್ರಾಸ್ ಅಲ್ಲಿ ಇರುತ್ತೆ ಈ ಗ್ರೈನ್ಸ್, ಇದು ಮತ್ತೆ ಕ್ರಾಸ್ ಅಲ್ಲಿ ಇರುತ್ತೆ. ಇಲ್ಲಿರೋ ಗ್ರೈನ್ಸ್ ಆಕ್ಚುಲಿ ಇದೊಂದು ಮರದ ಪೀಸು, ಅದೊಂದು ಮರದ ಪೀಸ್ ಅಲ್ವಾ. ಈ ಮರದ ಪೀಸ್ ಹಾರಿಜಾಂಟಲ್ಲೇ ಇರ್ಬೇಕದು. ಹೌದು, ಗ್ರೈನ್ಸು ಮತ್ತೆ ಕಲರ್ ಎರಡು ಮ್ಯಾಚ್ ಆಗ್ಬೇಕು, ಇಲ್ಲದೆ ಹೋದ್ರೆ ಅದು ನಿಮಗೆ ಸಬ್ಜೆಕ್ಟ್ ಕಾಣೋದಿಲ್ಲ ಮತ್ತದು. ಇಲ್ಲಿ ನೋಡಿ, ಇಲ್ಲೂ ಅಷ್ಟೇ, ನೀವು ಕೂದಲು ಹೇಗೆ ಚೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ಆ ತಲೆ ಬಾಚಿರೋ ರೀತಿನೇ ಗ್ರೈನ್ಸ್ ಇರುತ್ತೆ. ಅಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನಿಮ್ಗೆ ಆ ಫುಲ್ಲು ಮರದ್ದು ಸಾರಿ ಆ ಪೋರ್ಟ್ರೇಟ್ದು ಆ ಮುಖದ್ದು ಏನು ನಿಮ್ಗೆ ಇದೇ ಆಗೋದಿಲ್ಲ. ಈ ಡೀಟೇಲಿಂಗ್ ಪೋರ್ಟ್ರೇಟ್ ಅಲ್ಲಿ ಬಹಳ ಬಹಳ ಇಂಪಾರ್ಟೆಂಟ್. ನಾವು ಆ ಮೋದಿ ನೀವು ನೋಡಿದ್ರಲ್ಲ, ಅದು 1 ವರ್ಷ ಇನ್ನಕ್ಕೆ ತಗೊಳ್ತು ಅಂತ ಹೇಳಿದ್ರೆ ನಿಮ್ಗೆ ಅದು ನಿಮ್ ಕಣ್ಣಿಗೂ ಕಾಣಲ್ಲ. ಅಷ್ಟು ಚಿಕ್ಕ ಚಿಕ್ಕ ಪೀಸ್ಗಳನ್ನ ಕೈಯಲ್ಲಿ 1 ವರ್ಷ ಅದನ್ನ ಕಟ್ ಮಾಡಿ 1 ವರ್ಷ ಪ್ರಿಸರ್ವ್ ಮಾಡಿದೀವಿ ಅದನ್ನ, ಇಷ್ಟೇ ಪೀಸ್ಗಳು. ಆ ಪೀಸ್ ಹೇಗಿದೆ ಅಂತ ಹೇಳಿದ್ರೆ ನೀವು ಮುಟ್ಟಿದ್ರೆ ಅದ್ರದ್ದು ಗ್ರೈನ್ಸ್ ಇಂದ ಕೂದಲಿಂದ ಕೂಡ ನೀವು ಅದನ್ನೆಲ್ಲ ಫೀಲ್ ಮಾಡ್ಬೋದು. ಅಷ್ಟು ಡೀಟೇಲಿಂಗ್ ಇದೆ ಸರ್ ಆ ವರ್ಕಲ್ಲಿ. ಸೊ ಹಾ ಮೇಡಮ್, ಕಂಟಿನ್ಯೂ. ಹೌದು ಸರ್, ಹೌದು. ಇಲ್ಲಿ ನೋಡಿ, ಗೊತ್ತಾಗತ್ತೆ ನಿಮಗೆ ಅದು ನೋಡಿ. ಇಲ್ಲಿ ಇವಾಗ ಅದೆಲ್ಲ ಅವನ್ಗೆ ಆ ಡಾರ್ಕ್ ಲೈಟ್ ಶೇಡ್ಸ್ ಎಲ್ಲೆಲ್ಲಿ ಇರುತ್ತೆ, ಆ ಮರದ ಜೊತೆಗೆ ಅದನ್ನ ಇದು ಕೂಡ ಮ್ಯಾಚ್ ಮಾಡ್ಬೇಕು ನಾವು, ಗ್ರೈನ್ಸ್ ಕೂಡ ಮ್ಯಾಚ್ ಮಾಡ್ಬೇಕು. ಅವಾಗಲೇ ನಿಮಗೆ ಆ ಏನು ನ್ಯಾಚುರಲ್ನೆಸ್ ಬರೋದು, ಮತ್ತೆ ಆ ಇದು ಫೀಲ್ ಆಗೋದು ಕೂಡ. ಸರ್ ಇದು 8x3 ಫ್ಯಾಕ್ಟ್ರಿ ಇದೆ ಸರ್, ಫ್ಯಾಕ್ಟ್ರಿ ಇದೆ. ಮೇಡಮ್ ಒಂದು ಲಾಸ್ಟ್ ವಿಡಿಯೋ, ಇದು ಇವಾಗ ರೀಸೆಂಟ್ ಆಗಿ ಹೋದ್ವಾರ ಮಾಡಿದ್ದು. ಇದು ಪರಶುರಾಮ ಟೋಟಲಿ ಅಬ್ಸ್ಟ್ರಾಕ್ಟ್. ಇದೊಂದು ನೋಡಿ ಮೇಡಮ್, ಇದು ಆಕ್ಚುಲಿ ಮೊಬೈಲ್ ಫಾರ್ಮೆಟ್ ಅಲ್ಲಿ ಇದೆ. ಪಾಸ್ ಮೇಡಮ್, ಪಾಸ್. ಸ್ವಲ್ಪ ಹಿಂದೆ ಬನ್ನಿ ಮೇಡಮ್, ಸ್ವಲ್ಪ ಮುಂದೆ. ಹಾ ಮೇಡಮ್ ನೋಡಿ, ಇದು ಟೋಟಲಿ ಅಬ್ಸ್ಟ್ರಾಕ್ಟ್. ಇದು ಅಂದ್ರೆ ಒಬ್ಬ ಪೇಂಟರು ಅನಿಮೇಷನ್ ರೂಪದಲ್ಲಿ ಇದನ್ನ ಪೇಂಟ್ ಮಾಡಿದ್ದು. ಇದನ್ನ ಅವ್ರಿಗೆ ಅಬ್ಸ್ಟ್ರಾಕ್ಟ್ ರೀತಿನಲ್ಲೇ ಪರಶುರಾಮ ಬೇಕಾಗಿತ್ತು. ಅಂದ್ರೆ
ಇದು ಹೆಂಗೆ ಅಂದರೆ ದೇ ವಾಂಟೆಡ್ ದ ಫಾರ್ಮ್ ಬಟ್ ದೇ ಡಿಂಟ್ ನೀಡೆಡ್ ದ ಡೀಟೇಲಿಂಗ್ ಇನ್ ಇಟ್. ಸೊ ಅದು ಕಲರ್ ಕಾಂಬಿನೇಷನ್ಸ್ಗಳು ಹೇಗಿರಬೇಕು ಅಂತ ಹೇಳಿದ್ರೆ, ಅವರು ಕ್ಷತ್ರಿಗಳನ್ನ ಸಾಯಿಸಿದಾಗ ರಕ್ತ ಎಲ್ಲ ಹೇಗಿರುತ್ತೆ ಮತ್ತು ಅದು ಹೇಗೆ ಕಲರ್ ಕಾಂಬಿನೇಷನ್ ಹೇಗಿರುತ್ತೆ ಎಲ್ಲ ನ್ಯಾಚುರಲ್ ವುಡ್ ಬಳಸ್ಕೊಂಡೇ ಮಾಡಿದ್ದು. ಇದನ್ನ ಅಲ್ಲಿರೋ ಕೂತಿರೋ ಇಬ್ಬರು ಆರ್ಟಿಸ್ಟ್ಗಳೇ ಮಾಡಿದೆ ಆ್ಯಕ್ಚುಲಿ. ಅವ್ರು ಹೇಳ್ತಾರೆ ನಿಮಗೆ. ಸೊ ಬೇಸಿಕಲಿ ಏನಂತ ಹೇಳಿದ್ರೆ, ನಮ್ಮ ಈ ಆರ್ಟ್ ಫಾರ್ಮ್ಗಳನ್ನ ಇಂಟರ್ವೆನ್ಷನ್ ಅಂತ ಏನು ಹೇಳ್ತೀವಿ ಅಂದರೆ, ಇವಾಗಿರೋಂಥ ಆರ್ಟ್ ಫಾರ್ಮ್ಸ್, ಇವಾಗಿರೋಂಥ AI ಏನು ಬಳಸಿ ನೀವೇನು ಪಿಕ್ಚರ್ಸ್ಗಳು ಮಾಡ್ತಿದ್ದೀರಿ ಅದಕ್ಕೆ ತರುವಂಥದ್ದು ಎಲ್ಲ ಪ್ರಯತ್ನಗಳು ನಾವು ಮಾಡ್ತಾ ಇದ್ದೀವಿ. ಇದು ಡೈಯಿಂಗ್ ಆಗ್ತಿರೋದು ಏನಕ್ಕೆ ಅಂತ ಹೇಳಿದ್ರೆ, 10,000 ಜನ, 10,000 ಜನದಿಂದ 5,000 ಜನ, 5,000ರಿಂದ 2,000 ಜನ. ಇವಾಗ ದೇರ್ ಹಾರ್ಡ್ಲಿ ಎನಿ ಪೀಪಲ್ ಅಂದರೆ ಎಕ್ಸ್ಪರ್ಟ್ಸ್ ಆರ್ ಡೂಯಿಂಗ್ ದಿಸ್ ಆರ್ಟ್ ವರ್ಕ್. ಸೊ ಯಾಕೆ ಏನಾಗಿದೆ ಪ್ರಾಬ್ಲಮ್ ಅಂತ ಹೇಳಿದ್ರೆ, ನಾನು ಈ 9 ಇಯರ್ಸಲ್ಲಿ ನಾನು ಸ್ಟಡಿ ಮಾಡಿರೋದು ಏನಪ್ಪ ಅಂತ ಹೇಳಿದ್ರೆ, ಒಂದು ಸರ್, ಆರ್ಟಿಸ್ಟ್ಗಳಿಗೆ ಅನುದಾನಗಳು ಬೇಕಾಗಿಲ್ಲ ಸರ್. ಅವ್ರಿಗೆ ನೀವು ವಿಶ್ವಕರ್ಮ ಅನುದಾನ, ಅಷ್ಟೊಂದು ಅನುದಾನಗಳಿದೆಯಲ್ಲ, ಅನುದಾನಗಳು ಆ್ಯಕ್ಚುಲಿ ಅವ್ರಿಗೆ ಅವಶ್ಯಕತೆ ಇಲ್ಲ ಸರ್. ಅವ್ರಿಗೆ ಅವಶ್ಯಕತೆ ಇರೋದು ಏನು ಅಂತ ಹೇಳಿದ್ರೆ, ಕೆಲಸ, ಸಂಬಳ, ESI, PF ಇಷ್ಟೇ ಬೇಕಾಗಿರೋದು ಸರ್. ಅವ್ರಿಗೆ ಕಂಟಿನ್ಯೂಸ್ ಆಗಿ ನೀವು ಕೊಡುವಂಥ ಕೆಲಸ ಮತ್ತು ಅವ್ರಿಗೆ ಕೊಡುವಂಥ ನಿಮಗೆ ಸೆಕ್ಯೂರಿಟಿ ಕೊಟ್ಟರೆ, ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ನಾನು ಇಂಜಿನಿಯರಿಂಗ್ ಓದಿದೆ, ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆದೆ, ನಾನು MBBS ಓದಿದೆ, ನನಗೆ ಡಾಕ್ಟರ್ ಆದೆ. ಬಟ್ ಇವಾಗ ನಾನು ಆರ್ಟಿಸ್ಟ್ ಆಗಿ ನಾನು ಕೆರಿಯರ್ ತೊಗೊಬೇಕು ಅಂತ ಹೇಳಿದ್ರೆ, ಎವ್ರಿಬಡಿ ವಿಲ್ ನಾಟ್ ಹ್ಯಾವ್ ದ ಎಂಟರ್ಪ್ರೈನರ್ ಮೈಂಡ್ ಸೆಟ್ ಸರ್. ಸೊ ಎಂಟರ್ಪ್ರೈನರ್ ಮೈಂಡ್ ಸೆಟ್ ಇರೋರು ಅವರೇ ಮಾಡಿ ಆರ್ಗನೈಸೇಷನ್ ಕ್ರಿಯೇಟ್ ಮಾಡಿ ಮಾಡ್ತಾರೆ. ಇವಾಗ ನಾನು ರಿಸ್ಕ್ ತೊಗೊಂಡು, ಇಲ್ಲ ನನ್ನ ಪ್ಯಾಷನಿಂದ ನಾನು ಆರ್ಗನೈಸೇಷನ್ ಕ್ರಿಯೇಟ್ ಮಾಡಿ 35 ಜನ ಆರ್ಟಿಷಿಯನ್ಸ್ಗಳನ್ನ ಇಟ್ಕೊಂಡು ನಾವು ಕೆಲಸ ಮಾಡಿಸ್ತಾ ಇದ್ದೀವಿ. ಬಟ್ ನಾಟ್ ಆಲ್ ಸ್ಟೂಡೆಂಟ್ಸ್ ಆರ್ ದ ಆರ್ಟ್ ಅಂದರೆ ಪ್ರಾಕ್ಟೀಸ್ ಮಾಡೋರು ಎಂಟರ್ಪ್ರೈನಿಂಗ್ ಮೈಂಡ್ ಸೆಟ್ ಇರೋದಿಲ್ಲ. ದೇ ವಾಂಟ್ ಟು ಗೋ ವರ್ಕ್ ಇನ್ ಅನ್ ಎಂಟರ್ಪ್ರೈಸ್, ದೇ ವಾಂಟ್ ಟು ಗೋ ವರ್ಕ್ ಇನ್ ಸಮ್ ಡಿಸೈನ್ ಸ್ಕೂಲ್ಸ್. ಆ ವಾತಾವರಣ ಇಲ್ಲ ಸರ್ ನಮ್ಮ ಇದರಲ್ಲಿ, ಇವಾಗಿರೋ ಪ್ರೆಸೆಂಟ್ ಸಿಚುಯೇಷನ್ಗಳಲ್ಲಿ. ಸೊ ನಾ ಹೇಳೋದೇನು ಅಂತ ಹೇಳಿದ್ರೆ, ಇನ್ಸ್ಟೆಡ್ ಆಫ್ ಗಿವಿಂಗ್ ಅನುದಾನ, ಇನ್ಸ್ಟೆಡ್ ಆಫ್ ಗಿವಿಂಗ್ ಈ ಥರ ಎಲ್ಲ ಒಂದು ಕಾರ್ಯಕ್ರಮ ಇಲ್ಲ, ಒಂದು ಆರ್ಗನೈಸೇಷನ್, ಇವಾಗ ಪಬ್ಲಿಕ್ ಸೆಕ್ಟರ್ ಇರುವಂಥ ಇಷ್ಟೊಂದು ಆರ್ಗನೈಸೇಷನ್ ಇದೆ. ಅಂದರೆ ಮೊದಲು ಇವಾಗ ಇದು HMT ಇತ್ತು, ITIಗಳಿದ್ವು, ಆ ಥರ ಎಲ್ಲ ಇದ್ವಲ್ಲ, ಆ ಥರ ಒಂದು ಆರ್ಗನೈಸೇಷನ್ ಎಲ್ಲ ಆರ್ಟಿಸ್ಟ್ಗಳಿಗೆ ಸೆಕ್ಯೂರಿಟಿ ಕೊಡೋ ಹಾಗೆ, ನೀವು ಆರ್ಟ್ನ ಪ್ರಾಕ್ಟೀಸ್ ಮಾಡಿ, ನಿಮ್ಮ ಮಿಕ್ಕಿದೆಲ್ಲ ನಾವು ನೋಡ್ಕೊಳ್ತೀವಿ ಅನ್ನೋ ಅಂತ ಗ್ಯಾರಂಟೀಡ್ ಆಗಿರುವಂಥ ಯಾವುದು ಸಂಸ್ಥೆಗಳಿಲ್ಲ, ಯಾವುದು ಇದಿಲ್ಲ. ಆ ಥರ ವ್ಯವಸ್ಥೆ ಬಂದರೆ ಎಲ್ಲರೂ ಇದನ್ನ, ನಮ್ಮಲ್ಲಿರುವಂಥ ಅಷ್ಟು ಕಲೆಗಳಿಗೆ ಮಾನ್ಯತೆ ಸಿಗುತ್ತೆ, ನಮ್ಮಲ್ಲಿರುವಂಥ ಅಷ್ಟು ಕಲೆಗಳನ್ನ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದನ್ನ ಎಲ್ಲರೂ ಬಂದು ಅದನ್ನ ಪ್ರಾಕ್ಟೀಸ್ ಮಾಡ್ತಾರೆ ಸರ್. ನಾನು ಈ 9 ಇಯರ್ಸಲ್ಲಿ ನಾನು ಆ್ಯಕ್ಚುಲಿ ಕಂಡ್ಕೊಂಡಿದ್ದು ಅದೇ ಸರ್. ನೀವು ಅವ್ರಿಗೆ ಆರ್ಟಿಸ್ಟ್ಗಳಿಗೆ ಏನಂತ ಹೇಳಿದ್ರೆ, ಅವ್ರಿಗೆ ನೀವು ಅನುದಾನ ಕೊಟ್ಟರೆ ಅದನ್ನ ಹೇಗೆ ಬಳಸ್ಕೊಬೇಕು, ಅದನ್ನ ಎಲ್ಲಿ ಅವ್ರು ಮಾಡಿರೋ ವರ್ಕ್ಗಳನ್ನ ಎಲ್ಲಿ ಮಾರಬೇಕು, ಏನೋ ಅವ್ರಿಗೆ ಅಷ್ಟು ಇದಿಲ್ಲ ಸರ್. ಇಂಡಿಯಾದಲ್ಲಿ ಅಗ್ರಿಕಲ್ಚರ್ ಆದಮೇಲೆ ಸೆಕೆಂಡ್ ಬಿಗ್ಗೆಸ್ಟ್ ಎಂಪ್ಲಾಯ್ಮೆಂಟ್ ಅಂದರೆ ಹ್ಯಾಂಡಿಕ್ರಾಫ್ಟ್ಸ್. ಬಟ್ ಅದನ್ನ ಎಕ್ಸ್ಪ್ಲೋರ್ ಮಾಡಿರೋರು ತುಂಬ ಕಡಿಮೆ ಜನ. ಆಲ್ಸೋ ಇವಾಗ ಕಾವಾ ಸ್ಟೂಡೆಂಟ್ಸ್ಗಳೇ ಆಗಲಿ, ಕಾವಾ ಸ್ಟೂಡೆಂಟ್ಸ್ಗಳು ಎಷ್ಟೊಂದು ಜನ ಇವಾಗ ಡ್ರಾಯಿಂಗ್ ಕಲಿತಾರೆ, ಇಲ್ಲದೆ ಹೋದರೆ ಬೇರೆ ಆರ್ಟ್ ಫಾರ್ಮ್ಸ್ಗಳು ಕಲಿತಾರೆ. ಬಟ್ ಅವ್ರಿಗೆ ಒಂದು ಡ್ರೀಮ್ ಕಂಪ್ನಿ, ಪ್ರಾಬಬ್ಲಿ ಅವ್ರಿಗೆ ಅನಿಮೇಷನ್ಸ್ ಬಿಟ್ಟು ಬೇರೆ ಫೀಲ್ಡ್ಗಳಲ್ಲಿ, ಫಾರ್ ಎಕ್ಸಾಂಪಲ್ ಇನ್ಲೇ ವರ್ಕಲ್ಲೇ ಯಾರಾದರೂ ಬಂದು ಅವ್ರು ತೊಡಸ್ಕೊಬೇಕು ಅಂತ ಇದ್ದರೆ, ಆ ಥರ ಒಂದು ಇದೇ ಇಲ್ಲ ಸರ್, ವ್ಯವಸ್ಥೆನೇ ಇಲ್ಲ ಆ್ಯಕ್ಚುಲಿ. ಇವಾಗ ನಾನು ಕಾವಾ ಸ್ಟೂಡೆಂಟ್ ಆಗಿ ನನ್ನ ಸ್ಪೆಷಲೈಸೇಷನ್, ನಾನು ಕಾರ್ವಿಂಗ್ ತೊಗೊಂಡೆ, ನನ್ನ ಸ್ಪೆಷಲೈಸೇಷನ್ ನಾನು ಇವಾಗ ಇನ್ಲೇ ತೊಗೊಂಡೆ ಅಂತ ಹೇಳಿ ಮಾಡಿದಾಗ, ನಾನು ಹೋಗಿ ಇಂಥ ಕಂಪ್ನಿನಲ್ಲಿ ನಾನು ಡಿಸೈನರ್ ಆಗಿ ಸೇರ್ಕೊಳ್ತೀನಿ, ಇಲ್ಲದೆ ಹೋದರೆ ನಾನು ಇದು ತೊಗೊಂಡ್ರೆ ನನ್ನ ಸರ್ಕಾರಕ್ಕೆ ಏನಾದರೂ ಮಾಡ್ಕೊಡ್ಬೋದು, ಇರೋವಂಥ ಕಂಪ್ನಿನಲ್ಲಿ ಹೋಗಿ ಸೇರ್ಕೊಬೋದು
ಅಂತ ಸೆಕ್ಯೂರಿಟಿನೂ ಇಲ್ಲ, ಮತ್ತೆ ಅದು ಇಲ್ಲ ಸರ್. ಇವೆಲ್ಲ ನಾವು ಈ ತರ ನಿಟ್ಟಿನಲ್ಲಿ ಥಿಂಕ್ ಮಾಡ್ಬೇಕಾಗಿದೆ ಸರ್. ಇಲ್ಲಾಂದ್ರೆ ದೇರ್ ಇಸ್ ನೋ ಸೆಕ್ಯೂರಿಟಿ, ದೇರ್ ಇಸ್ ಏನೋ ನಾನು ಕೆರಿಯರ್ ಆಗಿ ಇದನ್ನ ನಾನು ಕೆರಿಯರ್ ಆಗಿ ತಗೊಬೇಕು ಅಂತ ಏನು ಮೋಟಿವೇಶನ್ ಇಲ್ಲ ಸರ್. ನಾನು ಇವಾಗ ಏನಾಗುತ್ತೆ, ನನ್ನ ತಂದೆ ತಾಯಿಗೆ ಹೋಗ್ಬಿಟ್ಟು ನಾನು ಐ ವಿಲ್ ಟೇಕ್ ಇನ್ಲೇ ಆಸ್ ಮೈ ಪ್ರೊಫೆಷನ್ ಅಂತ ಹೇಳಿದ್ರೆ ಅದರಿಂದ ಎಷ್ಟು ಸಂಪಾದನೆ ಮಾಡ್ಬೋದು ನೀನು, ಅದರಿಂದ ನೀನು ಹೆಂಗ್ ಕೆರಿಯರ್ ಫಾರ್ಮ್ ಮಾಡ್ತೀಯ ಅಂತ ಕೇಳ್ತಾರೆ ಹೊರತು ಅದರಿಂದ ಅದನ್ನ ಎಂಕರೇಜ್ ಮಾಡುವಂತ ಇದೇ ಇರೋದಿಲ್ಲ ಸರ್. ಫಾರ್ ಎಕ್ಸಾಂಪಲ್ ಇವ್ರೇನೆ ಕೇಳಿ, ಇವರೆಲ್ಲ ಆಕ್ಚುಲಿ ಚಿಕ್ಕ ವಯಸ್ಸಿಂದ ಇದೇ ಕೆಲಸ ಮಾಡ್ಕೊಂಡ್ ಬಂದಿರೋದು ಆರ್ಟಿಸ್ಟ್ಗಳು. ಬಟ್ ಇವಾಗ ಇವ್ರ ಮಕ್ಳುಗಳಿಗೆ ಕಲಿಬೇಡಿ ಅಂತ ಹೇಳ್ತಾರೆ, ಯಾಕಂದ್ರೆ ಇವ್ರಿಗೆ ಇದ್ರಲ್ಲಿ ಸಂಪಾದನೆ ಮಾಡಕ್ ಆಗ್ತಾ ಇಲ್ಲ. ಸೊ ಆ ವ್ಯವಸ್ಥೆ ಬೇಕು ಸರ್ ಅನ್ನೋದು ನನ್ನ ಒಂದು ಇದು ಸರ್. ಸೊ ಬಟ್ ನಾನೇನ್ ಹೇಳೋದು ಅಂತ ಹೇಳಿದ್ರೆ, ಇದೆಲ್ಲ ಕಲೆಗಳು, ಇದೆಲ್ಲ ಏನೋ ನಮ್ಮಲ್ಲಿರುವಂತ ಅಷ್ಟು ಕಲೆಗಳಿಗೆ ಒಳ್ಳೆ ಮಾಹಿತಿ ಇದೆ. ನಮ್ಗೆ ಇವಾಗ ನಿಜಕ್ಕೂ ಎಷ್ಟು ಆರ್ಡರ್ ಇದೆ ಅಂತ ಹೇಳಿದ್ರೆ, ನಾನು 1 ವಾರದಿಂದ ಎಲ್ಲಾರ್ಗು ಕೇಳ್ತಾ ಇದೀನಿ, ಯಾರಾದ್ರೂ ಬನ್ನಿ, ನಿಮ್ಗೆ ನಾವು ಕೆಲಸ ಹೇಳ್ಕೊಡ್ತೀವಿ. ಕೆಲಸ ಹೇಳ್ಕೊಡೋದು ಅಲ್ದಿರ ನಿಮಗೆ ನಾವು ಕೆಲ್ಸಕ್ಕೆ ಇಟ್ಕೊಳ್ತೀವಿ, ಅದು ನಮ್ಮ ಜವಾಬ್ದಾರಿ. ನೀವು ಎಷ್ಟು ದಿವಸ ಬೇಕಾದ್ರೆ ಕೆಲಸ ಮಾಡೋಷ್ಟು ಕೆಲಸಕ್ಕೆ ನಾವು ಕೊಡ್ತೀವಿ, ಮತ್ತೆ ಸಂಬಳಕ್ಕೆ ನಾವು ಇಟ್ಕೊಳ್ತೀವಿ. ಐ ವಿಲ್ ಮೇಕ್ ಶೂರ್ ದಟ್ ಯುವರ್ ಕೆರಿಯರ್ ಇಸ್ ಫಾರ್ಮ್ಡ್ ಅನ್ನೋ ಅಂಥದ್ದಕ್ಕೆ ನಾವು ಇವಾಗ ನನ್ನ ಏಮ್ ಏನಂದ್ರೆ, ಈ ವರ್ಷ ಅಟ್ಲೀಸ್ಟ್ ಒಂದು 30 ಜನ ಹೊಸಬ್ರಿಗೆ ಹೇಳ್ಕೊಡ್ಬೇಕು ಅನ್ನೋದು. ಅವರು ಹೆಂಗಸರುಗಳಾಗಿರ್ಬೋದು, ಅಂಗವಿಕಲರಾಗಿರ್ಬೋದು, ಕೂತ್ಕೊಂಡು ಕೆಲಸ ಮಾಡುವಂತ ಆಸಕ್ತಿ ಇದ್ದು, ಇದನ್ನ ಅಂದ್ರೆ ಆಟಕ್ಕೆ ಆಸಕ್ತಿ ಇದ್ರೆ ಯಾರಾದ್ರೂ ಬನ್ನಿ, ನಾವು ಕೆಲಸ ಹೇಳ್ಕೊಡ್ತೀವಿ. ಕೆಲಸ ಹೇಳ್ಕೊಡೋದಲ್ದಿರ ಅವ್ರಿಗೆ ನಾವು ನಮ್ಮ ಸಂಸ್ಥೆಯಲ್ಲಿ ಏನೋ ತೊಡಗಿಸ್ಕೊಳ್ತೀವಿ ಸರ್. ಆ ಓಪನ್ ಆಗಿ ನಾನು ಹೇಳ್ತಾ ಇದ್ದೀನಿ ಸರ್, ಇದು ರಿಕ್ವೈರ್ಮೆಂಟ್. ಖಂಡಿತ ಸರ್, ಯಾರಾದ್ರೂ ಇದನ್ನ ಅವ್ರ ಕೆರಿಯರ್ ಆಗಿ ತಗೊಬೇಕು ಅಂದ್ರೆ ಖಂಡಿತಗಳು ಯಾವಾಗ ಬೇಕಾದ್ರೂ ನಮ್ಮ ಫ್ಯಾಕ್ಟ್ರಿಗೆ ಬರ್ಲಿ, ಅವ್ರು ಅದನ್ನ ಇದು ಮಾಡ್ಲಿ ಸರ್. ಸೊ ಇದೊಂದು ನಾನು ಹೇಳಲೇಬೇಕಾಗಿದೆ, ಇದ್ರ ಬಗ್ಗೆ ನಾನು ಹೇಳಲೇಬೇಕಾಗಿದೆ. ಸೊ ಏನಾಯ್ತು, ಟೈ ಅಂತ ಒಂದು ಆರ್ಗನೈಸೇಷನ್ ಇದೆ, ಅವರು ಮದನ್ ಪದಗಿ ಅಂತ ಹೇಳಿ ಅವರೇ ಪ್ರೆಸಿಡೆಂಟು. ಸೊ ಅವ್ರಿಗೆ ನಮ್ಮ ಬಗ್ಗೆ ಗೊತ್ತಾಯ್ತು, ಅವರು ಈ ಇನ್ಲೆ ಕಲೆ ಬಗ್ಗೆ ಅವ್ರಿಗೂ ಅಂದ್ರೆ ಅವೇರ್ನೆಸ್ ಇರಲಿಲ್ಲ. ಅವ್ರ ಫ್ಯಾಕ್ಟ್ರಿ ಬಂದು ನೋಡಾದ್ಮೇಲೆ, ಇಲ್ಲ ಇದನ್ನ ನಾವು ಏನಾದ್ರು ಇಂಟರ್ನ್ಯಾಷನಲ್ ಲೆವೆಲ್ ತಗೊಂಡು ಹೋಗ್ಬೇಕು ಅಂತ ಹೇಳಿ, ಅದು ಟೈ ಇನ್ವಿಟೇಷನ್ ಕಾರ್ಡ್ಗಳು ಸರ್. ಅದು ಟೈ ಇನ್ವಿಟೇಷನ್ ಕಾರ್ಡ್ಗೆ ಏನ್ ಮಾಡಿದ್ವಿ ನಾವು, ಆ ಸಿಇಒಗಳದ್ದೇ ಪೋರ್ಟ್ರೇಟ್ಗಳಲ್ಲಿ ಇನ್ವಿಟೇಷನ್ಗಳನ್ನ ಮಾಡಿ ಅವ್ರಿಗೆ ಕೊಟ್ವಿ ಸರ್. 1000 ಜನಕ್ಕೆ ಸಿಇಒಗಳಿಗೆ ಕೊಟ್ಟಿದ್ದೀವಿ. ಬಾರಾಕ್ ಒಬಾಮಾ ಇಂದ ಹಿಡಿದು, ಇಲಾನ್ ಮಸ್ಕ್ ಇಂದ ಹಿಡಿದು, ಸುಂದರ್ ಪಿಚ್ಚೆ ಇಂದ ಹಿಡಿದು, ಯು ನೇಮ್ ಎನಿಬಡಿ, ಎಲ್ಲರಿಗೂ ಅದು ಹೋಗಿದೆ ಸರ್. ವಿತ್ ಇನ್ಲೇ ಡಾಕ್ಯುಮೆಂಟ್ರಿ, ಅದು ಹೇಗೆ ಮಾಡಿರೋದು ಅನ್ನೋದು ಎಲ್ಲ ಕೂಡ ಎಲ್ಲ ಸಿಇಒಗಳು ಕೂಡ ಅವ್ರ ಲಿಂಕ್ಡ್ ಇನ್ ಪೋಸ್ಟ್ ಅಲ್ಲಿ ಹತ್ರ ಹಾಕೊಂಡಿದ್ದಾರೆ ಸರ್. ಅವ್ರು JP Morgan ಸಿಇಒ, ಅವನು ಎನ್ವಿಡಿಯೋ ಸಿಇಒ. ಸೊ ಅವ್ರು ಆಕ್ಚುಲಿ ಭೂಟಾನ್ ಕಿಂಗ್ ಅದು. ಸೊ ಅಲ್ಲಿ ನೀವೇನ್ ಪಾಂಪ್ಲೆಟ್ ನೋಡ್ತಾ ಇದೀರಿ, ಆ ಪಾಂಪ್ಲೆಟ್ ಇನ್ಲೇ ಕಲೆ ಬಗ್ಗೆ ಸರ್. ಇದು ಈ ತರ ಮಾಡಿರೋದು, ಇದು ಯಾವ್ದಾದ್ರು ಮರ ಬಳಸಿದೀವಿ, ಯಾವ ಟೆಕ್ನಿಕ್ ಮಾಡಿದೀವಿ ಅನ್ನೋದು, ಅದು ಡಿಸ್ಕ್ರಿಪ್ಷನ್. ಎಸ್ ಸರ್, ಡಿಸ್ಕ್ರಿಪ್ಷನ್ ವಿತ್ ದಿಸ್. ಸೊ ಇಟ್ ಹಸ್ ರೀಚ್ಡ್ ಟು ಆಲ್ ದ ಗ್ಲೋಬಲ್ ಸಿಇಒಸ್, ಎವ್ರಿಬಡಿ ಸರ್. ಸೊ ತುಂಬಾನೇ ನಾವು ಒಂದು ಶೋ ಮಾಡಿದ್ವಿ ಸರ್. ನಾನು ಹೇಳ್ತಿದ್ದೆ, ನಾವು ಹೈದರಾಬಾದ್ ಅಲ್ಲಿ ಡಿಸೈನ್ ಡೆಮೋಕ್ರಸಿ ಅಂತ ಒಂದು ಶೋ ಆಗುತ್ತೆ. ದಟ್ ಇಸ್ ಒನ್ ಆಫ್ ದ ವೆರಿ ಪ್ರೀಮಿಯಂ ಡಿಸೈನ್ ಶೋಸ್ ಇನ್ ಇಂಡಿಯಾ. ಸೊ ಅದ್ರಲ್ಲಿ ಏನಾಗುತ್ತೆ, ನಮ್ಗೆ ನಾವು ಪಾರ್ಟಿಸಿಪೇಟ್ ಮಾಡಿ ವಿವಿಧ ಶೋ ಶಾಪರ್ಸ್ ದೆ, ಅಂದ್ರೆ ಲೈಕ್ ಇನ್ಲೇ ಕಲೆನೂ ಈ ತರ ಮಾಡ್ಬೋದು ಅಂತ ಇದುವರೆಗೂ ಯಾರು ಅಂದ್ರೆ ಯೋಚನೆ ಮಾಡಿರ್ಲಿಲ್ಲ ಅನ್ನೋದು. ಆಕ್ಚುಲಿ ಆರ್ಕಿಟೆಕ್ಟ್ಸ್ಗಳಾಗ್ಲಿ, ಡಿಸೈನರ್ಸ್ ಆಗ್ಲಿ ತುಂಬಾ ಒಳ್ಳೆ ರೀತಿಯಿಂದ ರಿಸೀವ್ ಮಾಡ್ತಾ ಇದ್ದಾರೆ. ನಮಗೂ ತುಂಬಾನೇ ಆರ್ಟಿಸ್ಟ್ಗಳದ್ದು ಅವಶ್ಯಕತೆ ಇದೆ. ಸೊ ಯಾರಾದ್ರೂ ಆದ್ರಿ ಕೆಲ್ಸಕ್ಕೆ ಅಂದ್ರೆ ಕಲಿಯಕ್ಕೆ ಆಸಕ್ತಿ ಇರೋರು ಖಂಡಿತವಾಗ್ಲೂ ಬರ್ಬೋದು ಸರ್. ಖಂಡಿತವಾಗ್ಲೂ ಹೇಳ್ಕೊಡ್ತೀವಿ ನಾವು, ಯಾಕಂದ್ರೆ ನಮಗೂ ತುಂಬಾ ರಿಕ್ವೈರ್ಮೆಂಟ್ಗಳಿದೆ. ಸೊ ನಾ ಏನ್ ಹೇಳ್ತಿರೋದು, ಈ ತರ ಕಲೆಗಳು ನಮ್ಮಲ್ಲಿ ಇನ್ನೂ ಬಹಳಷ್ಟು ಕಲೆಗಳಿದೆ ಸರ್. ಅದನ್ನ ನಾವು ಮಾಡ್ಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಡಿಸೈನ್ ಇಂಟರ್ವೆನ್ಷನ್ಸ್ ಮಾಡ್ಬೇಕಾಗಿದೆ. ಇವಾಗಿರುವಂತ ಕಂಟೆಂಪ್ರರಿ ಫಾರ್ಮ್ಸ್ಗೆ, ಕಂಟೆಂಪ್ರರಿ ಆರ್ನಮೆಂಟೇಷನ್ಸ್ಗೆ ತರಬೇಕಾಗಿದೆ. ಸೊ ನನ್ ಮೋಟಿವ್ ಅಂಡ್ ಮೈ ಅಂಡರ್ಲೈನ್ ಏನು ಅಂತ ಹೇಳಿದ್ರೆ, ವಿ ಶುಡಂಟ್ ಬಿ ಗೋಯಿಂಗ್ ಅವೇ ಫ್ರಮ್ ಅವರ್ ಟ್ರೆಡಿಷನ್ಸ್ ಬಟ್ ಸೆಲೆಬ್ರೇಟ್ ಇಟ್ ಕಂಟೆಂಪ್ರರಿಲಿ ಅಂತ ಹೇಳಿದ್ರೆ, ನಮ್ಮ ಟ್ರೆಡಿಷನಲ್ ಇರುವಂತ ಎಲ್ಲ ಪದ್ಧತಿಗಳನ್ನ ನಾವು ಫಾಲೋ ಮಾಡಿ, ಬಟ್ ಅದು ನಿಮ್ಗೆ ಸೂಟ್ ಆಗೋ ರೀತಿ. ನೀವು ಪೂಜೆ ಮಾಡ್ತೀರಾ, ಮಾಡಿ ಬೇಕಾದ್ರೆ ಚಡ್ಡಿ ಹಾಕೊಂಡೇ ಮಾಡಿ, ನೀವು ಬರ್ಮುಡ ಹಾಕೊಂಡೇ ಮಾಡಿ, ಪರವಾಗಿಲ್ಲ, ಬಟ್ ಪೂಜೆ ಮಾಡಿ. ಅದು ನೀವು ನಮ್ಮ ಟ್ರೆಡಿಷನಲ್ ಇಂದ ಹೋಗಬೇಡಿ ಅನ್ನೋದು ನನ್ನ ಒಂದು ಭಾವನೆ ಸರ್. ಸೊ ನಮ್ಮಲ್ಲಿರೋ, ನಾ ಹೇಳ್ದಂಗೆ ನೀವು ನಿಜಕ್ಕೂ ನಮ್ಮ ಇಂಡಿಯಾದಲ್ಲಿ ಎಷ್ಟಿದೆ ಅಂತ ನೀವು ನೋಡ್ಬೇಕು ಅಂತ ಹೇಳಿದ್ರೆ, ನೀವು ಇಂಡಿಯಾದಿಂದ ಹೊರಗಡೆಯಿಂದನೇ ನೋಡ್ಬೇಕು ಅದನ್ನ, ಎಷ್ಟು ಚೆನ್ನಾಗಿರುತ್ತೆ. ಸೊ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು. ಲಂಡನ್ ಇದ್ದಾಗ ಸ್ಟೋನ್ ಹೆಂಜ್ ನೋಡ್ಬೇಕು, ಸ್ಟೋನ್ ಹೆಂಜ್ ಸೂಪರ್, ಹಂಗೆ ಸಖತ್ತಾಗಿದೆ, ಎಷ್ಟು ಇದಿದೆ ಅಂತ ಹೇಳ್ತಾರೆ ಸರ್.
ನಾನು ಲಂಡನ್ ಇಂದ ಅದಿರೋದು ನಾರ್ತ್ ಆಫ್ UK ನಲ್ಲಿರೋದು. ವಿ ಟ್ರಾವೆಲ್ಡ್ ಆಲ್ ದ ವೇ ಟಿಲ್ ನಾರ್ತ್. ನಾವು ಹೋಗ್ತೀವಿ, ನಮ್ಮ ಫ್ರೆಂಡ್ಸ್ ಎಲ್ಲ ದೂರದಲ್ಲಿ ಕಾರ್ ಪಾರ್ಕ್ ಮಾಡ್ತೀವಿ, 3 ಕಲ್ಲು ನೋಡ್ತೀವಿ. ಸೊ ಹತ್ರ ಹೋದ್ರೆ ಏನೋ ಇರ್ಬೋದು ಅಂದ್ಕೊಳ್ತೀವಿ. ಹತ್ರ ಹೋಗ್ತೀವಿ, ಮತ್ತೆ 3 ಕಲ್ಲಿದೆ. ಇನ್ನೂ ಹತ್ರ ಹೋಗ್ತೀವಿ, ಬರೀ 3 ಕಲ್ಲಿದೆ. ಬಟ್ ಅದನ್ನ ಅವ್ರು ಎಷ್ಟು ಹೈಪ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅಷ್ಟು ಹೈಪ್ ಮಾಡಿದ್ದಾರೆ. 3 ಕಲ್ಲು ಬಿಟ್ರೆ ಬೇರೆ ಏನೂ ಇಲ್ಲ ಸರ್ ಅಲ್ಲಿ. ಸರ್ ಈ ತರ ಇದ್ಬಿಟ್ರೆ ಅವರಲ್ಲಿ UK ನಲ್ಲಿ, ಹೌದು ಸರ್, ನೀವು ಹೊರಗಡೆ ಇಲ್ಲಿ ಡಿಸ್ಪ್ಲೇ ಮಾಡಿದಿರಲ್ಲ, ಈ ತರ ಇದ್ಬಿಟ್ರೆ ಅವ್ರು ಎಷ್ಟೋ ಸಂಪಾದನೆ ಕೂಡ ಮಾಡಿಬಿಡ್ತಾರೆ, ಮತ್ತೆ ಅದನ್ನ ಎಲ್ಲೋ ತಗೊಂಡೋಗಿ ಹೇಳ್ಬಿಡ್ತಾರೆ ಸರ್ ಅದನ್ನ ಅವರು. ಯಾಕಂದ್ರೆ ನಮ್ಮಲ್ಲಿರೋದನ್ನ ನಾವು ಗುರ್ಸ್ಕೊಳ್ತಾನೆ ಇಲ್ಲ ಸರ್. ಎಷ್ಟೊಂದು ನಮ್ಮಲ್ಲಿ ಇದೆ ಅಂತ ಹೇಳಿದ್ರೆ ಅದನ್ನ ನಾವು ಗುರ್ಸ್ಕೊಳ್ತಾನೂ ಇಲ್ಲ. ಅದ್ರ ಬಗ್ಗೆ ನಮಗೆ ಏನೋ ಅಪ್ರಿಸಿಯೇಷನೇ ಇಲ್ಲ ಸರ್. ನೋ ಅದು ಏನಾಗಿದೆ ಸರ್, ಅದು not only to the artisans fraternity, that has to be respected by all of us sir. ಅದು ಯಾವಾಗ ನಮ್ದು, ನಮ್ತನ, ನಮ್ ಕಲೆ, ಇದು ಅಂತ ಯಾವಾಗ ನಮ್ಮಲ್ಲಿ ಬರುತ್ತೆ ಸರ್, ಅದು ಅವಾಗ ಎಲ್ಲರಿಗೂ ಬೇಕಾಗತ್ತೆ, ಎಲ್ಲರಿಗೂ ಅದಕ್ಕೆ ಇಷ್ಟ ಆಗತ್ತೆ. ಸೊ ಬಟ್ ಅಟ್ಲೀಸ್ಟ್ ನಮ್ಮ ಆರ್ಟ್ ಫೆಟರ್ನಿಟಿ ಅವ್ರಿಗಾದ್ರೂ ಅದ್ರ ಬಗ್ಗೆ ಗೌರವ ಇರಬೇಕು, ಅದ್ರ ಬಗ್ಗೆ ಇದು ನಮ್ತನ ಅನ್ನೋದು ಇರಬೇಕು ಅನ್ನೋದು ಬಹಳ ಮುಖ್ಯ ಸರ್. ಹಾ ಹೌದು ಹೌದು. ಇಲ್ಲ ಬಹಳಷ್ಟು ನಾವು ಉದ್ದೇಶ ಏನು ಅಂತ ಹೇಳಿದ್ರೆ ಇದು ಹೌದು, ಉದ್ದೇಶ ಏನಂತ ಹೇಳಿದ್ರೆ ಇದು ಬರೀ ಡಿಮ್ಯಾಂಡ್ ಹೇಗೆ ಕ್ರಿಯೇಟ್ ಮಾಡ್ಬೋದು ಅನ್ನೋದು. ಈ ಇನ್ಲೇ ವರ್ಕ್ ಡಿಮ್ಯಾಂಡ್ ಹೇಗೆ ಕ್ರಿಯೇಟ್ ಮಾಡೋದು, ಪ್ರಾಬಬ್ಲಿ ಅದನ್ನ ಫರ್ನಿಚರ್ಸ್ ಬರೀ ಫ್ರೇಮ್ಸ್ ಅಲ್ದಿರಾ ಅದನ್ನ ನಾವು ಬಟ್ಟೆಗಳ ತರ್ಬೋದಾ, ನಾವು ಗುಂಡಿಗಳ ತರ ಮಾಡ್ತಾ ಇದೀವಿ, ಇದು ಮಾಡ್ತಾ ಇದೀವಿ, ಬೋಸ್ಗಳು ಮಾಡ್ತಾ ಇದೀವಿ, ಟೈಗಳು ಮಾಡ್ತಾ ಇದೀವಿ. ಸೊ ದಿನನಿತ್ಯ ಬಳಸುವಂತ ಯುಟಿಲಿಟಿನಲ್ಲಿ ಬಳಸ್ತಲ್ಲ ಆದ್ರೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಡಿಮ್ಯಾಂಡ್ ಜಾಸ್ತಿ ಆದಂಗೆಲ್ಲ ನಮಗೆ ಆರ್ಟಿಷಿಯನ್ಸ್ಗಳು ಬೇಕಾಗ್ತಾರೆ, ಕೆಲಸದವ್ರು ಬೇಕಾಗ್ತಾರೆ. ಸೊ ಇದನ್ನ ಈ ರೀತಿ ಅಳವಡಿಸ್ಕೊಬಹುದು ಸರ್ ಒಂದು. ಆಮೇಲೆ ಫ್ಯೂಷನ್, ಬೇರೆ ಒಂದೇ ಇನ್ಲೇನೆ ಬಿಟ್ಟು ಇನ್ಲೇ ಶೀಟ್ ಮೆಟಲ್, ಇನ್ಲೇ ಮತ್ತೆ ಸ್ಟೋಪ್ ಸ್ಟೋನ್, ಇನ್ಲೇ ಬೇರೆಲ್ಲ ಕಲೆಗಳು ನಮ್ಮ ಮೈಸೂರಲ್ಲಿ ಏನಿದೆ ಅದನ್ನೆಲ್ಲ ನಾವು ಫ್ಯೂಷನ್ಗೂ ಸ್ಟಾರ್ಟ್ ಮಾಡಬೇಕು, ಅದನ್ನು ಮಾಡ್ಕೊಬೇಕು. ಅವಾಗಲೇ ಇವಾಗ ನೋಡಿ, ಈ ಇನ್ಲೇ ಆರ್ಟ್ ವರ್ಕ್ ಶೌಕತ್ ಅಲಿ ಅವ್ರ ಇಂಟರ್ವೆನ್ಷನ್ ಆದ್ಮೇಲೆ ಇಂಟರ್ವೆನ್ಷನ್ ಆಗೇ ಇಲ್ಲ, ಇದು ಅಲ್ಲಿಗೆ ಸ್ಟಾಪ್ ಆಗ್ಬಿಟ್ಟಿದೆ. ಸೊ ಈ ತರ ಎಲ್ಲ ಥಿಂಕಿಂಗು, ಈ ತರ ಎಲ್ಲ ಇಂಟರ್ವೆನ್ಷನ್ಸ್ ಎಲ್ಲ ಆಗ್ಲೇಬೇಕಾಗಿದೆ ಸರ್. ಸೊ ಇದು ನೋಡಿ, ಇವೆಲ್ಲ ಟೋಟಲಿ ಅಬ್ಸ್ಟ್ರಾಕ್ಟ್. ಇದು ಎಲ್ಲ ನ್ಯಾಚುರಲ್ ಮರನೇ, ನಾವೇನು ಪೇಂಟಿಂಗ್ ಮಾಡಿಲ್ಲ. ಸೊ ದಿಸ್ ಆರ್ ಆಲ್ ಅಬ್ಸ್ಟ್ರಾಕ್ಟ್. ಸೊ ಈ ರೀತಿ ಹೌದು ಸರ್. ಸೊ ಹೌದು. ಸೊ ಅಂದ್ರೆ ಆಪರ್ಚುನಿಟಿ ತುಂಬಾ ಇದೆ, ನಾವು ಅದನ್ನ ನೋಡೋ ದೃಷ್ಟಿ. ಇದು ನಾವು ಪವನ್ ಕಲ್ಯಾಣ್ ಕೊಟ್ಟಿದ್ದೀವಿ ಸರ್, ಪರಶುರಾಮ. ಸೊ ಎಸ್ ಸರ್, ಆಗ್ಲಿ ಸರ್. ಸೊ ಪ್ರಾಬ್ಲಿ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಬೇರೆ ಏನಾದ್ರು ಕೇಳೋದಿದ್ರೆ ಅದೆಲ್ಲ ನಾನು ತರ್ಲಿಲ್ಲ ಸರ್ ಇಲ್ಲಿ ಯಾವ್ದು. ಈ ಆರ್ಟ್ ವರ್ಕ್ಗಳಲ್ಲಿ ಎಲ್ಲ ಇದೆಲ್ಲ ನೋಡಿ ಇವೆಲ್ಲ ತೋರಿಸಿ. ಫಾರ್ ಎಕ್ಸಾಂಪಲ್ ನೋಡಿ, ಫಾರ್ ಎಕ್ಸಾಂಪಲ್ ಇದು ನಿಮಗೆ 3D ತರ ಕಾಣುತ್ತೆ, ಬಟ್ ಆಕ್ಚುಲಿ 2D. ಇದು ಪೆನ್ಸಿಲ್ ನೆರಳು, ಆ ಪೆನ್ಸಿಲ್ ಇದು ನೋಡಿ ನಿಮ್ಗೆ ಹೇಗೆ ಕಾಣುತ್ತೆ ಅಲ್ವಾ ಸರ್ ಇದು? ಹೌದು ಸರ್. ಬಟ್ ಇಸ್ 2D ಇದು ಅಲ್ವಾ? ಸೊ ಈ ರೀತಿ ನಾವು ವಿ ವರ್ಕ್ ವಿತ್ ಒನ್ ಆಫ್ ದ ಪ್ರೊಫೆಸರ್ ಇನ್ US, ಆರ್ಟ್ ಪ್ರೊಫೆಸರ್ಸ್ಗೆ. ಸೊ ಅವ್ರು ಹೆಂಗೆ ಅಂದ್ರೆ ಅವ್ರದ್ದು ರಿಕ್ವೈರ್ಮೆಂಟ್ ಏನು ಅಂತ ಹೇಳಿದ್ರೆ, ದ ಹೋಲ್ ರೂಮ್ ನ ಅವರು ಒಂದು ಗೋಡೆನಲ್ಲಿ ದ ಹೋಲ್ ರೂಮ್ ನ ಹೇಗ್ ನೋಡ್ಸ್ಬೋದು ಅನ್ನೋದು ಅವ್ರದ್ದು ಉದ್ದೇಶ. ಇವಾಗ ನೋಡಿ, ನೋಡ್ತಾ ಇದ್ದೀರಲ್ಲ, ಈ ಪ್ಯಾರೋಮೆಟಿಕ್ ರೂಮ್ ನ ನಾವು ಒಂದೇ ಗೋಡೆಯಲ್ಲಿ ತೋರಿಸ್ಬೋದಾ ಅಂತ, ಇನ್ಲೆಲ್ಲಿ ತರ್ಬೋದಾ ಅದನ್ನ ಅಂತ. ಸೊ ಈ ರೀತಿ ಏನೋ ಥಿಂಕಿಂಗ್ ಇದ್ರೆ ಅವಾಗ ಬೇರೆ ಬೇರೆ ಆಯಾಮಗಳಲ್ಲಿ ಹೋಗುತ್ತೆ ಸರ್ ಇದು. ಸೊ ಇನ್ನೊಂದು ಏನ್ ಹೇಳ್ಬೇಕು ಅಂತ ಹೇಳಿದ್ರೆ ಸರ್, ನಮ್ಮ ಮೈಸೂರಿಗೆ ವಿ ಡೋಂಟ್ ಹ್ಯಾವ್ ಎ ಪ್ಲೇಸ್ ವೇರ್ ಆಲ್ ದಿಸ್ ವರ್ಕ್ಸ್ ಆರ್ ಪ್ರಾಕ್ಟೀಸ್ಡ್. ಅಂಡ್ ಇವಾಗ ನೀವು ಮೈಸೂರು ಸಿಲ್ಕ್ ಸ್ಯಾರಿ ಹತ್ರ ಅಂದ್ರೆ ಅಲ್ಲಿ ಹೋದ್ರೆ ನೀವು ಹುಳ ಇಂದ ಹಿಡಿದು ಸೀರೆ ಹೇಗಾಗತ್ತೆ ಅನ್ನೋದು ಡಿಸ್ಪ್ಲೇ ಗೊತ್ತಾಗತ್ತೆ ನಿಮಗೆ. ಅದು ನಿಮ್ಗೆ ನೋಡ್ಬೋದು. ಆಸ್ ಎ ಟೂರಿಸ್ಟ್ ಅಗೇನ್ ಯು ಕ್ಯಾನ್ ಗೋ ದೇರ್ ಅಂಡ್ ಸಿ. ನಮ್ಗೆ ಒಂದು ಪ್ಲೇಸ್ ವೇರ್ ಆಲ್ ದಿಸ್ ಆರ್ಟ್ ವರ್ಕ್ ಆರ್ ಪ್ರಾಕ್ಟೀಸ್. ಏನೇನು ಆರ್ಟ್ ವರ್ಕ್ ನಾವುಗಳು ಏನ್ ನೋಡಿದ್ರಿ, ಇದೆಲ್ಲ ಹೇಗ್ ಪ್ರಾಕ್ಟೀಸ್ ಆಗ್ತಾ ಇದೆ, ಎಜುಕೇಶನ್ ವೈಸು ಹೇಗ್ ನೋಡ್ಬೋದು, ನಾವೇನ ಬಂದು ಪ್ರಾಕ್ಟೀಸ್ ಮಾಡೋದಾದ್ರೆ ಪ್ರಾಕ್ಟೀಸ್ ಮಾಡ್ಬೋದಾ, ಟೂರಿಸ್ಟ್ಗಳನ್ನ ಹೇಗೆ ಇದಕ್ಕೆ ಮಾಹಿತಿ ಅವ್ರಿಗೆ ಸಿಗತ್ತೆ, ಇದೆಲ್ಲ ಆಗುವಂತ ಒಂದು ಪ್ಲೇಸ್ ಇಲ್ಲ ಸರ್ ನಮ್ಮಲ್ಲಿ. ಸೊ ಮೈಸೂರಲ್ಲಿ ಒಂದು ಪ್ಲೇಸ್ ಏನ್ ಬೇಕಾಗಿದೆ ಅಂತ ಹೇಳಿದ್ರೆ, ಇದೆಲ್ಲ ಆಗುವಂತ ಒಂದು ಪ್ಲೇಸ್ ವೇರ್
all these artworks are practiced there by the artisans, and you also get to see how this is, what's the output of this artwork. And if you also wanted to come participate, learn, there should be a place like that. ಇದು ಹೊರಗಡೆ ದೇಶದಲ್ಲಿ ಲಂಡನ್, ಪ್ಯಾರಿಸ್, ನೀವು ಎಲ್ಲಿ ಹೋಗ್ಲಿ ಈ ತರ ಎಲ್ಲ ನಿಮಗೆ ಸಿಗುತ್ತೆ ಸರ್. We don't have a place. We have a place like that in all over India, all over the world. In fact, ಎಲ್ಲೆಲ್ಲಿ ಆರ್ಟ್ಗೆ ಪ್ರಾಮುಖ್ಯತೆ ಇದೆ ಸರ್. ಇವಾಗ ನೀವು ಲಂಡನ್ಗೆ ಹೋಗಿ, ಪ್ಯಾರಿಸ್ಗೆ ಹೋಗಿ, ಆರ್ಟ್ ಮಿನಿಸ್ಟ್ರಿ ಇದ್ದಾರೆ ಸರ್. ಆರ್ಟ್ಗೋಸ್ಕರ ನೀವು ನಮ್ಮ ಸಾಂಸ್ಕೃತಿಕ ಇಲಾಖೆ ಇದೆಯಲ್ಲ, ಅದು ಸಪ್ರೇಟ್ ಇದ್ದು ಬರೀ ಪೇಂಟಿಂಗಿಗೆ ಒಬ್ಬ ಮಿನಿಸ್ಟ್ರಿ ಇರ್ತಾರೆ, ಇದಕ್ಕೆ ಒಬ್ಬ ಮಿನಿಸ್ಟ್ರಿ ಇರ್ತಾರೆ. ಅವ್ರು ಬರೀ ಇದನ್ನೇ ಕಾನ್ಸಂಟ್ರೇಟ್ ಮಾಡ್ತಿರ್ತಾರೆ ಸರ್. ಆ ಥರ ಒಂದೊಂದು ಪ್ಲೇಸಸ್ ಬೇಕಾಗತ್ತೆ ನಮಗೆ. ಸೊ ದಟ್ ಅಂದ್ರೆ ಇವೆಲ್ಲ ಯಾರಿಗೆ ಅಂತ ಹೇಳಿದ್ರೆ, ಆಸ್ ಎ ಕಾವಾ ಸ್ಟೂಡೆಂಟ್ಸ್ ಆಗ್ಬೋದು, ಇಲ್ಲ ಬೇರೆ ಇದಾಗ್ಬೋದು, ಅಂಥವ್ರಿಗೆ ಇವೆಲ್ಲ ಪ್ರಾಕ್ಟಿಕಲ್ ಆಗಿ ಮಾಡಿ, ದಿಸ್ ಹ್ಯಾಸ್ ಟು ಬಿ ಡ್ರಿವನ್ ಬೈ ದ ಆರ್ಟಿಷಿಯನ್ಸ್ ಸರ್. ನಾಟ್ ಅಂದ್ರೆ ನಾವು ಆಸ್ ಎ ಬಾಡಿ ವಿ ಶುಡ್ ಸಪೋರ್ಟ್, ಬಟ್ ದಿಸ್ ಆಲ್ ಹ್ಯಾಸ್ ಟು ಬಿ ಡ್ರಿವನ್ ಬೈ ದ ಆರ್ಟಿಷಿಯನ್ಸ್. ಒನ್ ಪ್ಲೇಸ್ ಆ ಥರ ಇರಬೇಕಾಗಿದೆ ಸರ್, ಎಸ್ಪೆಷಲಿ ಮೈಸೂರಲ್ಲಿ. ಯಾಕಂದ್ರೆ ಮೈಸೂರು ಇಸ್ ದ ಟ್ರೆಡಿಷನಲ್ ಪ್ಲೇಸ್ ವೇರ್ ಆಲ್ ದ ಟೂರಿಸ್ಟ್ ಕಮ್ ಹಿಯರ್. ಎಸ್ ಸರ್, ಎಸ್ ಸರ್. ನನ್ನ ಕಡೆಯಿಂದ ಇವಾಗ ಇಷ್ಟೇ ಸರ್. ಬೇರೆ ಏನಾದರೂ ಇದ್ರೆ, ಕ್ವಶನ್ಸ್ ಇದ್ರೆ ಖಂಡಿತ ತಗೊಳ್ಬಹುದು. ಬಟ್ ಓಪನ್ ಇನ್ವಿಟೇಷನ್, ನಿಮ್ಗೆ ಯಾವಾಗ ಬೇಕಾದ್ರೂ ದಯವಿಟ್ಟು ಫ್ಯಾಕ್ಟ್ರಿಗೆ ಬನ್ನಿ. ಆಕ್ಚುಲಿ ನಾನು ಬಹಳಷ್ಟು ನಿಮ್ಗೆ ಹೇಳಕ್ ಆಗಿಲ್ದಿರೋದೆಲ್ಲ ಅಲ್ಲಿದೆ. ವಿ ಆರ್ ಡೂಯಿಂಗ್ ಲಾಟ್ ಆಫ್ ಆರ್ಟ್ ಮ್ಯೂರಲ್ಸ್. ನಮ್ಮ ಟ್ರೆಡಿಷನಲ್ ವೇ ನಲ್ಲಿ ಇರುವಂತ ಆರ್ಟ್ ಮ್ಯೂರಲ್ಸ್. ನಾವು ತುಂಬಾ ತೊಟ್ಟಿ ಮನೆ ಕಂಬಗಳೆಲ್ಲ ಮಾಡ್ತೀವಿ. ತೊಟ್ಟಿ ಮನೆ ಕಂಬಗಳಲ್ಲಿ ಆರ್ಟ್ ಮ್ಯೂರಲ್ಸ್ ಗಳು ಮಾಡ್ತಾ ಇದೀವಿ. ಮತ್ತೆ ನಮ್ಮ ಟ್ರೆಡಿಷನಲ್ ಆಗಿರುವಂತ ಯಾಳಿಗಳನ್ನ ಬೇರೆ ರೀತಿ ವ್ಯಕ್ತಪಡಿಸ್ತಾ ಇದೀವಿ. ಅವೆಲ್ಲ ಕಾರ್ವಿಂಗ್ ಅಲ್ಲಿ ಆಗ್ತಾ ಇದೆ, ಮ್ಯೂರಲ್ಸ್ ಅಲ್ಲಿ ಆಗ್ತಾ ಇದೆ. ಅವೆಲ್ಲ ನೋಡ್ಲಿಕ್ಕೆ ಸಿಗುತ್ತೆ ನಿಮಗೆ. ಬಟ್ ನಿಮ್ಗೆ ಈ ಕಲೆ ಬಗ್ಗೆ ನೀವು ಪ್ರಾಕ್ಟೀಸ್ ಮಾಡಬೇಕು, ನೋಡ್ಬೇಕು, ನಿಮ್ಮಲ್ಲಿರೋ ಡ್ರಾಯಿಂಗ್ ಏನಾದ್ರು ಮಾಡಬೇಕು ಅಂದ್ರೆ ದಯವಿಟ್ಟು ಯಾವಾಗ ಬೇಕಾದ್ರೂ ಫ್ಯಾಕ್ಟ್ರಿಗೆ ಬನ್ನಿ. ನೀವು ಪ್ರಾಕ್ಟೀಸ್ ಮಾಡ್ಬೋದು, ನೋಡ್ಬೋದು. ಇಫ್ ಎನಿಬಡಿ ಆರ್ ಇಂಟ್ರೆಸ್ಟೆಡ್ ಟು ವರ್ಕ್ ವಿತ್ ಅಸ್, ಓಪನ್ ಆಗಿ ಹೇಳ್ತೀವಿ, ಬಂದು ವರ್ಕ್ ಮಾಡಕ್ ಕೆಲ್ಸಕ್ಕೆ ಸೇರ್ಕೊಳ್ಳಿ ಸರ್. ನಮ್ಮಲ್ಲಿ ಸ್ಕಲ್ಪ್ಚರ್ ಡಿಪಾರ್ಟ್ಮೆಂಟ್ ಇದೆ ಸರ್. ನಮ್ಮ ಹುಡುಗರನ್ನ ತಮ್ಮಲ್ಲಿ ಒಂದು ವಾರಕ್ಕೋ ಇಲ್ಲ ಒಂದು ಲಿಮಿಟೆಡ್ ಪೀರಿಯಡ್ ಗೆ ಇಂಟರ್ನ್ಶಿಪ್ ಗೆ ಕರ್ಕೊಂಡ್ ಬರ್ಬೋದಾ? ಖಂಡಿತ ಬನ್ನಿ ಸರ್. ಅವರು ಐಡಿಯಾಸ್ ಗೊತ್ತಾಗ್ತದೆ, ಏನ್ ಮಾಡ್ತಾ ಇದಾರೆ, ಯಾವ ಪ್ರೋಸೆಸ್ ನಡೀತಾ ಇದೆ. ನಮ್ಮ ಹುಡುಗರು ಐಡಿಯಾಸ್ ಅವ್ರದ್ದು ವರ್ಕ್ ಮೇಲೆ ಹೇಗೆ ಆಗುತ್ತೆ. ಎಸ್ ಸರ್, ಖಂಡಿತವಾಗ್ಲು ಸರ್, ಖಂಡಿತವಾಗ್ಲು ಬನ್ನಿ. ನಾವ್ ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಕೆಲವೊಂದು ವರ್ಕ್ಶಾಪ್ ಗಳನ್ನ ಬೇಕಾದ್ರೆ ನಾವು ಕಾಲೇಜಲ್ಲೂ ಕೂಡ ಕಂಡಕ್ಟ್ ಮಾಡ್ಬೋದು ಸರ್. ಅಂದ್ರೆ ದಟ್ ಹ್ಯಾಸ್ ಟು ಬಿ ಅಗೇನ್ ಲೆಡ್ ಬೈ ದ ಆರ್ಟಿಷನ್ಸ್ ಗಳಿಗೆ. ನಾವು ನಾನು ಕೊರೋನಾಗ ಮುಂಚೆ ಏನ್ ಮಾಡಿದ್ವಿ ಅಂತ ಹೇಳಿದ್ರೆ, ಆರ್ಟ್ ಇನ್ ಆರ್ಕಿಟೆಕ್ಚರ್ ಅಂತ ಹೇಳಿ ಫುಲ್ ಸಿಲೆಬಸ್ ಮಾಡಿ, ಒಬ್ಬ ಸ್ಟೂಡೆಂಟು ಆರ್ಕಿಟೆಕ್ಚರ್ ಜೊತೆಗೆ ಇದನ್ನ ನಮ್ಮ ಎಲ್ಲ ಕ್ರಾಫ್ಟ್ಸ್ ಗಳನ್ನ ಸ್ಟಾರ್ಟಿಂಗ್ ಫ್ರಮ್ ಫಸ್ಟ್ ಇಯರ್ ಟಿಲ್ 5th ಇಯರ್ ಫುಲ್ ಪ್ರಾಕ್ಟೀಸ್ ಮಾಡೋ ಹಾಗೆ ಸಿಲೆಬಸ್ ಕೂಡ ಮಾಡಿದ್ವಿ ಸರ್ ನಾವು. ಸೊ ಎರಡು ಮಾಡ್ಬೋದು ಸರ್. ಒಂದು ನಾವೇ ಬಂದ್ ಮಾಡ್ಬೋದು, ಇಲ್ಲಾಂದ್ರೆ ಒನ್ ಡೇ ನಾವೇನ್ ಮಾಡ್ತೀವಿ, ಒನ್ ಡೇ ವರ್ಕ್ಶಾಪ್ ಮಾಡಿದ್ರೆ ವಿ ವಿಲ್ ಗಿವ್ ದ ಕಂಪ್ಲೀಟ್ ಫ್ಯಾಕ್ಟ್ರಿ ಫಾರ್ ದೆಮ್. ಅವ್ರು ಸ್ಪೂನ್ಸ್ ಮಾಡ್ತಾರಾ, ಇಲ್ಲ ಟರ್ನಿಂಗ್ ಮಾಡ್ತಾರಾ, ಚನ್ನಪಟ್ಟಣ ಟಾಯ್ಸ್ ಮಾಡ್ತಾರಾ, ಇಲ್ಲದೆ ಹೋದ್ರೆ ಇನ್ಲೇ ಮಾಡ್ತಾರಾ, ಏನ್ ಬೇಕಾದ್ರೂ ಮಾಡ್ಬೋದು ಸರ್ ಅವರು. ನಮ್ಮಲ್ಲಿ ವರ್ಕ್ಶಾಪ್ಸ್ ಮಾಡಿಸ್ತೀವಿ ಸರ್. ಲಾಸ್ಟ್ ಶೀಟ್ ಮೆಟಲ್ ವರ್ಕ್ಶಾಪ್ ಮಾಡಿಸಿದ್ವಿ ನಾವು. ಓಕೆ ಓಕೆ, ಮಕ್ಕಳಿಗೋಸ್ಕರ. ಶೋರ್. ಹಾಗಾಗಿ ಈ ತರದ ಒಂದು ಕೊಲಾಬರೇಷನ್ ಮುಂದೆ ಖಂಡಿತ ಸರ್, ಖಂಡಿತ ಬನ್ನಿ ಸರ್, ಫ್ಯಾಕ್ಟ್ರಿ ಬನ್ನಿ ಸರ್. ಶೋರ್. ಅದು ಆಗ್ಲೇಬೇಕಾಗಿದೆ ಸರ್, ಇಲ್ಲಾಂದ್ರೆ ದಟ್ ವಿಲ್ ನಾಟ್ ಆಕ್ಚುಲಿ ಗೋ ಫಾರ್ವರ್ಡ್. ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ಇವಾಗಿರುವಂತ ಅಪಾರ್ಟ್ಮೆಂಟ್ ಮನೆಗಳಿಗೆ ನೀವು ಮೋರ್ ಆಫ್ ಸ್ಟ್ರೈಟ್ ಲೈನ್ಸ್, ಮೋರ್ ಆಫ್ ಕರ್ವ್ಸ್ ಇದ್ರೆ, ಆ ತರ ಇದ್ರೇನೆ ಸೂಟ್ ಆಗೋದು. ನಮ್ಮ ಟ್ರೆಡಿಷನಲ್ ಹೌಸಸ್ಗೆ ಟ್ರೆಡಿಷನಲ್ ಡ್ರಾಯಿಂಗ್ಸ್ ಎನಿವೇ ಇರುತ್ತೆ. ಬಟ್ ನಾವು ಇವಾಗಿರುವಂತ ಡಿಸೈನ್ ಫಾರ್ಮ್ಸ್ಗೆ ದೇ ವಾಂಟ್ ಫಾರ್ಮ್, ದೇ ವಾಂಟ್ ಅಬ್ಸ್ಟ್ರಾಕ್ಟ್, ಬಟ್ ಡೀಟೇಲಿಂಗ್ ಬೇಡ. ನಾವು ಕೆಲವೊಂದು ಇವಾಗ ಫಾರ್ಮ್ಸ್ ಮಾಡ್ತಾ ಇದೀವಿ. ಅಂದ್ರೆ ಈ ನಮ್ದು ಟ್ರೆಡಿಷನಲ್ ಆಗಿ ಅಂದ್ರೆ ಶ್ರೀನಿವಾಸ, ಬಾಲಾಜಿ ಮತ್ತೆ ಶಂಕರಾಚಾರ್ಯರದೆಲ್ಲ ನೀವು ಅದ್ ನೋಡಿದ್ರೆ ಬರೀ ಅದಕ್ಕೆ ಲೈನ್ಸ್ ಇರುತ್ತೆ, ಸ್ಕ್ರಿಬಲ್ ಇರುತ್ತೆ. ನಿಮಗೆ ಫಾರ್ಮ್ಸ್ ಇರುತ್ತೆ, ಇದಿರುತ್ತೆ, ಬಟ್ ನಿಮ್ಗೆ ಡೀಟೇಲಿಂಗ್ ಇರೋದಿಲ್ಲ ಸರ್. ಅಂದ್ರೆ ಇವಾಗ ಬೇಕಾಗಿರೋದು ಹಾಗೆ. ಹೇಗಂದ್ರೆ ನಿಮ್ಗೆ ಒಂದು ಫಾರ್ಮ್ ಇರಬೇಕು, ಇಲ್ಲ ಒಂದು ಶೇಪ್ಸ್ ಇರಬೇಕು, ಡೀಟೇಲಿಂಗ್ ಅಷ್ಟು ಅವಶ್ಯಕತೆ ಇಲ್ಲ ಸರ್ ಈಗ. ಎಸ್ ಸರ್, ಎಸ್ ಸರ್, ಎಸ್ ಸರ್. ಸೊ ನಾವು ಇವಾಗ ನೆಕ್ಸ್ಟ್ ಏನ್ ಅಂತ ಹೇಳಿದ್ರೆ, ಕ್ಯಾನ್ ಐ ಜನರೇಟ್ ಇಮೇಜಸ್ ಯೂಸಿಂಗ್ AI? ಕ್ಯಾನ್ ಐ ಕಮ್ ಅಪ್ ವಿತ್ ದ ವರ್ಕ್ ಇನ್ ದ AI ಇಟ್ ಸೆಲ್ಫ್, ದೆನ್ ಬ್ರಿಂಗ್ ಇಟ್ ಟು ದಿಸ್ ಫಾರ್ಮ್? ಅದನ್ನ ಟ್ರೈ ಮಾಡ್ತಾ ಇದೀನಿ ಈಗ. ಇವಾಗ ಏನಲ್ಲಿ ಮಿಡ್ ಜರ್ನಿ ಆಗ್ಲಿ, ಇದಾಗ್ಲಿ, ಬಹಳಷ್ಟು ಫಾರ್ಮ್ಸ್ ಅಲ್ಲಿ ನಮ್ಗೆ ಇವಾಗ ಏನು ನಾವು ಇಮೇಜ್ ಜನರೇಟ್ ಮಾಡ್ತಾ ಇದೀವಲ್ಲ,
ಅದನ್ನ ಮತ್ತೆ ನಾವು ಇನ್ಲೇಲಿ ತರ್ಬೋದಾ, ಫ್ಯೂಷನ್ ಮಾಡ್ಬೋದಾ, ಆ ಪ್ರಯತ್ನ ಮಾಡ್ತಾ ಇದೀವಿ ಸರ್ ಈಗ. ಹೌದು. ಸೊ ನಾವು ಇವಾಗ ಏನಲ್ಲಿ ಇವಾಗ ಜಸ್ಟ್ ಇವಾಗ ನಾವು ಮೊಬೈಲ್ ಫೋನ್ ಸ್ಟಾರ್ಟ್ ಆದಾಗ ಹೇಗಿದೆಯೋ ಹಾಗಿದೆ ಇವಾಗ AI ಈಗ. ನಾವು ವಿಲ್ ಹ್ಯಾವ್ ಟು ಗೋ ಅಲಾಂಗ್ ವಿತ್ ಇಟ್. ಇಲ್ಲದೆ ಹೋದ್ರೆ ವಿಲ್ ಬಿ ಲೆಫ್ಟ್ ಬಿಹೈಂಡ್. ಸೊ ಸರ್ ಎಕ್ಸಾಕ್ಟ್ಲಿ ಇಸ್ ಮೈ ಪಿಚ್. ನೀವೇನು ಯು ಆರ್ ಸ್ಪಾಟ್ ಆನ್ ಸರ್. ದಟ್ ಇಸ್ ಮೈ ಪಿಚ್. ಹೆಂಗಿರ್ಬೇಕು ಅಂತ ಹೇಳಿದ್ರೆ, ಇವಾಗ ನಮ್ಮ ಪಯಣ ಹೇಗಿದೆ ನೋಡಿ, ಪಯಣದಲ್ಲಿ ಅಲ್ಲಿರೋಂಥ ಹೆಂಗಿದೆ ಆ ಥರ ಕಲೆಗಿರ್ಬೇಕು ಸರ್, ಆರ್ಟ್ಗಿರ್ಬೇಕು. ನಾಟ್ ಓನ್ಲಿ ಫಾರ್ ಇನ್ಲೇ, ಇಟ್ ಶುಡ್ ಬಿ ಫಾರ್ ಎವ್ರಿಥಿಂಗ್. ಸ್ಕಲ್ಪ್ಚರ್ ಇರಬೇಕು, ಪೇಂಟಿಂಗ್ ಇರಬೇಕು, ಎಲ್ಲನೂ ಇರಬೇಕು ಸರ್. ಐ ಆಮ್ ರೆಡಿ ಸರ್. ನನಗೆ ಎಸ್ ಎಸ್ ಸರ್. ಹೌದು ಸರ್, ಅದಕ್ಕೆ ನಾನು ಇನ್ನೂ ಭಾಳಷ್ಟಿದೆ ಸರ್. ಅಲ್ಲಿ ಆಡಪ್ ಸರ್. ಇದು ದರ್ಪ ಸುಂದರಿ ಸರ್. ದರ್ಪ ಸುಂದರಿ. ನಾವು ಆಕ್ಚುಲಿ ಇವಾಗ ಏನ್ ಮಾಡ್ತಾ ಇದೀವಿ ಅಂದ್ರೆ, ಲೈವ್ ಎಡ್ಜ್ ಇದೆಯಲ್ಲ ಸರ್, ಲೈವ್ ಎಡ್ಜ್ ಮರದಲ್ಲೇ ಅದು ಗ್ರೈನ್ಸ್ಗಳು ಹೇಗೆ ಹೋಗಿರುತ್ತೆ ಹಾಗೆ ಕಾರ್ವಿಂಗ್ ಮಾಡ್ತೀವಿ ಸರ್. ಸೊ ಹೇಗಂದ್ರೆ ಅದು ಮ್ಯೂರಲ್ ಇರುತ್ತೆ, ಮ್ಯೂರಲ್ ಟ್ರೀ ಹೇಗಿರುತ್ತೋ ಟ್ರೀ ಹಾಗೆ ನಿಲ್ಸಿದೀವಿ, ಅದಕ್ಕೆ ಕಾರ್ವಿಂಗ್ಗಳು ಬರುತ್ತೆ. ಸೊ ಅಗೇನ್ ಅದು ಕಾರ್ವಿಂಗ್ ಗ್ರೈನ್ಸ್ ಯೂಸ್ ಮಾಡ್ಕೊಂಡೇ ಮಾಡುವಂಥದ್ದು ಒಂದು ಆರ್ಟ್ ಫಾರ್ಮ್ ಸರ್. ಪ್ರಕಾಶಾಚಾರ್ಯ ಒಂದು ಸುಂದರ ಶಿಲಾಪಾಲಿಕೆ. ಶಿಲಾಪಾಲಿಕೆ ಎಲ್ಲ ಮಾಡಿದ್ರೆ ಮಾತ್ರ ಪಾಲಿಕೆ ಶಿಲಾಪಾಲಿಕೆ ಆಗ್ತಾರೆ. ಶಿಲೆಯಲ್ಲಿ ಮಾಡದ ಪಾಲಿಕೆ ಆಗಿರುತ್ತೆ. ದಾರು ಬಾಲಿಕಾ, ದಾರು ಅಂದ್ರೆ ಮರ, ಹಾಗಾಗಿ ದಾರು ಬಾಲಿಕಾ ಅದು ನಿಮಗೆ ಶಾಸ್ತ್ರದಲ್ಲಿ ದರ್ಪಣ ಸುತ್ತರಿ, ಮುಖವನ್ನ ದರ್ಪಣದಲ್ಲಿ ನೋಡಿ ಪ್ರತಿಬಿಂಬವನ್ನು ನೋಡಿ ಸಂತೋಷ ತಂದಾಗ ವೇದಾಂತ ಪರವಾಗಿ ಏನಪ್ಪಾ ಅಂತ ಅಂದ್ರೆ, ನಮ್ಮನ್ನ ನಾವು ನೋಡಿ ಆತ್ಮ ಸ್ವಚ್ಛ ಇದೆಯಾ ನೋಡ್ಬೇಕು. ಹೇಗೆ ದರ್ಪಣದಲ್ಲಿ ಕಸ ಕೊಟ್ರೆ ದರ್ಪಣ ಚೆನ್ನಾಗಿತ್ತು, ಹಾಗೆ ಆತ್ಮ ಪ್ರತಿಬಿಂಬದಲ್ಲಿ ನೋಡ್ಬೇಕು. ನಮ್ಮ ಮನಸ್ಸಲ್ಲಿ ಶುದ್ಧ ಇಲ್ಲ ನೋಡೋದಕ್ಕೋಸ್ಕರ ವೇದಾಂತ ಪರವಾಗಿ ನನ್ನ ಮುಖವನ್ನ ನಾನೇ ನೋಡ್ಕೊಳ್ಳೋದು ಏನಂತ ಅಂದ್ರೆ, ನಾನು ನನ್ನ ಆತ್ಮಶುದ್ಧಿ ಇದೆಯಾ ಅಂತ ನೋಡ್ಬೋದು. ಅದಕ್ಕೋಸ್ಕರ ದೇವಾಲಯದಲ್ಲಿ ಹಾಕಿರ್ತಾರೆ. ಸುಂದರತ್ವದ ಪ್ರತೀಕ ಏನಂದ್ರೆ, ನಾನು ಶುದ್ಧವಾಗಿದ್ದೀನಿ, ಕೆಟ್ಟಿದ್ರೆ ಶುದ್ಧವಾಗಿಲ್ಲ. ದರ್ಪಣದಲ್ಲಿ ಕುಳಿತರು ಕೂಡ ನನ್ನ ಮನಸ್ಸಲ್ಲಿ ಕಸ ಇದೆ. ಹಾಗೆ ದರ್ಪಣ ಸುಂದರಿಯನ್ನ ಮಾಡಿದ್ದಾರೆ. ಬೇಲೂರಿನ ಚಂದ್ರಕೇಶವರನ್ನು ನಿಲ್ಲಿಸಬೇಕಾದ್ರೆ ನನ್ನ ಮನಃಶುದ್ಧಿ ಇರಬೇಕು ಅಂತ ತೋರಿಸಬೇಕು. ದರ್ಪಣ ಸುಂದರಿ ಮನದಲ್ಲಿ ಮಾಡಿದ್ದಾರೆ. ಮಾಡುತ್ತಾರೆ. ಆಚಾರ್ಯರು ಹೇಳ್ತಾರೆ, ಸಹಜವಾಗಿ ಆ ಅಳತೆಯಲ್ಲಿ ಇರ್ಬೋದು ಅಂತ ಅನ್ಕೊಳ್ಳಿ. ಮೇಲ್ಭಾಗದಲ್ಲಿ ಅಲಕ ಅಂತ ಇರಬೇಕು. ಅಲಕ ಅಂದ್ರೆ ಅಲಕ ಅಂತ ಹೇಳಿದ್ರೆ ಲಾಕ್ಸ್ ಇಂಗ್ಲಿಷಲ್ಲಿ ತುಳುಗಿಂತ ಜಾಸ್ತಿ ಎಲಕ ಬೆಲೆ ಜಾಸ್ತಿ ಇದೆ. ತುಂಬಾ ಚೆನ್ನಾಗಿದೆ. ಓದ್ಬೋದು. ಆಚಾರ್ಯರು ಜೊತೆಗೆ ಕೊಡಿ ಶಿಲಾಪಾಲಿಕೆ ಮಾಡ್ತಾರೆ. ಚಕ್ರ ಅಂದ್ರೆ ಸಾಮಾನ್ಯವಾಗಿ ನಮ್ಮಿಲ್ಲ ಅಂತ ಒಂದು ಹೇರ್ಸ್ಟೈಲ್ ಇಲ್ಲ ಬಿಡ್ಬೇಕು. ಈ ಜನರಂತ ಪುಸ್ತಕ ನೋಡಿದ್ರೆ ಚಂದ್ರವೀರ ಆಸಕ್ತಿ ಇದ್ದರು
ಆನೆ ಇದು, ಆನೆ ಮೇಲ್ಗಡೆ ಅವರು ಇಬ್ರು ಮ್ಯೂಸಿಷಿಯನ್ ಕೂತಿರ್ತಾರೆ. ಈ ತರ ಡ್ರಾಯಿಂಗ್ ಇರುತ್ತೆ. ಇದನ್ನ ನಾವು ಇವಾಗ ಫೋಟೋ ಕಾಪಿ ಮಾಡಿದೀವಿ, ಜೆರಾಕ್ಸ್ ಮಾಡಿದೀವಿ. ಇಲ್ಲಿ ನೋಡ್ಬೋದು ನೀವು, ಈ ಡ್ರಾಯಿಂಗ್ ಅಲ್ಲಿ ಎಲ್ಲ ಬೇರೆ 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 ಪಾರ್ಟ್ಸ್ ಇರುತ್ತೆ ಈ ತರ. ಇವಾಗ ಇದಕ್ಕೆ ನಾವೇನ್ ಮಾಡ್ಬೇಕು, ಕಲರ್ ಹಾಕ್ಬೇಕಲ್ವಾ. ಕಲರ್ ಹಾಕೋ ಬದಲು ಇದೆಲ್ಲ ನ್ಯಾಚುರಲ್ ಮರಗಳು ನೋಡಿ, ಎಲ್ಲ 3mm ಕಟ್ ಆಗಿರುತ್ತೆ ಈ ತರ, ಎಲ್ಲ ನ್ಯಾಚುರಲ್ ಕಲರ್ಗಳು ಇವೆಲ್ಲ. ಸೊ ಇದ್ರ ಬೇಗ ಇದು ರೋಸ್ ವುಡ್, ಇದು ಸಂಪಿಗೆ ಮರ, ಸಂಪಿಗೆ ಕಲರ್ ಇದೆ ನೋಡಿ. ಇದು ಬ್ಲೂ ಆಶ್ ಅಂತ ಹೇಳ್ತೀವಿ, ಇದು ಬ್ಲೂ ಕಲರ್ ಬರುತ್ತೆ ಮರ ಇದು ಆಕ್ಚುಲಿ. ಇದು ಪತಂಗ, ರೈಲ್ವೆ ಪತಂಗ ಅಂತ ಹೇಳಿ ಸರ್. ಇದು ಮೊದಲು ರೈಲ್ವೆ ಟ್ರ್ಯಾಕ್ಸ್ ಹಾಕ್ತಿದಾರಂತೆ ಸರ್ ಇದು. ಸೊ ಇದು ಹೀಗೆ ಪತಂಗ ಕಲರೇ ಇರುತ್ತೆ ಇದು. ಹಾ, ಇದು ಹಳಸಿನ ಮರ ಸರ್, ಎಲ್ಲೋ ಇರುತ್ತೆ ನೋಡಿ ಹಳಸಿನ ಮರ ಇದು. ಇದು ದೂದಿ ಅಂತ ಹೇಳ್ತೀವಿ, ವೈಟ್ ಕಲರ್ ಇರುತ್ತೆ ಸರ್, ಇದು ಫುಲ್ ವೈಟ್ ಇರುತ್ತೆ ಇದು. ಈ ತರ ನಮ್ಮಲ್ಲೇ ಇವಾಗ ನಾವೊಂದು 16ರಿಂದ 20 ತರ ಬೇರೆ ಬೇರೆ ಜಾತಿ ಮರಗಳನ್ನು ಬಳಸ್ತಾ ಇದೀವಿ. ಆಗಿನ ಕಾಲಘಟ್ಟಕ್ಕೆ ಆಲ್ಮೋಸ್ಟ್ ಒಂದು 60-65 ತರ ಮರಗಳು ಬಳಸ್ತಿದ್ರಂತೆ ಸರ್. ಈ ಎಲ್ಲ ಮರಗಳು ಎಲ್ಲಿ ಬೆಳೆಯುತ್ತೆ ಅಂತ ಹೇಳಿದ್ರೆ ನಮ್ಗೆ ಕೂರ್ಗು, ಕುಶಾಲನಗರ, ಚಿಕ್ಕಮಗಳೂರು, ವೆಸ್ಟರ್ನ್ ಘಾಟ್ಸ್ ಇರುವಂತ ಎಲ್ಲ ಕಾಡುಗಳಲ್ಲಿ ಬೆಳೆಯುವಂತ ಮರಗಳು ಇವೆಲ್ಲ. ಸೊ ಏನಾಗುತ್ತೆ, ನಾವು ಇದನ್ನೆಲ್ಲ ಕಟ್ ಮಾಡಿ 3mm ಈ ದಪ್ಪ ವಿನಿಯರ್ ಅಂತ ಹೇಳ್ತೀವಿ, ಇದನ್ನ ಕಟ್ ಮಾಡ್ಕೊಂಡು. ಸೊ ಇವಾಗ ಇದನ್ನ ತೋರಿಸ್ತಾರ ಅವರು ಏನು ಹೇಗ್ ಮಾಡೋದು ಅಂತ. ಇವಾಗ ಆನೆ ಮುಖಕ್ಕೆ ವೈಟ್ ಕಲರ್ ಹಾಕಬೇಕಾಗಿದೆ ಅಂತ ನಾವು ಚೂಸ್ ಮಾಡಿದ್ರೆ, ಆ ವೈಟ್ ಕಲರ್ ಎಷ್ಟು ಬೇಕು ಅಷ್ಟು ಪಾರ್ಟ್ ಮಾತ್ರ ನಾವು ಇದ್ರ ಮೇಲೆ ಆ ಮರದ ಮೇಲೆ ಅಂಟಿಸ್ಕೊಳ್ತೀವಿ ನಾವು. ಅಂಟಿಸ್ಕೊಂಡು ಇವಾಗ ಇದು ಬೋ ಅಂತ ಹೇಳ್ತೀವಿ. ಇದು ಬೋ, ಇದು ಹೆಂಗಿರುತ್ತೆ ನಿಮ್ಗೆ ಬ್ಲೇಡ್ ಅಂತ ಹೇಳಿದ್ರೆ, ನೀವು ಇದ್ರಲ್ಲಿ ಕಟ್ ಮಾಡಿಬಿಟ್ಟು 2 ಪೀಸ್ ಜಾಯಿನ್ ಮಾಡಿದ್ರೆ ನಿಮ್ಗೆ ಗ್ಯಾಪ್ ಏನು ಗೊತ್ತಾಗೋದಿಲ್ಲ. ಯಾಕಂದ್ರೆ ಇದು 0.3mm ಥಿಕ್ನೆಸ್ ಅಷ್ಟೇ ಇರೋದು ಇದು. ಸೊ ಇದ್ರಲ್ಲಿ ಕಟ್, ಇವಾಗ ಏನಂದ್ರೆ ಮುಖ ಕಟ್ ಮಾಡ್ತಾನೆ. ಮುಖ ಹೆಂಗಂದ್ರೆ ಅದನ್ನ ವೈಟ್ ಕಲರ್ ಬೇಕು ಅಂತ ಡಿಸೈಡ್ ಮಾಡಿ ಅವರು ಮುಖನ ಮಾತ್ರ ಅಂಟಿಸ್ಕೊಂಡಿದ್ದಾರೆ ನೋಡಿ, ಮುಖ ಮಾತ್ರ ಅಂಟಿಸ್ಕೊಂಡಿರೋದು. ಇವಾಗ ಅಷ್ಟು ಮಾತ್ರ ಕಟ್ ಮಾಡ್ತಾರೆ ಈಗ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೇಳಿದೆ ಸರ್ ಅದನ್ನು. ನಾನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಆಕ್ಚುಲಿ ಎಷ್ಟು ಮರಗಳು, ಆಕ್ಚುಲಿ ನಮ್ಗೆ ಬಹಳಷ್ಟು ಮರಗಳು ಸಿಗ್ತಾ ಇಲ್ಲ ಸರ್ ಈಗ. ಆ ಮರಗಳನ್ನೆಲ್ಲ ನೀವು ಪ್ಲಾಂಟೇಶನ್ ಮಾಡಿ ಅಂತ ಹೇಳಿದ್ವಿ ಸರ್ ಆಕ್ಚುಲಿ. ಹೌದು. ಹಾ, ಪೇಪರಲ್ಲೇ ಕಟ್ ಆಗೋಗುತ್ತೆ ಸರ್. ಇವಾಗ ನೋಡಿ, ಸೈನಿಕ ಕಟ್ ಮಾಡ್ತಾ ಇರಲ್ಲ, 2 ಶೂ ಕಟ್ ಮಾಡಿದ್ದಾರೆ, ಆ 2 ಶೂ ಮಾತ್ರ ಅಲ್ಲಿದೆ ಈಗ. ಇವಾಗ ಹಾಗೆ ಬೇರೆ ಬೇರೆ ಯಾವ್ದಾವ್ದು ಕಲರ್ ಬೇಕು ಆ ಕಲರ್ ಮರದ ಮೇಲೆ ಪೇಪರ್ ಅಂಟಿಸ್ಕೊಂಡು ಅಷ್ಟು ಮಾತ್ರ ಕಟ್ ಮಾಡೋದು ಸರ್. ಹಾ, ಅದು ಏನಿಲ್ಲ ಅಂದ್ರೆ ಒಂದು 12 ತರ ಮರಗಳು ಬಳಸ್ತೀವಿ ಸರ್. ಅದೇನಾಗುತ್ತೆ, ಒಂದೇ ಮರದಲ್ಲಿ ಬೇರೆ ಬೇರೆ ಶೇಡ್ಸ್ ಬರುತ್ತೆ ಸರ್. ಬೇರೆ ಬೇರೆ ನೋಡಿ, ಇವಾಗ ಇಲ್ಲೊಂಥರ ಶೇಡ್ ಇದೆ, ಇಲ್ಲೊಂಥರ ಶೇಡ್ ಇದೆ, ಇಲ್ಲೊಂಥರ ಶೇಡ್ ಇದೆ, ಇಲ್ಲೊಂದು ಕಲರ್ ಬರುತ್ತೆ, ಇಲ್ಲೊಂದು ಕಲರ್ ಬರುತ್ತೆ. ನಾವು ಯಾವ ಕಲರ್ ಬೇಕು ಅಲ್ಲಿ ಮಾತ್ರ ಆ ಪೇಪರ್ ಹೋಗಿ ಅಂಟಿಸ್ಕೊಬೇಕು. ನಾವು ಆ ಪೇಪರ್ ಅಲ್ಲೋಗಿ ಅಂಟಿಸ್ಕೊಂಡು ಅಷ್ಟು ಮಾತ್ರ ಕಟ್ ಮಾಡಬೇಕು. ಅಂದ್ರೆ ತುಂಬಾ ಟಿಡಿಯಸ್ ವರ್ಕ್ ಸರ್. ನೋಡಿ, ಇವಾಗ ಇದು ಕಟ್ ಆಯ್ತಾ. ಇವಾಗ ತಲೆ ಕಟ್ ಮಾಡಿದ್ರು. ಇವಾಗ ಅವ್ನ ಮೇಲ್ಗಡೆ ಟೋಪಿ ಇದೆಯಲ್ಲ, ಟೋಪಿ ಯಾವ ಕಲರ್ ಬೇಕೋ ಆ ಕಲರ್ ವುಡ್ಡನ್ನ ಮತ್ತೆ ಅದ್ರ ಮೇಲೆ ಪೇಪರ್ ಅಂಟಿಸ್ಕೊಂಡು ಮತ್ತೆ ಕಟ್ ಮಾಡಿ ಜೋಡಿಸ್ತಾ ಬರ್ತಾರೆ ಸರ್. ಇಷ್ಟಕ್ಕೆ ಪಜಲ್ನ ಹೇಗೆ ಜೋಡಿಸ್ತೀವಿ ಹಾಗೆ ಜೋಡಿಸ್ತಾ ಬರ್ಬೇಕು ಇದನ್ನು.
ಅದಾದ್ಮೇಲೆ ನಾವು ನೆಕ್ಸ್ಟ್ ಪ್ರೋಸೆಸ್ ಏನು ಅಂತ ಹೇಳಿದ್ರೆ ಇದನ್ನ ನಾವು ಪ್ಲೈವುಡ್ ಮೇಲೆ ಪ್ರೆಸ್ ಮಾಡಿ ಗೋಡೆಗೆ ಹಾಕ್ಬೋದು. ಇಲ್ಲದೆ ಹೋದ್ರೆ ಇದನ್ನ ಮತ್ತೆ ಮಾರ್ಕ್ ಮಾಡಿ ಫರ್ನಿಚರ್ಸ್ ಮೇಲೆ ತೋಡಿ ಒಳಗಡೆ ಕೂಡಿಸಿದಾಗ ಇನ್ಲೇ ಆಗುತ್ತೆ. ಯುವರ್ ಇನ್ಲೇಯಿಂಗ್ ಇಟ್. ಅದಾದ್ಮೇಲೆ ನೆಕ್ಸ್ಟ್ ಆರ್ಟಿಸ್ಟ್ ಬಂದು ಗ್ರೇವರ್ ಆರ್ಟಿಸ್ಟ್ ಅಂತ ಬರ್ತಾರೆ. ಅವ್ರೇನ್ ಮಾಡ್ತಾರೆ, ಶಾರ್ಪ್ ನೈಫ್ ಇರುತ್ತೆ, ಅವ್ರು ಅದನ್ನ ಕಣ್ಣು ಮೂಗು ಎಲ್ಲ ಬಿಡಿಸ್ತಾ ಬರ್ತಾರೆ. ಬಿಡಿಸಾದ್ಮೇಲೆ ಅದೇನಾಗುತ್ತೆ, ನೆಕ್ಸ್ಟ್ ಅದಕ್ಕೆ ವ್ಯಾಕ್ಸ್ ಎಲ್ಲ ಹಾಕಿದಾಗ ಅದು ಪರ್ಮನೆಂಟ್ ಆಗ್ಬಿಡುತ್ತೆ ಸರ್. ಅದೇ ಪ್ರಾಬ್ಲಿ ಒಂದು ಫುಲ್ ಪ್ರೋಸೆಸ್ ಏನು ಅವಶ್ಯಕತೆ ಬರಲ್ಲ ಸರ್. ಯಾಕಂದ್ರೆ ಇವೆಲ್ಲ ಎಷ್ಟು ಡ್ರೈ ಆಗೋಗಿದೆ ಅಂತ ಹೇಳಿದ್ರೆ ಈ ವಾಟರ್ ಕಂಟೆಂಟೇ ಇರೋದಿಲ್ಲ ಇದರಲ್ಲಿ, ಅಷ್ಟು ಇದಾಗುತ್ತೆ. ಬಟ್ ಕೆಲವೊಂದು ಸ್ಯಾಪ್ ವುಡ್ಗೆ ಬೇಕಾಗುತ್ತೆ, ಬಟ್ ಆ ಸ್ಯಾಪ್ ವುಡ್ ನಾವು ಬಳಸೋದೇ ಇಲ್ಲ ಅದನ್ನು. ದಿಸ್ ಆರ್ ಆಲ್ ಹಾರ್ಡ್ ವುಡ್. ನಾವಿವಾಗ ನೆಕ್ಸ್ಟ್ ಅಂದ್ರೆ ವಿನಿಯರ್ ಮೇಲೆ ಮಾಡ್ತಾ ಇದೀವಿ. ಅದೇ ಫ್ಯಾಕ್ಟ್ರಿಗೆ ಬಂದ್ರೆ ನೀವು ಅದು ನೋಡ್ಬೋದು ಸರ್. ಹೋಗಿ ಕರೆಕ್ಟ್ ಪ್ಲೇಸ್ಗೆ ಹೋಗ್ಬಿಟ್ಟು ನಾವು ಅವ್ರ ಹತ್ರ ಇಂಟ್ರಾಕ್ಟ್ ಮಾಡ್ಬೇಕಾಗಿದೆ. ತುಂಬಾ ರಿಕ್ವೈರ್ಮೆಂಟ್ ಇದೆ ಆರ್ಟಿಸ್ಟ್ಗಳಿಗೆ. ಹೌದು ಸರ್, ಹೌದು ಖಂಡಿತ ಸರ್, ಖಂಡಿತವಾಗಿ. ನಾನು ಅದೇ ಎಲ್ಲರ ಕಡೆ ಹೋದಾಗ ಏನ್ ಹೇಳ್ತೀನಿ, ದಿಸ್ ಎನ್ ಆರ್ಟ್ ಇನ್ವೆಸ್ಟ್ಮೆಂಟ್. ದಿಸ್ ಇಸ್ ನಾಟ್ ಎನ್ ಯು ಆರ್ ನಾಟ್ ಆಕ್ಚುಲಿ ಪರ್ಚೇಸಿಂಗ್, ಯು ಆರ್ ಇನ್ವೆಸ್ಟಿಂಗ್ ಇನ್ ದ ಆರ್ಟ್. ಇವ್ ಆಕ್ಚುಲಿ ಟ್ರೆಂಡ್ ಇರೋದೇ ಹಾಗೆ ಸರ್. ಯು ಆರ್ ಆಕ್ಚುಲಿ ನಾಟ್ ಡೂಯಿಂಗ್ ಯು ಆರ್ ಪರ್ಚೇಸಿಂಗ್, ಯು ಆರ್ ಆಕ್ಚುಲಿ ಇನ್ವೆಸ್ಟಿಂಗ್ ಇನ್ ದ ಆರ್ಟ್ ಅಂತ. ಯಾಕಂದ್ರೆ ಇದು ನೆಕ್ಸ್ಟ್ ಹೋಗ್ತಾ ಇವೆಲ್ಲ ಅಂದ್ರೆ ಮೋರೋವರ್ ಈ ಆರ್ಟ್ ವರ್ಕ್ಗಳು ಒಂದು 10 ವರ್ಷಕ್ಕೆ ಕೊಳ್ತೋಗುತ್ತೆ, ಇಲ್ಲ 20 ವರ್ಷಕ್ಕೆ ಕೊಳ್ತೋಗುತ್ತೆ ಅನ್ನೋದು ಏನು ಇಲ್ಲ ಸರ್. ಯಾಕಂದ್ರೆ ಇವೆಲ್ಲಾನು ನೀವು ಎಷ್ಟು ವರ್ಷ ಬೇಕಾದ್ರೂ ಹಾಗೆ ಉಳ್ಕೊಳ್ಳುತ್ತೆ ಇವೆಲ್ಲ. ಸೊ ತುಂಬಾ ಬೇಡಿಕೆ ಇದೆ. ಅದೇ ನಾವು ಮೈಸೂರು ಬಿಟ್ಟು ಹೋಗ್ಬೇಕು, ಹೊರಗಡೆ ಹೋಗಿ ಮಾತಾಡ್ಬೇಕು. ಬಹಳಷ್ಟು ಡಿಸೈನರ್ಸ್ ಇದ್ದಾರೆ, ಅವ್ರ ಹತ್ರ ಹೋಗಿ ಇಂಟ್ರಾಕ್ಟ್ ಮಾಡಬೇಕು. ದಟ್ಸ್ ವಾಟ್ ವಿ ಹ್ಯಾವ್ ಲರ್ನ್ಡ್. ಖಂಡಿತ ಸರ್, ಖಂಡಿತವಾಗ್ಲು. ಅವರು ಜಿ ಜ್ಞಾನಾನಂದ ಅಂತ ಒಬ್ರು ಇದಾರೆ ಅಲ್ಲ ಸರ್, ಅವರು ಜಿ ಜ್ಞಾನಾನಂದ ಅಂತ ಇದ್ದಾರೆ ಸರ್ ಅವರು ಅವ್ರ ಹತ್ರ ಆಕ್ಚುಲಿ ಅವ್ರದ್ದು ಸಾಂಪ್ರದಾಯಿಕ ಶಿಲ್ಪ ಗುರುಕುಲ ಇದೆ. ಅಲ್ಲೂ ಅಷ್ಟೇ ನಿಮಗೆ ಅಲ್ಲಿ ತುಂಬಾ ಜನ ಲೆಕ್ಚರ್ಗಳಿದ್ದಾರೆ ಸರ್. ಇದಕ್ಕೆಲ್ಲ ಅಂದ್ರೆ ನಿಮಗೆ ಶೀಟ್ ಮೆಟಲ್ ಇಂದ ಹಿಡಿದು ಸ್ಟೋನ್ ಕಾರ್ವಿಂಗ್ ಇಂದ ಹಿಡಿದು ತುಂಬಾ ಅದ್ಭುತವಾಗಿರೋ ಶಿಲ್ಪಿಗಳು ಸರ್ ಅವರೆಲ್ಲ. ನಿಮ್ಗೆ ಹೆಂಗೆ ಅಂದ್ರೆ ಅವ್ರು ನಿಮ್ ಕಣ್ಣು ಮುಚ್ಕೊಂಡು ಹೊಡಿತಾರೆ, ಆ ತರ ಇದಾರೆ. ಇವಾಗ ನಮ್ಮ ಅರುಣ್ ಅವರು ಏನ್ ರಾಮ್ಲಲ್ಲಾ ಮಾಡಿದ್ರು,
ಅವ್ರ ಜೊತೆ ವರ್ಕ್ ಮಾಡೋರೆಲ್ಲ ಲೆಕ್ಚರ್ಗಳು ಸರ್. ಆಕ್ಚುಲಿ ಅವರೆಲ್ಲ ಬೇಕಾದ್ರೆ ಬಂದು ಹೇಳ್ಕೊಡ್ತಾರೆ ಸರ್, ಅವರೆಲ್ಲ ಬಂದು. ಹಾ ಸರ್ ಖಂಡಿತ ಮಾಡೋಣ ಸರ್. ವಾಟ್ ಎವರ್ ಅಂದ್ರೆ ಅದು ಹೇಗಿರ್ಬೇಕು ಅಂದ್ರೆ ದಟ್ ಹ್ಯಾಸ್ ಟು ಬಿ ಯೂಸ್ ಆಗುವಂತ ವರ್ಕ್ಶಾಪ್ ಅಂಡ್ ಅವ್ರಿಗೆ ಅವ್ರ ಸಬ್ಜೆಕ್ಟ್ ಅಲ್ಲೇ ಇರುವಂತ ವರ್ಕ್ಶಾಪ್ ಮಾಡ್ಬೇಕು ಸರ್ ನಾವು. ಎಸ್ 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 ಎಸ್. ಸೊ ಹಲೋ ಸರ್, ನಮಸ್ತೆ. ನನ್ನ ಹೆಸರು ಹೇಮಂತ್ ಅಂತ, ಕಾಲೇಜಿನ. ಸೊ ನಿಮ್ ವರ್ಕ್ಸ್ ಎಲ್ಲ ನೋಡಿದ್ವಿ, ಮತ್ತೆ ಅದರ ಒಂದು ಎಕ್ಸ್ಪ್ಲನೇಷನ್ ತುಂಬಾ ಚೆನ್ನಾಗಿ ಕೊಟ್ರಿ. ಅದರ ವಿಚಾರ ತುಂಬಾ ಎಲ್ಲರಿಗೂ ರೀಚ್ ಆಯ್ತು ಅಂತ ಅನ್ಕೊಂತೀವಿ. ಥ್ಯಾಂಕ್ ಯು ಸರ್. ಮತ್ತೆ ನೀವು ಹೇಳ್ದಂಗೆ ಇದು ಒಂದು ಎಕ್ಸ್ಟಿಂಕ್ಷನ್ ಅಲ್ಲಿ ಇರೋ, ಐ ಮೀನ್ ಆ ಒಂದು ಆರ್ಟ್ ಇರೋದ್ರಿಂದ ಒಂದು ಅದ್ರ ಮೇಲೆ ಒಂದು ವಿಭಿನ್ನವಾದಂತಹ ಅಭಿಪ್ರಾಯ ಅಥವಾ ಭಾವನೆ ಮೂಡ್ತದೆ ಎಲ್ಲರಲ್ಲೂ ಅನ್ಕೊಂತೀವಿ ಅಲ್ವಾ. ಸೊ ಇದು ನಾವು ತುಂಬಾ ನನ್ಗೆ ಇಷ್ಟ ಇದೆ ಸರ್. ಪರ್ಸನಲ್ ಆಗಿ ನನ್ ವಿಚಾರಕ್ಕೆ ಬಂತು ಅಂದ್ರೆ ನಂಗೆ ತುಂಬಾ ಇಷ್ಟ ಆಯ್ತು. ಮತ್ತೆ ಅದ್ರೊಳಗಡೆ ಒಂದು ಇಂಟ್ರೆಸ್ಟ್ ಡೆವಲಪ್ ಆಗ್ತಾ ಇದೆ. ಸೊ ಈ ನಡುವೆ ಒಂದು ಸಣ್ಣ ಕ್ವಶನ್ ಏನು ಅಂದ್ರೆ, ನಾವು ಕಾಂಟೆಂಪರರಿ ಬೇಸ್ ಇಂದ ಬರ್ತಾ ಇರೋದ್ರಿಂದ, ಸೊ ನಾನು ಇಲ್ಲಿ ನೋಡ್ತಾ ಇರೋ ವಿಚಾರ ಬೇಲೂರು ಇರ್ಬೋದು, ಶ್ರವಣ ಬೆಳಗೊಳ, ವಾಟ್ ಎವರ್, ಬಟ್ ವಿ ಹ್ಯಾವ್ ಆಲ್ರೆಡಿ ಸೀನ್ ಅ ಪರ್ಟಿಕ್ಯುಲರ್ ಫಾರ್ಮ್ ಆಫ್ ಫೋಟೋ ಆರ್ ಇಮೇಜ್. ಹುಲಿ, ಸಿಂಹ ಅಥವಾ ಜಿಂಕೆ ಏನಾದ್ರೂ ಆಗಿರ್ಬೋದು, ವಿ ಹ್ಯಾವ್ ಆಲ್ರೆಡಿ ಸೀನ್ ಇನ್ ಮ್ಯಾಟರ್ ಆಫ್ ಫೋಟೋಗ್ರಫಿ ಆರ್ ಇನ್ ಮ್ಯಾಟರ್ ಆಫ್ ಎನಿ ಪೇಂಟಿಂಗ್ಸ್ ಆರ್ ವಾಟ್ ನಾಟ್. ಸೊ ಇದಲ್ಲದಿರ ನಿಮ್ಮ ಒಂದು ಏನೋ ನಿಮ್ಮ ಒರಿಜಿನಲ್ ಸ್ಟೈಲ್ ಆಗಿರ್ಬೋದು, ಅಥವಾ ನೀವು ಏನಂತ ಅನ್ಕೊಂತ ಇದ್ದೀರಾ, ಸೊ ಈ ವಿಚಾರವಾಗಿ ಯಾವ್ದಾದ್ರು ಹಿನ್ನೆಲೆ ವರ್ಕ್ ನಿಮ್ದು ಇದೆಯಾ ಸರ್? ಮಾಡಿದೀವಿ ಸರ್. ಅಂದ್ರೆ ಇನ್ನ ಇಲ್ಲಿ ತರ್ಲಿಕ್ಕೆ ಆಗ್ಲಿಲ್ಲ, ಎಲ್ಲ ಫ್ಯಾಕ್ಟರಿ ಇದೆ. ಅಂದ್ರೆ ನೀವು ಸರ್ ಹೇಳ್ದಂಗೆ MF ಹುಸೇನ್ ಏನೋ ಇನ್ಸ್ಪೈರ್ಡ್ ವರ್ಕ್ ಗಳಂತ ಏನಿರ್ತಾವ ನೋಡಿ, ಆ ನಿಟ್ಟಿನಲ್ಲಿ ನಾವು ಬಹಳಷ್ಟು ಮಾಡಿದೀವಿ. ಅಂದ್ರೆ ಫಾರ್ಮ್ಸ್, ಅಬ್ಸ್ಟ್ರಾಕ್ಟ್ಸ್, ಅಂದ್ರೆ ಓನ್ಲಿ ಬೈ ಯೂಸಿಂಗ್ ದ ಗ್ರೈನ್ಸ್, ಆ ಗ್ರೈನ್ಸ್ ಯೂಸ್ ಮಾಡ್ಕೊಂಡು ಮತ್ತೆ ಆ ಫಾರ್ಮ್ಸ್ ಯೂಸ್ ಮಾಡ್ಕೊಂಡೆ ಬಹಳಷ್ಟು ಮಾಡಿದೀವಿ ಸರ್. ಸೊ ಅಂದ್ರೆ ಇವಾಗ ಬೇಕಾಗಿರೋದೇ ಅದೇ ರೀತಿ. ಇವಾಗ ಹೇಗಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಹೇಗಿದೆ ಅಂದ್ರೆ, ದೇವ್ರ ಮನೆ ಬೇಕು, ದೇವ್ರು ಬೇಡ. ದೇವ್ರ ಮನೆ ಇರ್ಬೇಕು, ಬಟ್ ನಾವು ಪೂಜೆ ಮಾಡೋದಕ್ಕೆ ಯಾವಾಗಾರು ಮಾಡ್ತೀವಿ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಇದಾರೆ ಎಲ್ಲಾರು. ಸೊ ಹಾಗೆ ನಿಮಗೆ ಆರ್ಟ್ ಬೇಕು, ಫಾರ್ಮ್ ಇರಬೇಕು, ಬಟ್ ಡೀಟೇಲಿಂಗ್ ಬೇಡ, ಅದು ಆ ರೀತಿ. ಸೊ ನಾವ್ ಹೆಂಗ್ ಅಳವಡಿಸ್ಕೊಳ್ತಾ ಇದೀವಿ ಅಂತ ಹೇಳಿದ್ರೆ, ವಿ ವಾಂಟ್ ಟು ಯೂಸ್ ದ ಬ್ಯೂಟಿಫುಲ್ ಗ್ರೇನ್ಸ್, ಬ್ಯೂಟಿಫುಲ್ ಕಲರ್ಸ್, ಕಮ್ ಅಪ್ ವಿತ್ ದೋಸ್ ಅಬ್ಸ್ಟ್ರಾಕ್ಟ್ಸ್. ಸೊ ಅದು ನನಗೆ ಗೊತ್ತಿರೋ ಚಿಕ್ಕ ಮಾಹಿತಿ ನಾವು ಮಾಡ್ತಾ ಇದೀವಿ. ಪ್ರಾಬ್ಲಿ ನಿಮ್ಗೆ ಇನ್ನೂ ಜಾಸ್ತಿ ಟೆಕ್ನಿಕಾಲಿಟಿ ಚೆನ್ನಾಗಿರುತ್ತೆ, ನಿಮಗೆ ನೀವು ಇನ್ನೂ ಒಳ್ಳೆ ಆಕ್ಚುಲಿ ಔಟ್ಪುಟ್ ಗಳು ತರಬಹುದು ನೀವು. ಹಾ ಸರ್, ಖಂಡಿತ ಖಂಡಿತ ಸರ್. ಹಾ ಹಾ ಹೌದು ಸರ್, ಹೌದು ಸರ್, ಖಂಡಿತವಾಗ್ಲು. ಸಿ ಇವಾಗ ಹೆಂಗೆ ಅಂದ್ರೆ ಸರ್, ಇದು ನಾನು ಪ್ರಾಬ್ಲಮ್ ಡಿಸ್ಕವರ್ ಮಾಡಿರೋಂತ, ನನಗೆ ಇರೋಂತ ಮಾಹಿತಿ ಅಷ್ಟೇ ನಾನು ಮಾಡಿದೀನಿ ಸರ್. ಇದು ಮಾಡಕ್ ಸಾಧ್ಯ. ಪ್ರಾಬಬ್ಲಿ ಕಾವಲ್ ಸ್ಟೂಡೆಂಟ್ಸ್ ಅವ್ರಿಗೆ ಇನ್ನೂ ಜಾಸ್ತಿ ಟೆಕ್ನಿಕಲಿಟಿ ಗೊತ್ತಿರುತ್ತೆ, ಇನ್ನೂ ಜಾಸ್ತಿ ಏನೋ ಇಮ್ಯಾಜಿನೇಷನ್ಸ್ ಇರುತ್ತೆ. ಅದನ್ನೆಲ್ಲ ನಾವು ಇನ್ನೂ ಚೆನ್ನಾಗಿ ಮಾಡ್ಬೋದು ಆಕ್ಚುಲಿ. ಖಂಡಿತ ಸರ್ ಮಾಡ್ಬೋದು. ಶೋರ್ ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ ಆರ್ಟ್ ಬಗ್ಗೆ ಮತ್ತೆ ಆರ್ಟಿಸ್ಟ್ ಬಗ್ಗೆ. In future we'll also be looking forward to work with you or to understand how the art works. ಖಂಡಿತ ಬನ್ನಿ, ಖಂಡಿತ ಸರ್. ಐ ಇನ್ವೈಟ್ ಆಕ್ಚುಲಿ ಎಲ್ಲರಿಗೂ ಇನ್ವೈಟ್ ಮಾಡ್ತೀನಿ. ದಯವಿಟ್ಟು ನೀವು, ನಾವು ಏನೋ ಒಂಥರ ಉಚಿತನ ಮಾಡಿದೀವಿ ಸರ್. ನೀವು ಶೆಲ್ವಾ ಸರ್ ಕೇಳ್ಬೋದು, ನಾವು ಫ್ಯಾಕ್ಟ್ರಿ ಬಂದ್ರೆ ನೀವು ಬಹಳಷ್ಟು ಉಚಿತನ ನೋಡ್ಬೋದು ನೀವು. ಸೊ ನಾವು ದುಡ್ಡಿಂದ ಯಾವತ್ತು ಯೋಚನೆ ಮಾಡಿಲ್ಲ ಸರ್. ಜಸ್ಟ್ ಮಾಡ್ತಾ 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 ಹೋಗ್ಬಿಟ್ಟಿದೀವಿ, ಏನೇನೇನೋ ಮಾಡ್ಬಿಟ್ಟಿದೀವಿ. ಖಂಡಿತ ಸರ್, ಹಾಗಾಗ್ಬಿಟ್ಟಿದೆ. ಸೊ ಬಂದ್ರೆ ಬಹಳಷ್ಟು ನೋಡ್ಬೋದು ಸರ್. ಏನೇನೋ ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡಿದೀವಿ, ಚಿಕ್ಕ ಐಟಮ್ ಇಂದ ಹಿಡಿದು ದೊಡ್ಡ ಐಟಮ್ಸ್ ತಕ್ಕನೂ ಮಾಡಿದೀವಿ. ಸೊ ದಯವಿಟ್ಟು ಬನ್ನಿ, ಯಾವ್ಲಾರು ಬನ್ನಿ. ಹಾ 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 ಕರೆಕ್ಟ್ ಕರೆಕ್ಟ್. ಎಷ್ಟು ಜನಕ್ಕೆ ಗಂಟಬೇರುಂಟ ಗೊತ್ತು? ಎಲ್ಲಾರ್ಗೂ ಗಂಟಬೇರುಂಟದ ಮಧ್ಯದಲ್ಲಿ ಇನ್ನೊಂದಿದೆ ವಿಜಯ. ಇದರಲ್ಲಿ ಈ ಗಂಟಬೇರುಂಟ ಪಿಕ್ಚರ್ಗೂ ಮೈಸೂರಲ್ಲಿ ನೋಡುವಂತಹ ಗಂಟಬೇರುಂಟ ಪಿಕ್ಚರ್ಗೂ ವ್ಯತ್ಯಾಸ ಇದೆಯಾ? ಏನ್ ವ್ಯತ್ಯಾಸ? ಮಧ್ಯದಲ್ಲಿ ಲಕ್ಷ್ಮಿ ಇದೆ, ಓಕೆ, ಅದ್ಬಿಟ್ಟು ಕಿರೀಟ ಇದೆ, ಓಕೆ, ಕಾಲು, ಆಮೇಲೆ ಖಂಡಿತ ಇಟ್ಕೊಳ್ಳಿ ಸರ್, ತುಂಬಾ ಒಳ್ಳೆ ಇಟ್ಕೊಂಡಿರುತ್ತೆ. ಕರೆಕ್ಟ್. ಇದ್ರಲ್ಲಿ ಆನೆ ಇಲ್ಲ,
ಬಟ್ ಇದ್ರಲ್ಲಿ ಒಂದು ಮೇಜರ್ ವ್ಯತ್ಯಾಸ ಇದೆ. ಏನು? ಮೈಸೂರು ಟ್ರೆಡಿಷನಲ್ ಅಲ್ಲಿ ಇರೋದಕ್ಕೂ ಇದಕ್ಕೂ ಬಹಳ ವ್ಯತ್ಯಾಸ ಇದೆ. ಇಂದ ಮೈಸೂರು ಟ್ರೆಡಿಷನ್ ಅಂತ ಅನ್ಕೋಬೇಡಿ, ಇವಾಗ ಕಾಣೋದೆಲ್ಲ ಎಲ್ಲ ಕಡೆನೂ ಇದಕ್ಕೆ ಡಬಲ್ ಹೆಡೆಡ್ ಈಗಲ್ ಅಂತ ಹೆಸರು. ಇದು ಪರ್ಸೆಪೋಲಿಸ್ ಅಂತ ಒಂದು ಜಾಗ ಇದೆ. ಈ ಪರ್ಸೆಪೋಲಿಸ್ ಅನ್ನುವಂತಹ ಜಾಗ ಎಲ್ಲಿದೆ ಅಂದ್ರೆ ಟರ್ಕಿಸ್ತಾನದಲ್ಲಿ. ಅಲ್ಲಿ ತನಕನೂ ನಮ್ಮ ಭಾರತ ಒಂದು ಕಾಲದಲ್ಲಿ ಅದು ಭಾರತ ಆಗಿತ್ತು. ಅಲ್ಲಿ ಹಿಟೈಟ್ ಸಂಸ್ಕೃತಿ ಅಂತ ಒಂದು ಹಿಟೈಟ್ ಕಲ್ಚರ್, ಹರಪ್ಪನ್ ಕಲ್ಚರ್ ಅಂತಿದೆಯಲ್ಲ, ಹಾಗೆ ಹಿಟೈಟ್ ಕಲ್ಚರ್ ಅಂತ ಇದೆ. ಅಲ್ಲಿ ಒಂದು ಬಂಡೆ ಮೇಲೆ ಒಂದು ಚಿತ್ರಣ ಕೆತ್ತಿದ್ದಾರೆ. ಅದರಲ್ಲಿ ಗಂಡ ಬೇರುಂಡಾನ ಹಿಡಿದು ಕಟ್ಟಾಕಿದ್ದಾರೆ. ಈ ಹಸು ಕರು ಎಲ್ಲ ಕಟ್ಟಾಕಿದ್ದಾರೆ ಮೇಲೆ, ಅದ್ರ ಜೊತೆಲಿ ಗಂಡ ಬೇರುಂಡಾನ ಕಟ್ಟಾಕಿದ್ದಾರೆ. ಅದು ಬಂಡೆ ಮೇಲೆ ಕೆತ್ತಿದ್ದಾರೆ. ಇವಾಗ ನೀವೇನ್ ಅನ್ಕೋಬೇಕು, ಹಸು ಕರು ಕಟ್ಟಾಕಿದಾಗ ಗಂಡ ಬೇರುಂಡಾನು ಇತ್ತ ಒಂದ್ ಕಡೆ ಕಟ್ಟಾಕಿದಾರಲ್ಲ ಇದು ಅಂತ ಅನ್ಸುತ್ತೆ. ಆದ್ರೆ ಇದಕ್ಕೆ ನಮ್ಮ ಹಿಟೈಟ್ ಸಂಸ್ಕೃತಿಯಲ್ಲಿ ಮತ್ತು ರಷ್ಯನ್ ರಾಯಲ್ ಎಂಬ್ಲಮ್, ಇದು ರಷ್ಯನ್ ಸ್ಟೇಟ್ ಎಂಬ್ಲಮ್ ಅಂದ್ರೆ ರಾಷ್ಟ್ರದ, ನಮ್ಮಲ್ಲಿ ಇವಾಗ ಇದಿಲ್ವಾ ನಮ್ಮ ಭಾರತದ ಯಾವುದು ರಾಷ್ಟ್ರ ಲಾಂಛನ, ನಮ್ಮ ಸಾರನಾಥ ಸಮುದ್ರದಲ್ಲಿರುವಂತಹ ಇದು ಏನೋ ಸಿಂಹ. ಹಾಗೆ ರಾಷ್ಟ್ರ ಲಾಂಛನ ಬಂದು ಡಬಲ್ ಹೆಡೆಡ್ ಈಗಲ್. ಎಲ್ಲಿದು? ರಷ್ಯಾ. ಅವರು ಇದ್ರ ಬಗ್ಗೆ ಎಲ್ಲ ಇಂಟರ್ವ್ಯೂ ಮಾಡಿದ್ರು. ಒಂದು ಇಲ್ಲಿಗೆಲ್ಲ ಬಂದಿದ್ರು, ರಷ್ಯನ್ ಟಿವಿ ಅವರೆಲ್ಲ ಬಂದಿದ್ರು. ನನ್ನ ವಾಯ್ಸ್ ಹೇಳಿದ್ದೆಲ್ಲ ರಷ್ಯನ್ ಟಿವಿಲೆಲ್ಲ ಪ್ರಚಾರ ಆಯ್ತು. ನನಗೆ ಅದೇ ಸಂತೋಷ, ಮೈಸೂರಿಗೆ ಬಂದಿದ್ರು ಅಂತ. ಈ ಇದ್ರಲ್ಲಿ ಏನಿದೆ ವ್ಯತ್ಯಾಸ ಅಂತ ಕೇಳಿದ್ರೆ, ನಾರ್ಮಲಿ ನಮ್ಮ ಯಾರೋ ಒಬ್ರು ಸ್ಟೂಡೆಂಟ್ ಹೇಳಿದ್ರು ಆನೆ ತಿಂತಾ ಇರುತ್ತೆ ಇದು. ಆಕ್ಚುಲಿ ಇದು ಮಿಥಿಕಲ್ ಬರ್ಡ್ ಅಂತ ಅನ್ಕೊಂಡ್ರು, ಮೈಥಾಲಜಿ ಪ್ರಕಾರ 10 ಸೆಕೆಂಡ್ಗೆ 2 ಆನೆನ ತಿನ್ನುತ್ತೆ. ಇಟ್ ವಿಲ್ ಈಟ್ 2 elephants at a time. ಇಟ್ ವಿಲ್ ಸಾಲೋ. ಈಗ ಆನೆ ಚರ್ಮವನ್ನ ಬಿಡಿಸಿ ಅದು ತಿನ್ಬೇಕಾದ್ರೆ ಅದು ಯಾವ ಕೊಕ್ಕಿರ್ಬೇಕು ಅದಕ್ಕೆ? ನಿಮ್ಗೆಲ್ಲ ಗೊತ್ತಿದೆ, ಕೇಳಿದಿರಿ. ತುಂಬಾ ಲಾಂಗ್ ಬೀಕ್ಸ್ ಯಾವ್ದಿದೆಯೋ ಅದು ಸ್ಟ್ರಾಂಗ್ ಇರಲ್ಲ. ಯಾವ್ದು ಶಾರ್ಟ್ ಬೀಕ್ಸ್ ಇರುತ್ತೋ ಅದು ತುಂಬಾ ಸ್ಟ್ರಾಂಗ್ ಇರುತ್ತೆ, ಗೊತ್ತಲ್ವಾ? ಅದು ಮಾತ್ರನೇ ಪ್ರಾಣಿಗಳೆಲ್ಲ ತಿನ್ನುವಷ್ಟು ಶಕ್ತಿ ಇದೆ. ಹಾಗಿದ್ರೆ ಅದು ಡಬಲ್ ಹೆಡೆಡ್ ಈಗಲ್ ಆಗ್ಬೇಕು. ನೀವ್ ಎಲ್ಲಾ ಕಡೆನೂ ಹೋಗಿ, ಇಲ್ಲ 2 ಹಂಸಗಳ ತಲೆಯನ್ನು ಹಾಕಿರ್ತಾರೆ, ಇಲ್ಲ 2 ನವಿಲ್ ತಲೆ ಹಾಕಿರ್ತಾರೆ. ನೀವು ನೋಡಿ, ನವಿಲು ಮತ್ತು ಹಂಸ ಎರಡೂ ಕೂಡ ದೊಡ್ಡ ಪ್ರಾಣಿಗಳನ್ನ ತಿನ್ನುವಷ್ಟು ಬೀಕಲ್ಲಿ ಸ್ಟ್ರೆಂತ್ ಇಲ್ಲ. ಹಾಗಾಗಿ ಡಬಲ್ ಹೆಡೆಡ್ ಈಗಲ್ ಅಂದ್ರೆ ಇದು ಬ್ರಾಹ್ಮಣಿಕಲ್ ಕೈಟ್ ಅಂತ ಕರೀತಾರೆ. ಯಾವುದು? ಗರುಡ. ಈಗಲ್ ಅಲ್ಲಿ ಕೂಡ ನಮ್ಮ ಇಂಡಿಯನ್ಸ್ ಅದನ್ನ ಹೇಳಿರೋದು ಬ್ರಾಹ್ಮಣಿಕಲ್ ಕೈಟ್. ಕೈಟ್ ಅಂದ್ರೆ ಗಿಡುಗ, ಬ್ರಾಹ್ಮಣಿಕಲ್ ಕೈಟ್ ಅಂದ್ರೆ ನೀವು ಇದ್ರ ಪ್ರಕಾರ ಪಕ್ಷಿಶಾಸ್ತ್ರದಲ್ಲಿ ಆರ್ನಿಟಾಲಜಿ, ಅದರಲ್ಲಿ ಅದು ಗರುಡ. ಸೊ ಹಾಗಾಗಿ ಗರುಡನಿಗೆ ಮಾತ್ರನೇ ಅಷ್ಟು ಶಕ್ತಿ ಇರೋದು, ಅಂದ್ರೆ ಪ್ರಾಣಿಗಳನ್ನ ತಿನ್ನೋಷ್ಟು, ಅಥವಾ ಹದ್ದಿಗೆ. ಹಾಗಾಗಿ ಇದನ್ನೇನ್ ಮಾಡೋದು, ಫಸ್ಟ್ ಗಂಡಬೇರುಂಡ ಅನ್ನೋ ರಿಯಲ್ ಕಾನ್ಸೆಪ್ಟ್ ಅಲ್ಲಿ ಗಂಡಬೇರುಂಡ ಬಂದಿದೆ. ಇದು ಗರುಡ. ಇದನ್ನ ನೀವು ಎಲ್ಲಿ ನೋಡ್ಬೋದು ಅಂದ್ರೆ, ಪ್ಯಾಲೇಸ್ ಒಳಗಡೆ ಕಲ್ಯಾಣ ಮಂಟಪ ಇದೆ, ನೋಡಿದೀರಾ? ಪ್ಯಾಲೇಸ್ ಅಲ್ಲಿ ಕಲ್ಯಾಣ ಮಂಟಪದಲ್ಲಿ ಕಂಬಗಳಲ್ಲಿ ತುಂಬಾ ಅದ್ಭುತವಾದ ಆರ್ಟ್ ವರ್ಕ್ ಮಾಡಿ, ಆನೇನೂ ತಿರುಗುತ್ತೆ, ಗಂಡಬೇರುಂಡನೂ ತಿರುಗುತ್ತೆ, ಕಲ್ಲಲ್ಲಿ ಮಾಡಿರೋದು. ಒಂದ್ಸಲ ಹೋಗಿ ನೋಡಿ. ಹಾಗಾಗಿ ಇದೊಂದು ಪ್ರಾಡಕ್ಟ್ ಅನ್ನ ನಮ್ಮ ಭಾನುವರು ಮಾಡಿದ್ರು. ಭಾನುವರು ನನಗೆ ಪರಿಚಯ ಆಗಿದ್ದು ಕೂಡ ಒಂದು ವಿಶಿಷ್ಟವಾದ ಸಂದರ್ಭದಲ್ಲಿ. ಭಾನು ಆಕ್ಚುಲಿ ದೊಡ್ಡ ಆರ್ಟ್ಗೋಸ್ಕರ ಕೆಲಸ ಮಾಡ್ತಾ ಇದ್ರು. ಅವರು ಒಂದ್ಸಲ ಭೇಟಿ ಮಾಡಿದ್ರು. ಅದಾದ ನಂತರ ನಾವು ಭೇಟಿ ಆದ್ಮೇಲೆ ಅವರ ಒಂದು ಹೊಸ ಹೊಸ ಕ್ರಿಯೇಟಿವ್ ಐಡಿಯಾಸ್ಗಳು, ಅವರು ಅದನ್ನ ಹುಚ್ಚು ಅಂತ ಕರೆದ್ರು. ಸಾಮಾನ್ಯವಾಗಿ ಹುಚ್ಚರೆಲ್ಲ ಹೊಸ ಕ್ರಿಯೇಟಿವ್ ಐಡಿಯಾಗಳೇ ಆಗಿರ್ತದೆ. ಅವತ್ತು ಕಂಟೆಂಪ್ರರಿ ಯಾರು ಒಪ್ಕೊಳ್ಳೋದಿಲ್ಲ ಅದನ್ನ, ಅವರೆಲ್ಲ ಅದನ್ನ ಮೆಂಟ್ಲು ಅಂತ ಕರೀತಾರೆ. ಬಟ್ ಲೇಟರ್ ಪೀರಿಯಡ್ ಅಲ್ಲಿ ಅದೇ ಕ್ರಿಯೇಟಿವ್ ಐಡಿಯಾ ಆಗಿರುತ್ತೆ. ಎಲ್ಲ ಕೂಡ ಎಲ್ಲ ಕಡೆನೂ ಅಷ್ಟೇ. ಅದನ್ನ ನಮ್ಮ ಕಮಿಷನರ್ ಸರ್ ಹೇಳಿದ್ರು. ಆ ಕ್ಷಣದಲ್ಲಿ ನಾವು ನೋಡಿದಾಗ ಅದು ಹುಚ್ಚರ ತರ ಕಾಣಿಸ್ತಾ ಇರ್ತದೆ, ಯಾಕಂದ್ರೆ ನಮ್ಗಿಂತ ಫಾರ್ವರ್ಡ್ ಆಗಿ ಯೋಚನೆ ಮಾಡ್ತಾ ಇರ್ತಾರೆ. ಒಂದ್ಸಲ ಪ್ರಾಡಕ್ಟ್ ಆಚೆಗೆ ಬಂದ್ಮೇಲೆ ಅದು ಕ್ರಿಯೇಟಿವಿಟಿ ಆಗಿರುತ್ತೆ. ನಾವು ಹುಚ್ಚರಾಗಿರ್ತೀವಿ, ಅವ್ರು ಕ್ರಿಯೇಟಿವ್ ಆಗಿರ್ತಾರೆ. ಯಾರು ಅದನ್ನ ಮೆಂಟ್ಲು ಅಂತ ಅನ್ಕೊಂಡಿರ್ತೀವೋ ಅವರೇ. ಸೊ ಹಾಗೆ ಇವರು ಅನೇಕ ಪ್ರಾಡಕ್ಟ್ ಗಳನ್ನು ಮಾಡಿದ್ದಾರೆ. ನಾನು ನಿಮ್ಗೆ ಏನಾದ್ರು ಹೇಳಕ್ ಹೋದ್ರೆ, ದೊಡ್ಡ ಸಾಮ್ರಾಜ್ಯ. ನೀವು ಮಂಟಪಗಳು, ಶ್ರೀರಂಗದ ರಿಪ್ಲಿಕಾ ಮಾಡಿದ್ದಾರೆ, ಶ್ರೀರಂಗಂ ಟೆಂಪಲ್ದು ರಿಪ್ಲಿಕಾ ಮಾಡಿದ್ದಾರೆ. ಅದೇ ತರ ಹೊಸ ಹೊಸ ವೆರೈಟೀಸ್ ಬೇಕಾದಷ್ಟು ಆರ್ಟ್ ವರ್ಕ್ ಮಾಡಿದ್ದಾರೆ. ಇವರು ಬರೀ ಇಂಗ್ಲೆಗೆ ಇವತ್ತು ಫಿಕ್ಸ್ ಆಗಿ ಮಾತಾಡಿದ್ರು. ಇವ್ರು ಕೆಲಸ ಮಾಡಿರೋದನ್ನ ನೀವು ನೋಡಿದ್ರೆ
ಅಗಾಧವಾಗಿದೆ Yes, sir. Yes. ಮತ್ತು ತಮ್ಮ ಸಂಪಾದನೆಯನ್ನೆಲ್ಲ ಇದಕ್ಕೆ ತೊಡಗಿಸಿದ್ದಾರೆ. Sir, ಲಾಸ್ಟ್ ಅಲ್ಲಿ ಇವರು that is the ನನಗೆ idea, sir. ತುಂಬಾ ದುಃಖದಿಂದ I'll ಹೇಳೋ tell you. ವಿಚಾರ I'll tell you, ಏನಂದ್ರೆ sir. ಆರ್ಡರ್ಸ್ so many- ತುಂಬಾ ಜಾಸ್ತಿ ಇದೆ. I'll ತುಂಬಾ ಡಿಸ್ಕಷನ್ ಮಾಡಿದೆ ಸರ್, ನಾನು ಹೇಳ್ತೀನಿ ಸರ್. ಯಾಕೆಂದ್ರೆ ಭಾನುಗ್ ಆರ್ಡರ್ ಹೇಳಿದ್ರೆ ಇನ್ನೊಂದ್ 2-3 ತಿಂಗಳಾದ್ಮೇಲೆ ನಮ್ಗೆ ಅದೇನಾದ್ರು ಅದು ಸ್ಟಾರ್ಟ್ ಆಗೋದು, ಕೊಡೋದಿಲ್ಲ ಪ್ರಾಜೆಕ್ಟ್ ಕೊಡೋದಿಲ್ಲ. 2-3 months ಆದ್ಮೇಲೆ ಅದು ಇನಿಶಿಯೇಟ್ ಆಗುತ್ತೆ. ಯಾಕೆಂದ್ರೆ ಅಷ್ಟು ಪೆಂಡಿಂಗ್ ವರ್ಕ್ಸ್ ಇದೆ, ಅವ್ರು ಅಷ್ಟು ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಮೆಷಿನ್ ವರ್ಕ್ ಕೂಡ ಬೇಕಾದಷ್ಟು ಮಾಡ್ತಾರೆ. ನೀವು ನೋಡಿರ್ಬೋದು, ಸಣ್ಣ ಸಣ್ಣ ಸ್ಕೂಲ್ಸ್ ಗಳೆಲ್ಲ ಸಿಗುತ್ತಲ್ಲ ನಿಮ್ಗೆ ಅಂಗಡಿಗಳಲ್ಲಿ, ಅದೆಲ್ಲ ಸಿಗುತ್ತೆ, ಎಲ್ಲ ಇದೆ. ಮೊನ್ನೆ ನನಗೆ ಕಮಿಷನರ್ ಸರ್ಗೂ ಹೇಳ್ಬೇಕಿದ್ರೆ, ಮೊನ್ನೆ ಕಾಲ್ ಮಾಡಿದ್ರು ಒಂದು ಕೇರಳದಿಂದ, ನ್ಯಾಷನಲ್ ಟಿವಿ ಅವರು. ಸರ್, ಸ್ಯಾಂಡಲ್ವುಡ್ ವರ್ಕ್ ಬಗ್ಗೆ, ಸ್ಯಾಂಡಲ್ವುಡ್ ಕಾರ್ವಿಂಗ್ ಬಗ್ಗೆ ಮೈಸೂರಲ್ಲಿ ಏನಾದ್ರೂ ಇದ್ರೆ ನಮ್ಗೆ ಹೇಳಿ. ಕಡೆಗೆ ಅವರು ಕಾಲ್ ಮಾಡಿ ಹೇಳಿದ್ರು ನಮ್ಗೆ, ಸರ್ ಊಟಿ ಪಕ್ಕದಲ್ಲಿ ಒಬ್ರನ್ನ ನೋಡಿದೀವಿ, ಕೊಯಂಬತ್ತೂರಲ್ಲಿ ಒಬ್ರು ಆರ್ಟಿಸ್ಟ್ ನೋಡಿದೀವಿ, ಅಲ್ಲಿಗೆ ಹೋಗ್ತಾ ಇದ್ದೀವಿ ವಿಡಿಯೋ ಮಾಡೋದಕ್ಕೆ, ಬಾಕಿದೆಲ್ಲ ಇಲ್ಲಿ ಬರ್ತೀವಿ, ಬಾಕಿ ಈ ಹಿಸ್ಟ್ರಿಗೆಲ್ಲ ಇಲ್ಲಿ ಬರ್ತೀವಿ ಸರ್, ಅಲ್ಲಿ ಆರ್ಟಿಸ್ಟ್ಗಳು ಅಲ್ಲಿದ್ದಾರೆ, ಏನಕ್ಕೆ ಅಂತ ಕೇಳಿದೆ. ಈಗ ಯಾರು ಚಂದನದಲ್ಲಿ ಇಲ್ಲಿ ಮೈಸೂರಲ್ಲಿ ವರ್ಕ್ ಮಾಡೋರೇ ಇಲ್ಲ. ಯಾಕಂದ್ರೆ ಚಂದನದಲ್ಲಿ ವರ್ಕ್ ಮಾಡೋದಕ್ಕೆ ರೆಡಿ ಇದ್ದಾರೆ, ಸ್ಯಾಂಡಲ್ಲೇ ಸಿಗ್ತಾ ಇಲ್ಲ. ಸ್ಯಾಂಡಲ್ಲೇ ಇಲ್ಲದೆ ಇದ್ದಾಗ ಸ್ಯಾಂಡಲ್ ವುಡ್ ವರ್ಕಿಂಗ್ ಕಾರ್ವಿಂಗ್ ಎಲ್ಲಿಂದ ಆಗುತ್ತೆ? ನಮ್ಮ ಭಾನು ಅವ್ರಿಗೆ ಇನ್ನೊಂದು ಮಾತು ಹೇಳ್ಬೇಕು ನಾವು, ದಯವಿಟ್ಟು ತಾವು ಕರ್ನಾಟಕ ಸರ್ಕಾರದ ನಮ್ಮ ಈ ಪುರಾತತ್ವ ಇಲಾಖೆ ವೆಂಕಟಪ್ಪ ಮ್ಯೂಸಿಯಂ ಅಂತ ಒಂದಿದೆ ಬೆಂಗಳೂರಲ್ಲಿ. ಆ ವೆಂಕಟಪ್ಪ ಆರ್ಟ್ ಗ್ಯಾಲರಿ ಹೋಗಿ ನೋಡಿ, ಒಂದು 150 ವೆರೈಟಿ ಸ್ಯಾಂಡಲ್ವುಡ್ ಬಾಕ್ಸಸ್ಗಳು ರಿಸರ್ವ್ ಆಗಿದೆ. ಅದು ನಿಮಗೆ ಅತ್ಯಪೂರ್ವವಾದ್ರು ರಿಯಲ್ ಸ್ಯಾಂಡಲ್ವುಡ್. ಇವತ್ತು ಸ್ಯಾಂಡಲ್ವುಡ್ಡೇ ಇಲ್ಲ. ಸೊ ಹಾಗಾಗಿ ಈ ಆರ್ಟ್ ವರ್ಕ್ ಮಾಡೋದಕ್ಕೆ ಜನ ಬರ್ತಾ ಇಲ್ಲ. ಆಮೇಲೆ ಭಾನು ಈಸ್ ರೆಡಿ ಟು ಗಿವ್ ಮನಿ, ದುಡ್ಡು ಸಿಗುತ್ತೆ, ಅದೇ ಕೆಲಸ ಮಾಡೋ ಆರ್ಟಿಸ್ಟ್ಗಳಿಲ್ಲ. ಈ ಲೆವೆಲ್ ಬಂದು ನಿಂತ್ಕೊಂಡಿದೆ ಇವತ್ತು. ಮತ್ತು ಇವಾಗ ಮಾಡ್ತಾ ಇರೋರು ಪಾಪ ಅವರು ಕಷ್ಟಪಟ್ಟು ಅವರೇ ಕೆಲಸಗಳನ್ನು ಮಾಡ್ತಾ ಇರೋರು, ಅವರೇ ಕ್ರಿಯೇಟ್ ಮಾಡ್ತಾ ಇರೋರು. ಸೊ ಹಾಗಾಗಿ ನೀವೆಲ್ಲರೂ ಮುಂದಿನ ದಿನಗಳಲ್ಲಿ ಇದೆಲ್ಲವನ್ನು ಯೋಚನೆ ಮಾಡಿಕೊಂಡು ನೀವು ಕೂಡ ಭಾನು ಕಂಪನಿಗೂ ನೀವು ಹೋಗ್ಬೋದು. ಇಂತಹ ಒಂದು ಅದ್ಭುತವಾದ ಉಪನ್ಯಾಸವನ್ನ, ಇದೊಂಥರ ಡಿಫ್ರೆಂಟ್ ಒಂದು ಡೈಮೆನ್ಷನ್ ಇದೆ. ನಾವು ಬರೀ ಹಿಸ್ಟ್ರಿ ಅಂದ್ರೆ ಏನಂತ ಅನ್ಕೊಂಡ್ಬಿಡ್ತೀವಿ ಅಂದ್ರೆ, ಆಗೋಗಿರೋ ಪಾಸ್ಟ್ ಅನ್ನೇ ಹಿಸ್ಟ್ರಿ ಅಂತ ನಾವು ಹೇಳ್ತಾ ಇರ್ತೀವಿ. ಆದ್ರೆ ಇದು ಪ್ರಿಸರ್ವೇಷನ್ ಮಾಡೋದು, ಹಿಸ್ಟ್ರಿ ಅ ಪಾರ್ಟ್ ಆಫ್ ಆರ್ಟ್, ಪ್ರಿಸರ್ವೇಷನ್ ಆಫ್ ಆರ್ಟ್ ಈಸ್ ಆಲ್ಸೋ ಎ ಪಾರ್ಟ್ ಆಫ್ ಹಿಸ್ಟ್ರಿನೇ. ಅದು ಪಾರ್ಟ್ ಆಫ್ ದಿ ಡ್ಯೂಟಿ ಆಫ್ ದಿ ಡಿಪಾರ್ಟ್ಮೆಂಟ್ ದೇ ಆರ್ ಡೂಯಿಂಗ್. ಆದ್ರಿಂದ ಇಲಾಖೆಗೆ ಕೂಡ, ನಮ್ಮ ಕಮಿಷನರ್ಗೆ ಮತ್ತು ಎಲ್ಲ ಸಿಬ್ಬಂದಿಗಳಿಗೆ ಅವೆಲ್ಲ ಒಂದು ಚಪ್ಪಾಳೆ ಮೂಲಕ ಒಂದು ಅಭಿನಂದನೆಗಳು. ಇವತ್ತು ಅವರು ಕೂಡ ಬಂದಿದ್ದು ಮಾತಾಡಿದ್ದು ಕೂಡ ಚೆನ್ನಾಗಿತ್ತು. ಅದ್ರ ಬಗ್ಗೆ ಇಲಾಖೆಯವರು ಧನ್ಯವಾದಗಳನ್ನು ಅರ್ಪಿಸ್ತಾರೆ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.